ಸುಮುಖೋ ಸುಂದರತರೋ ಸುನಾಸವೋ ಸುಖಚಿತ್ತನು ಸುರಾರಾಧಿತಪಾದಾಬ್ಜೌ ರಮಾನಾರಾಯಣೋಸ್ತುಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾಂ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮಜಿತಪಜಂತುರ್ಜಾಯತೆ ಪ್ರಾಜ್ಞಮೌಳಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಸರ್ವಮಂಗಲದಾತಾರೌ ಪಾರ್ವತೀ ಪರಮೇಶ್ವರೌ ಗಣೇಶಸ್ಕಂದಸಂಯುಕ್ತೌ ವಂದೇ ವಾಂಛಿತಸಿದ್ಧಯೇ. ನಮೋ ವಸ್ತಾತ್ವಿಕಾಃ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂತಂ ಗುरूणाम् ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂ ಧಿಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಸುಖಮುಖಾತ್ ಅಮೃತದ್ರವಸಂಯುತಂ. ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ರಾಮಾವತಾರದ ಭಾಗವತದಲ್ಲಿ ಬರುವಂತಹ ಭಗವಂತನ ಅವತಾರದ ಉದ್ದೇಶವನ್ನು, ಹಿನ್ನೆಲೆಯನ್ನು, ಕಥೆಯನ್ನು ವಿಮರ್ಶಾತ್ಮಕವಾಗಿ ನಿನ್ನೆಯ ತನಕ ನಾವು ಕೇಳಿದ್ದೇವೆ. ಮುಂದೆ 9ನೇ ಸ್ಕಂಧದಲ್ಲಿ, ನಿನ್ನೆಯವರೆಗೆ ನಾವು 9 ಸ್ಕಂದಗಳವರೆಗೆ ಪ್ರವೇಶ ಮಾಡಿದ್ದೇವೆ, ಮುಗಿಸಿದ್ದೇವೆ. 8ನೇ ಸ್ಕಂದ ಮುಗಿಸಿದ್ದೇವೆ. ಒಟ್ಟು 12 ಸ್ಕಂಧಗಳು, 18,000 ಶ್ಲೋಕಗಳು ಭಾಗವತದಲ್ಲಿ. ಈ 18 ಎಂಬುದಕ್ಕೆ ನಮ್ಮ ಅಧ್ಯಾತ್ಮದಲ್ಲಿ ಬಹಳವಾದಂತಹ ಒಂದು ಸ್ಥಾನಮಾನ ಇದೆ. 18 ಎಂಬಂತಹ ಸಂಖ್ಯೆಗೆ ಬಹಳ ಮಹತ್ವ. ಈ ಭಾಗವತದಲ್ಲಿ 18,000 ಶ್ಲೋಕಗಳು, ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು, ಮಹಾಭಾರತ ಯುದ್ಧ ನಡೆದದ್ದು 18 ದಿವಸ, ಮಹಾಭಾರತದಲ್ಲಿ 18 ಪರ್ವಗಳು. ಈ ರೀತಿ 18 ಎಂಬುದು ಒಂದು ಅಧ್ಯಾತ್ಮಕ್ಕೂ 18ಗೂ ಒಂದು ಬಿಡಿಸಲಾಗದ ನಂಟು. 18 ಅಂತ ಹೇಳಿದರೆ ಇದೆರಡನ್ನು ಒಟ್ಟು ಮಾಡಿದರೆ ಆಗುವಂತಹ ಸಂಖ್ಯೆ 9. 9 ಅಂತ ಹೇಳಿದರೆ ಇದಕ್ಕೆ ಪೂರ್ಣ ಸಂಖ್ಯೆ ಅಂತ ಹೆಸರು. ಪೂರ್ಣವಾದ ಸಂಖ್ಯೆ, ಪೂರ್ಣವಾದಂತಹ ಏಕಾಂಕವಾದಂತಹ ಸಂಖ್ಯೆ. 10 ದಶೇತಿ ಪೂರ್ಣ ಸಮುದ್ದಿಷ್ಟಂ ಅಂತ ಹೇಳ್ತಾರೆ. 10 ಪೂರ್ಣ ಅಲ್ವಾ ಅಂತ. 10 ಪೂರ್ಣ, ಆದರೆ ಅದು ಏಕಾಂಕ ಅಲ್ಲ. ಅದಕ್ಕೆ ಶೂನ್ಯ ಸೇರಿದ್ರೆ ಮಾತ್ರ ಅದು 10 ಅಂತ ಆಗುವುದು. 9 ಪೂರ್ಣಮಾನದ ಸಂಖ್ಯೆ. ಜ್ಯೋತಿಷ್ಯದಲ್ಲಿ 9ಕ್ಕೆ ಭಾಗ್ಯಸ್ಥಾನ ಅಂತ ಹೆಸರು, ಪೂರ್ವ ಪುಣ್ಯಸ್ಥಾನ ಅಂತ ಹೆಸರು. 9ನೇ ಭಾವ ಬಹಳ ಒಳ್ಳೆಯ ಭಾವ, ಶುಭ ಸ್ಥಾನ ಅಂತ ಜ್ಯೋತಿಷ್ಯದಲ್ಲಿ 9ನೇ ಮನೆಗೆ ಇರತಕ್ಕಂತಹ ಪ್ರಾಶಸ್ತ್ಯ. ಅದೇನಿರಲಿ, ಅಂತೂ ಈ 18ಕ್ಕೂ ಶಾಸ್ತ್ರಗಳಿಗೂ ಬಹಳವಾದಂತಹ ಒಂದು ನಂಟಿನ ಗಂಟು ಇದೆ. ಹಾಗೆ 18,000 ಶ್ಲೋಕಗಳು, ಅದರಲ್ಲಿ 9ನೇ ಸ್ಕಂದಕ್ಕೆ ಪ್ರವೇಶ ಮಾಡ್ತೇವೆ. ಇಲ್ಲಿ ಭಗವದ್ಭಕ್ತರಾದಂತಹ ಅನೇಕ ರಾಜಋಷಿಗಳ ಕಥೆಯನ್ನು, ಸಾಧ್ವಿಯರ ಕಥೆಯನ್ನು, ತ್ಯಾಗಮಯಿ ಜೀವನವನ್ನು ನಡೆಸಿದವರಂತಹ ಕಥೆಯನ್ನು ಇಲ್ಲಿ ಹೇಳುತ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಶರ್ಯಾತಿ, ಸುಕನ್ಯೆ, ಚ್ಯವನರ ಕಥೆಯನ್ನು 9ನೇ ಸ್ಕಂದದಲ್ಲಿ ಪ್ರಾರಂಭ ಮಾಡುತ್ತಾರೆ. ಶರ್ಯಾತಿ ಅಂತ ಒಬ್ಬ ರಾಜ,
ಅವನನ್ನು ಕೆಲವರು ಶಯ್ಯಾತಿ ಅಂತ ಕರೀತಾರೆ, ಶಯ್ಯಾತಿ ಅಂತ, ಶರ್ಯಾತಿ ಅಂತ ಕೂಡ ಕರೀತಾರೆ. ಆ ಶರ್ಯಾತಿ ಎಂಬಂತಹ ರಾಜ ಒಮ್ಮೆ ಪರಿವಾರ ಸಮೇತನಾಗಿ ಸಪರಿವಾರಯುತನಾಗಿ ವನವಿಹಾರಕ್ಕೆ ಅಂತ ಹೋಗ್ತಾನೆ. ಅವನಿಗೊಬ್ಬ ಸಣ್ಣ ಹೆಣ್ಣು ಮಗಳು, ಇನ್ನೂ ಪೂರ್ತಿ ವಯಸ್ಸಾಗಲಿಲ್ಲ, ಹುಡುಗಾಟಿಕೆಯ ವಯಸ್ಸಿನ ಒಬ್ಬ ಹೆಣ್ಣು ಮಗಳು. ಇವಳನ್ನು ಕರ್ಕೊಂಡು ಹೋಗಿದ್ದಾನೆ. ಆಕೆ ತನ್ನ ಸಖಿಯರ ಒಟ್ಟಿಗೆ ವಿಹಾರ ಮಾಡ್ತಾ ಆಟ ಆಡ್ತಾ ವನವನ್ನೆಲ್ಲ ಸುತ್ತುತ್ತಾ ಇದ್ದಾಳೆ. ಅವಳ ಹೆಸರು ಸುಕನ್ಯೆ ಅಂತ. ಸಣ್ಣವಳು ಸಖಿಯರೊಂದಿಗೆ ವಿಹಾರ ಮಾಡ್ತಾ ಇದ್ದಾಳೆ. ಚ್ಯವನರ ಆಶ್ರಮಕ್ಕೆ ಬರ್ತಾರೆ. ಆ ಕಾಡಿನಲ್ಲಿ ಚ್ಯವನ ಮಹರ್ಷಿಗಳ ಆಶ್ರಮ. ಆ ಚ್ಯವನ ಮಹರ್ಷಿಗಳು ತಪಸ್ಸಿಗೆ ಅಂತ ಕುಳಿತಿದ್ದಾರೆ. ಬಹಳ ವರ್ಷಗಳೇ ಸಂಧಿಗೆ ತಪಸ್ಸು ಮಾಡ್ತಾ ಅವರ ದೇಹದ ಮೇಲೆ ಹುತ್ತ ಬೆಳೆದುಕೊಂಡಿದೆ. ಅಷ್ಟೂ ಗಾಢವಾದ ತಪಸ್ಸನ್ನು, ಆಶ್ರಮ ಚ್ಯವನರದ್ದೇ, ಅವರ ಆಶ್ರಮದಲ್ಲಿ ಚ್ಯವನ ಮಹರ್ಷಿಗಳು ತಪಸ್ಸಿಗೆ ಕೂತಿದ್ದಾರೆ. ಶರೀರದ ಮೇಲೆ ಹುತ್ತ ಬೆಳೆದುಕೊಂಡಿದೆ. ಆ ಹುತ್ತಕ್ಕೆ 2 ರಂಧ್ರಗಳು. ಆ ರಂಧ್ರಗಳಿಂದ ಒಂದು ತೇಜಸ್ಸು ಹೊರಹೊಮ್ಮುತ್ತಾ ಇದೆ, ಬೆಳಕು. 2 ರಂಧ್ರಗಳು ಹುತ್ತಕ್ಕಿರತಕ್ಕಂತಹದ್ದು. ಆ ಹುತ್ತದ 2 ರಂಧ್ರಗಳಿಂದ ತೇಜಸ್ಸು ಹೊರಹೊಮ್ಮುತ್ತಾ ಇದೆ. ಸುಕನ್ಯೆ, ಸಖಿಯರ ಒಟ್ಟಿಗೆ ಹೋದಂತಹ ಸುಕನ್ಯೆಗೆ ಈ ಹುತ್ತದಲ್ಲಿರತಕ್ಕಂತಹ ರಂಧ್ರಗಳನ್ನು, ಆ ರಂಧ್ರಗಳಿಂದ ಹೊರಸೂಸುವ ಬೆಳಕನ್ನು ನೋಡುವಾಗ ಆಶ್ಚರ್ಯ ಆಯಿತು. ಏನೋ ಒಂದು ಕುತೂಹಲ ಮೂಡಿತು. ಏನಿರಬಹುದು ಇದು ಎಂಬ ಕುತೂಹಲದಿಂದ ಸಣ್ಣ ಹುಡುಗಿ ಪಾಪ ಏನು ಮಾಡ್ತಾಳೆ, ಅಲ್ಲೇ ಬಿದ್ದಂತಹ ಒಂದು ಕಡ್ಡಿಯನ್ನು ತೆಗೆದು ಆ ಹುತ್ತಕ್ಕೆ ಚುಚ್ಚುತ್ತಾಳೆ. ಹುತ್ತದ ಒಳಗೆ ಹಾಕ್ತಾಳೆ, ಹುತ್ತದ 2 ರಂಧ್ರಗಳ ಒಳಗೆ ಹಾಕ್ತಾಳೆ. ಕೂಡಲೇ ನೆತ್ತರು ಚಿಮ್ಮಿತು, ರಕ್ತ ಹರಿಲಿಕ್ಕೆ ಪ್ರಾರಂಭ ಆಗ್ತದೆ. ಹೆದರಿಕಾಯಿತು ಸುಕನ್ಯೆಗೆ. 2 ರಂಧ್ರಗಳಿಂದ ರಕ್ತ ಹರಿತಾ ಇದೆ. ಅದು ಚ್ಯವನ ಮಹರ್ಷಿಗಳ ಕಣ್ಣಾಗಿತ್ತು. ಚ್ಯವನ ಮಹರ್ಷಿಗಳ ಕಣ್ಣು. ಅವರ ತಪಸ್ಸಿನ ತೇಜಸ್ಸಿನಿಂದ ಕಣ್ಣಿನಲ್ಲಿರತಕ್ಕಂತಹ ತೇಜಸ್ಸು ಹೊರಹೊಮ್ಮುತ್ತಾ ಇದೆ. ಕಣ್ಣಿನಿಂದ ತೇಜಸ್ಸು ಹೊರಹೊಮ್ಮುತ್ತಾ ಇದೆ. ಅದನ್ನು ಕುತೂಹಲದಿಂದ ವೀಕ್ಷಿಸಿದಂತಹ ಸುಕನ್ಯೆ ಅದರ ಒಳಗೆ ಕಡ್ಡಿಯನ್ನು ಹಾಕಿದಾಗ ಆ ಕಣ್ಣಿಗೆ ಪೆಟ್ಟಾಗಿ ರಕ್ತ ಹೊರಹೊಮ್ಮುತ್ತದೆ. ಹೆದರಿದಂತಹ ಸುಕನ್ಯೆ ಏನೂ ಮಾತನಾಡದೆ ಸಖಿಯರಿಗೂ ಕೂಡ ಸುಮ್ಮನಿರುವಂತೆ ಹೇಳಿ ಅಲ್ಲಿಂದ ಕಾಲು ಕಿತ್ತು ತಂದೆಯನ್ನು ಸೇರಿಕೊಳ್ತಾಳೆ. ಇತ್ತ ಶರ್ಯಾತಿಯ ಇಡೀ ರಾಜ ಪರಿವಾರಕ್ಕೆ ಸಂಕಟ ಪ್ರಾರಂಭ ಆಗ್ತದೆ. ಯಾವ ರೀತಿಯ ಸಂಕಟ ಅಂತ ಹೇಳಿದರೆ, ಅವರಿಗೆ ಬಹಿರ್ದೇಶಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮಲಮೂತ್ರಗಳು ಬಂಧನಗೊಳ್ಳುತ್ತಾರೆ, ಬಹಳವಾಗಿ ಪೀಡಿತರಾಗ್ತಾರೆ. ಹೊಟ್ಟೆ ಉಬ್ಬರಿಸಲಿಕ್ಕೆ ಪ್ರಾರಂಭ ಆಗ್ತದೆ. ತಿನ್ನಲಿಕ್ಕೆ, ಉಣ್ಲಿಕ್ಕೆ, ಕುಡಿಲಿಕ್ಕೆ ಗೊತ್ತಿಲ್ಲ. ಉಂಡದ್ದು ತಿಂದದ್ದು ಹೊರಗೆ ಹೋಗುತ್ತಾ ಇಲ್ಲ. ಈ ರೀತಿಯ ಸಂಕಟವನ್ನು ಶರ್ಯಾತಿಯ ರಾಜ ಪರಿವಾರ ಅನುಭವಿಸ್ತಾ ಇದೆ. ನಾನಾ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಏನೋ ಅನ್ಯಾಯ ನಡೆದಿದೆ ಅಂತ ಫರ್ಮಾನು ಹೊಡೆಸಿದಂತಹ ಶರ್ಯಾತಿ ಪ್ರತಿಯೊಬ್ಬರನ್ನೂ ಕರೆದು ವಿಚಾರಿಸ್ತಾನೆ. ಯಾರು ಯಾವ ಅನ್ಯಾಯ ಮಾಡಿದ್ದೀರಿ ಹೇಳಿ. ಯಾರಿಗೂ ವಿಷಯವೇ ಗೊತ್ತಿಲ್ಲ. ಕೊನೆಗೆ ತನ್ನ ರಾಜ ಪರಿವಾರಕ್ಕೆ ಬಂದಂತಹ ದುಸ್ಥಿತಿಯನ್ನು ಕಂಡು ಸುಕನ್ಯೆಯೇ ಮೆಲ್ಲ ಹೆದರಿಕೊಂಡು ಬಂದು ಶರ್ಯಾತಿಯಲ್ಲಿ ವಿಷಯವನ್ನು ತಿಳಿಸ್ತಾಳೆ. ಅಪ್ಪ, ಹೀಗೀಗಾಗಿದೆ, ಯಾಕಾಯಿತು, ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ಅಂದು ಈ ರೀತಿಯ ಕೃತ್ಯವನ್ನು ನಾನು ಮಾಡಿದ್ದೇನೆ. ರಕ್ತ ಹೊರಸೂಸಲಿಕ್ಕೆ ಪ್ರಾರಂಭ ಆಯಿತು. ಏನು ಅಂತ ನನಗೆ ಗೊತ್ತಿಲ್ಲಪ್ಪ, ಇದುವೇ ಅಪರಾಧ ಆಗಿರಬಹುದು ಅಂತ ತನ್ನ ಸಂಶಯವನ್ನು ಹೊರಹಾಕ್ತಾಳೆ. ಆಗ ರಾಜ ಶರ್ಯಾತಿ ಆ ಘಟನೆಯನ್ನು ನೋಡಲಿಕ್ಕೆ ಅಂತ ಹೋಗುವಾಗ ಹುತ್ತದಲ್ಲಿ ಚ್ಯವನ ಮಹರ್ಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ. ಚ್ಯವನರನ್ನು ಎಬ್ಬಿಸ್ತಾನೆ. ನಾನಾ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಚ್ಯವನರನ್ನು ತಪಸ್ಸಿನಿಂದ ಎಬ್ಬಿಸ್ತಾನೆ. ಎಬ್ಬಿಸಿದವ ತನ್ನ ಮಗಳು ಮಾಡಿದ ಅಪರಾಧಕ್ಕಾಗಿ ಕ್ಷಮೆಯನ್ನು ಕೇಳ್ತಾನೆ. ಪ್ರಾಯಶ್ಚಿತ್ತ ಏನು ಮಾಡಬೇಕು ಅಂತ ಕೇಳ್ತಾನೆ. ಚ್ಯವನರು ಏನು ಹೇಳಬೇಕು? ಏನೊಂದು ಹೋಮ ಗೀಮ ಪವಮಾನ ಹೋಮ ಏನಾದರೂ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ಅಂತ ಹೇಳಬೇಕಿತ್ತು. ಚ್ಯವನರು ಹೇಳಿದರು, ನಿನ್ನ ಮಗಳು ಹುಡುಗಾಟಿಕೆಯನ್ನು ಮಾಡಿ ನನ್ನ 2 ಕಣ್ಣನ್ನು ಕಿತ್ತುಕೊಂಡಿದ್ದಾಳೆ. ಅದರ ಪ್ರಾಯಶ್ಚಿತ್ತ ನಿನ್ನ ಮಗಳು ನನಗೆ ಕಣ್ಣಾಗಬೇಕು. ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡು ಅಂತ ಕೇಳಿದರು. ಹಣ್ಣು ಮುದುಕ, ಗೂನು ಬೆನ್ನು ಬಾಗಿದೆ,
ಇಡೀ ಶರೀರದಲ್ಲಿರತಕ್ಕಂತಹ ರೋಮರಾಶಿಗಳೆಲ್ಲ ಬೆಳ್ಳಗಾಗಿವೆ. ಗಡ್ಡ ಕೂದಲು ಮಾತ್ರ ಅಲ್ಲ, ಶರೀರದ ರೋಮಗಳೆಲ್ಲ ಬೆಳ್ಳಗಾಗಿದೆ. ಪೂರ್ತಿ ಮೊನ್ನೆ ಕರ್ದಮನ ಸ್ವರೂಪವನ್ನು ಹೇಳಿದೆ, ಕರ್ದಮ ಪ್ರಜಾಪತಿಗಳದ್ದು. ಚರ್ಮ ಮತ್ತೆ ಎಲುಬು ಬಿಟ್ಟರೆ ಬೇರೆ ಏನೇನೇನಿಲ್ಲ ದೇಹದಲ್ಲಿ. ಅಂತಹ ಘೋರವಾದ ತಪಸ್ಸನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿ ಚ್ಯವನ ಮಹರ್ಷಿಗಳು ಮಗಳನ್ನು ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾರೆ. ರಾಜ ಪ್ರಜೆಗಳ ಕ್ಷೇಮಕ್ಕೋಸ್ಕರ ತನ್ನ ಮಗಳನ್ನು ತ್ಯಾಗ ಮಾಡಿದ್ರೂ ತೊಂದರೆ ಇಲ್ಲ, ಪ್ರಜೆಗಳು ಕ್ಷೇಮವಾಗಿರಬೇಕೆಂಬಂತಹ ಉದ್ದೇಶದಿಂದ ಸುಕನ್ಯೆಯನ್ನು ಚ್ಯವನರಿಗೆ ಮದುವೆ ಮಾಡಿ ಕೊಡ್ತಾಳೆ. ಸುಕನ್ಯೆ ಕೂಡ ಅಷ್ಟು ಎಳೆಯ ವಯಸ್ಸಿನ ಹೆಣ್ಣಾದರೂ ಕೂಡ ಪರಿಪರಿಯಾಗಿ ಪತಿಯ ಸೇವೆಯನ್ನು ಪತಿವ್ರತ ಧರ್ಮದಿಂದ ಅನನ್ಯ ರೀತಿಯಲ್ಲಿ ತನ್ನ ಹಣ್ಣು ಮುದುಕನಾದಂತಹ ಗಂಡನ ಸೇವೆಯನ್ನು ಅವರು ಅಪೇಕ್ಷಿಸಿದ ಹಾಗೆ ಅವರಿಗೆ ಕಣ್ಣಾಗಿದ್ದುಕೊಂಡು ಅವರಿಗೆ ಮಾನಸಿಕವಾಗಿ ಆಗಲಿ ದೈಹಿಕವಾಗಿ ಆಗಲಿ ಯಾವುದೇ ರೀತಿಯ ಕ್ಲೇಶ ಬಾರದಂತೆ ತನ್ನ ಪತಿಯ ಸೇವೆಯನ್ನು ಸುಕನ್ಯೆ ಮಾಡ್ತಾಳೆ. ಬಹಳ ಸಮಯಗಳವರೆಗೆ ಸೇವಿಸಿಕೊಂಡಂತಹ ಆ ಚ್ಯವನ ಮಹರ್ಷಿಗಳು ಒಂದು ದಿವಸ ಭಗವದ್ ಧ್ಯಾನದಲ್ಲಿ ಕುಳಿತಿರುವಾಗ ಅಲ್ಲಿಗೆ ಅಶ್ವಿನಿ ದೇವತೆಗಳು ಬರ್ತಾರೆ. ಇನ್ನು ಮುಂದೆ ನನಗೆ ಈ ರೀತಿಯ ಯೌವನವನ್ನು ಕೊಟ್ಟಂತಹ ನಿಮಗೆ ಯಜ್ಞಯಾಗಗಳಲ್ಲಿ ಸೋಮಪಾನವನ್ನು ಮಾಡುವ ಅವಕಾಶ ನಾನು ಕಲ್ಪಿಸ್ತೇನೆ ಅಂತ ಚ್ಯವನರು ಅಶ್ವಿನಿ ಯಜ್ಞಯಾಗಗಳನ್ನು ಮಾಡುವಾಗ ಎಲ್ಲ ದೇವತೆಗಳಿಗೂ ಸೋಮಪಾನದ ಅವಕಾಶ ಉಂಟು. ಸೋಮಪಾನ ಅಂತ ಹೇಳಿದರೆ ಸೋಮಲತೆ ಅಂತ ಒಂದು ಬಳ್ಳಿ. ಈಗ ಅಮೃತ ಬಳ್ಳಿ, ಧನ್ವಂತರಿ ಹೋಮಕ್ಕೆ ಅಮೃತ ಬಳ್ಳಿಯನ್ನು ತರ್ತಾರೆ, ಬೇರೆ ಬೇರೆ ಹವನಗಳಿಗೆ ಬೇರೆ ಬೇರೆ ರೀತಿಯ ಸಮಿತ್ತುಗಳನ್ನು ತರ್ತಾರೆ. ಹಾಗೆ ಸೋಮಯಾಗವನ್ನು ಅಶ್ವಮೇಧ ಯಾಗಗಳನ್ನೆಲ್ಲ ಮಾಡಬೇಕಾದ್ರೆ ಅದಕ್ಕೆ ಸೋಮಲತೆ ಶ್ರೌತಯಾಗವನ್ನು, ಸಾಮಾನ್ಯವಾಗಿ ಶ್ರೌತಯಾಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಡೆಯಲ್ಲಿ ಯಾರು ಮಾಡುವಂತಹದ್ದು ಕಾಣುವುದಿಲ್ಲ. ತಮಿಳುನಾಡಿನಲ್ಲಿ ಒಂದು ಪಂಗಡ ಯಾಜ್ಞಿಕರಿದ್ದಾರೆ, ಅವರು ಶ್ರೌತಯಾಗವನ್ನು ಮಾಡುತ್ತಾರೆ. ನಾವು ನೋಡಿರ್ಲಿಕ್ಕೂ ಸಾಕು, ಕೇಳಿರ್ಲಿಕ್ಕೂ ಸಾಕು. ಕೇಳಿದ್ದಂತೂ ಹೌದು, ಪಾವಂಜ ದೇವಸ್ಥಾನದಲ್ಲಿ ಹಲವು ವರ್ಷಗಳಿಂದ ಆ ಶ್ರೌತಯಾಗಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಪುಂಡಲೀಕ ಯಾಗ, ಆಪ್ತೋರ್ಯಾಮ ಸೋಮಯಾಗ, ಗವಾಮಯನ ಸೌತ್ರಾಮಣಿ ಯಾಗ, ಇತ್ತೀಚೆಗೆ ಒಂದು ಯಾವುದೋ ಯಾಗ, ಇದೆಲ್ಲ ಶ್ರೌತಯಾಗಗಳು. ಈ ಶ್ರೌತಯಾಗಗಳನ್ನು ಯಾಗಗಳಲ್ಲಿ ಎಲ್ಲ ದೇವತೆಗಳಿಗೂ ಆಹುತಿ ಉಂಟು, ಅಶ್ವಿನಿ ದೇವತೆಗಳಿಗೆ ಮಾತ್ರ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಸೋಮಪಾನವನ್ನು ಮಾಡಿದರೆ ಒಂದು ರೀತಿಯ ಮದ ಏರ್ತದಂತೆ. ಅಮಲು ನಮ್ಮ ಭೂಲೋಕದಲ್ಲಿ ಸುರ ಇದ್ದ ಹಾಗೆ ದೇವಲೋಕದಲ್ಲಿ ಸೋಮರಸ ಅಮಲು ಏಳ್ತದಂತೆ. ಈ ಅಶ್ವಿನಿ ದೇವತೆಗಳು ಏನಿದ್ದಾರೆ ಇವರು ದೇವತೆಗಳ ವೈದ್ಯರು, ಡಾಕ್ಟರ್ಸ್, ದೇವಲೋಕದ ಡಾಕ್ಟರ್ ಇವರು ಸೋಮಪಾನವನ್ನು ಮಾಡಿ ಮದ್ದು ಕೊಡುವಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಂಬ ಕಾರಣಕ್ಕೆ ಅವರಿಗೆ ಸೋಮಪಾನ ಮಾಡುವ ಅವಕಾಶ ಇಲ್ಲ ಅಂತ ಒಂದು ಕಥೆ. ಅಂತ ಅವರಿಗೆ ಅಶ್ವಿನಿ ದೇವತೆಗಳಿಗೆ ಸೋಮಪಾನ ಮಾಡುವ ಅವಕಾಶ ಇಲ್ಲ. ಆದರೆ ಆ ಚ್ಯವನ ಮಹರ್ಷಿಗಳು ಹೇಳ್ತಾರೆ, ಇನ್ನು ಮುಂದೆ ನಾನು ಸೋಮಪಾನದ ಅವಕಾಶವನ್ನು ಕಲ್ಪಿಸ್ತೇನೆ ಅಂತ ಅವರಿಗೆ ಮಾತು ಕೊಡ್ತಾರೆ. ಕೊಟ್ಟಂತಹ ತಾರುಣ್ಯಕ್ಕೆ ಪ್ರತಿಯಾಗಿ ಅಶ್ವಿನಿ ದೇವತೆಗಳು ಸಂತೋಷದಿಂದ ಹೊರಡುತ್ತಾರೆ. ಆಮೇಲೆ ತರುಣನಾದಂತಹ ಚ್ಯವನ ಸುಕನ್ಯೆಯ ಒಟ್ಟಿಗೆ ಬಹಳ ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನು ಅನುಭವಿಸ್ತಾ ಸತ್ಕರ್ಮ ಧರ್ಮ ಕಾರ್ಯ ನಿರತನಾಗಿತ್ತುಕೊಂಡು ಸತ್ಕರ್ಮ ಪರಾಯಣನಾಗಿರ್ತಾನೆ. ಒಮ್ಮೆ ಈ ಶರ್ಯಾತಿಗೆ ಮಗಳ ನೆನಪಾಗ್ತದೆ. ಸಣ್ಣವಳು ಮಗಳು, ಒಬ್ಬ ಮುದುಕನಿಗೆ ಕೊಟ್ಟು ಮದುವೆ ಮಾಡಿದ್ದೇನೆ, ಅವಳ ಜೀವನ ಹೇಗುಂಟೋ ಏನೋ, ನಾನು ಹೋಗಿ ಒಮ್ಮೆ ಅವಳನ್ನು ವಿಚಾರಿಸಿಕೊಂಡು ಬರ್ತೇನೆ ಹೇಳಿ ಶರ್ಯಾತಿ ಚ್ಯವನರ ಆಶ್ರಮಕ್ಕೆ ಬರುವಾಗ ಇವಳೊಬ್ಬ ಸ್ಫುರದ್ರೂಪಿ ಯುವಕನೊಟ್ಟಿಗೆ ವಿಹರಿಸ್ತಾ ಇದ್ದಾಳೆ. ಶರ್ಯಾತಿಗೆ ಸಿಟ್ಟು ಬರ್ತದೆ. ಹೇಳ್ತಾನೆ ಮಗಳನ್ನು ಕುರಿತು, ಎಂತಹ ಘೋರ ಅಪರಾಧ ಮಾಡಿದಿ. ಚ್ಯವನರು ಮುದುಕರಾಗಿರಬಹುದು, ಆದರೆ ಅವರ ತಪಸ್ಸು ಎಂಥದ್ದು, ಅವರ ತೇಜಸ್ಸು ಎಂತಹದ್ದು, ಅವರ ಓಜಸ್ಸು ಎಂತಹದ್ದು. ಅಂತಹ ವ್ಯಕ್ತಿಗೆ, ತಪಸ್ವಿ ಪುರುಷನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಿದ್ದೇನೆ. ಉಭಯ ಕುಲಗಳನ್ನು ಉದ್ಧರಿಸುವವಳು ಹೆಣ್ಣು. ನೀನೇನು ಮಾಡಿದಿ? ನಿನ್ನ ದುಷ್ಕರ್ಮದಿಂದ ಉಭಯ ಕುಲಗಳ ಹೆಸರನ್ನು ನಾಶ ಮಾಡಿದಿ, ಉಭಯ ಕುಲಗಳು ಅಧಪತನವನ್ನು ಹೊಂದುವ ಹಾಗೆ ಮಾಡಿದಿ. ಎಂತಹ ಅನ್ಯಾಯವನ್ನು ಮಾಡ್ತಾ ಇದ್ದಿ. ನಿನ್ನನ್ನು ನನ್ನ ಮಗಳು ಅಂತ ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಇವತ್ತಿಗೆ ನಮ್ಮ ಸಂಬಂಧ ಮುರಿದು ಹೋಯಿತು ಅಂತ ಹೇಳಬೇಕಾದ್ರೆ ಸುಕನ್ಯೆ ತಂದೆಯನ್ನು ತಡೆದು ಹೇಳ್ತಾಳೆ, ತಂದೆ
ಇವನನ್ನು ಯಾರು ಅಂತ ಭಾವಿಸಿದ್ದಿ? ಇವರೇ ಚ್ಯವನ ಮಹರ್ಷಿಗಳು, ನನ್ನ ಪತಿದೇವರು ಹೇಳಿ ನಡೆದ ಘಟನೆಗಳನ್ನೆಲ್ಲ ವಿವರಿಸುವಾಗ ಶರಿಯಾಗಿ ಸಂತುಷ್ಟನಾಗಿ ಆ ಚ್ಯವನ ಮಹರ್ಷಿಗಳನ್ನು ಆಶ್ರಮಕ್ಕೆ ಕರ್ಕೊಂಡು ಬಂದು ಒಂದು ಅದ್ಭುತವಾದ ಯಾಗವನ್ನು ಮಾಡಬೇಕು ಅಂತ ಪ್ರಾರ್ಥಿಸಿಕೊಳ್ತಾನೆ. ಚ್ಯವನ ಮಹರ್ಷಿಗಳು ಯಜ್ಞವನ್ನು ಮಾಡುತ್ತಾರೆ. ಆ ಯಜ್ಞದಲ್ಲಿ ಸೋಮರಸದಿಂದ ಅಶ್ವಿನಿ ದೇವತೆಗಳನ್ನು ಹೋಮಿಸ್ತಾರೆ. ಹೋಮಿಸುವಾಗ ಇಂದ್ರದೇವರು ಬಂದು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇಷ್ಟರವರೆಗೆ ಇಲ್ಲದಂತಹ ಪದ್ಧತಿಯನ್ನು ನೀವು ಪ್ರಾರಂಭ ಮಾಡಬೇಡಿ ಹೇಳಿ ವಜ್ರಾಯುಧ ಪ್ರಯೋಗ ಮಾಡಲಿಕ್ಕೆ ಹೋಗಬೇಕಾದ್ರೆ ಚ್ಯವನ ಮಹರ್ಷಿಗಳು ಇಂದ್ರನ ಕೈಯನ್ನು ಸ್ತಂಭನ ಮಾಡ್ತಾರೆ. ಆಮೇಲೆ ಇಂದ್ರದೇವ ಕ್ಷಮೆಯನ್ನು ಕೇಳಿ ಉಳಿದ ದೇವತೆಗಳೆಲ್ಲ ಒಪ್ಪಿಗೆ ಕೊಟ್ಟ ಮೇಲೆ ಇಂದ್ರನೂ ಕೂಡ ಒಪ್ಪಿಕೊಳ್ತಾನೆ. ಅಶ್ವಿನಿ ದೇವತೆಗಳಿಗೆ ಸೋಮರಸದ ಪಾನ ಆಗ್ತದೆ. ಶರ್ಯಾತಿ ಸುಕನ್ಯೆ ಚ್ಯವನ ಮಹರ್ಷಿಗಳ ಜೀವನ ಬಹಳ ಧರ್ಮಿಷ್ಠವಾಗಿ ನಡೀಲಿಕ್ಕೆ ಪ್ರಾರಂಭ ಆಗ್ತದೆ. ಈ ಕಥೆಯನ್ನು ಸುಕನ್ಯೆಯ ಪತಿ ಸೇವೆ, ಚ್ಯವನನ ಧರ್ಮನಿಷ್ಠೆ, ಶರ್ಯಾತಿಯ ಪ್ರಜಾಪಾಲನೆಯ ತತ್ಪರತೆ, ಈ ಕಥೆಯನ್ನು ಯಾರು ನಿತ್ಯದಲ್ಲಿ ಸ್ಮರಿಸ್ತಾರೋ ಅವರ ಕಣ್ಣಿಗೆ ಯಾವುದೇ ತೊಂದರೆ ಬರುವುದಿಲ್ಲ ಅಂತ ಭಾಗವತ ಹೇಳ್ತದೆ. ಕಥೆ ಪ್ರಾರಂಭ ಆದದ್ದು ಕಣ್ಣಿನ ದೋಷದಿಂದ, ಕಣ್ಣನ್ನು ಕುಕ್ಕಿದ ಕಾರಣ ಉಂಟಾದ ಕಥೆ. ಶರ್ಯಾತಿಂಚ ಸುಕನ್ಯಾಂಚ ಚ್ಯವನಂ ಚೇಂದ್ರಮಶ್ವಿನೌ ಭೋಜನಾಂತೆ ಸ್ಮರೇದ್ಯಸ್ತು ತಸ್ಯ ಚಕ್ಷು ನ ನಶ್ಯತಿ ಎಂಬುದಾಗಿ ಭಾಗವತದ ಮಾತು, ಧರ್ಮಶಾಸ್ತ್ರದ ಮಾತು. ಶರ್ಯಾತಿಯನ್ನು, ಸುಕನ್ಯಾಂ ಮಗಳಾದಂತಹ ಸುಕನ್ಯೆಯನ್ನು, ಸುಕನ್ಯಾಂಚ ಚ್ಯವನ ಮಹರ್ಷಿಗಳನ್ನು, ಇಂದ್ರದೇವನನ್ನು, ಅಶ್ವಿನವು ತಾರುಣ್ಯ ಕೊಟ್ಟಂತಹ ಅಶ್ವಿನಿ ದೇವತೆಗಳನ್ನು, ಇವರಿಷ್ಟು ಮಂದಿಯನ್ನು ಭೋಜನಾಂತ್ಯದಲ್ಲಿ ಊಟ ಆದ ಮೇಲೆ ಸ್ಮರಿಸಿಕೊಂಡು ಕೈ ತೊಳೆದ ಮೇಲೆ, ಕೈಯನ್ನು ಚೆನ್ನಾಗಿ ತೊಳಿತೇವೆ ಊಟ ಆದ ಮೇಲೆ, ಕೈ ತೊಳೆದುಕೊಂಡ ಮೇಲೆ ಹೆಬ್ಬೆರಳಿಂದ ಬರುವ ನೀರನ್ನು ಕಣ್ಣಿಗೆ ಹಾಕೊಳ್ಬೇಕಂತ. ಈ ಶ್ಲೋಕವನ್ನು, ಈ ಮಂತ್ರವನ್ನು, ಈ ಶ್ಲೋಕವನ್ನು ಹೇಳಿ ಕೈ ತೊಳೆದ ಹೆಬ್ಬೆರಳ ನೀರನ್ನು ಕಣ್ಣಿಗೆ ಹಾಕೊಂಡು ಈ ಮಂತ್ರವನ್ನು ಹೇಳಬೇಕು. ಭೋಜನಾಂತೆ ಸ್ಮರೇದ್ಯಸ್ತು, ಊಟ ಆದ ಮೇಲೆ ಈ ಕ್ರಿಯೆಯನ್ನು ಮಾಡಿ ಯಾರು ಈ ಐವರನ್ನು ಸ್ಮರಿಸ್ತಾರೋ ತಸ್ಯ ಚಕ್ಷು ನ ನಶ್ಯತಿ, ಅವರ ಕಣ್ಣಿಗೆ ಯಾವುದೇ ರೀತಿಯ ದೋಷ ಉಂಟಾಗುವುದಿಲ್ಲ. 40 ಕನ್ನಡಕ್ಕೆ ಹಾಕೊಳ್ಳಬೇಕು ಅಂತ ಇಲ್ಲ. ಇದನ್ನು ನಿತ್ಯದಲ್ಲಿ ಅನುಷ್ಠಾನ ಮಾಡಬೇಕು. ಇದು ಭಾಗವತ ಧರ್ಮಶಾಸ್ತ್ರ ಹೇಳುವಂತಹ ಕಥೆ. ಮುಂದೆ ನಾಭಾಗ ಅಂತ ಒಬ್ಬ ಭಗವದ್ ಭಕ್ತ. ನಾಭಾಗ ಬಹಳ ಧರ್ಮಿಷ್ಠ, ಬ್ರಹ್ಮಜ್ಞಾನಿ. ಅಣ್ಣ ತಮ್ಮಂದಿರಿಗೆಲ್ಲ ತಂದೆಯ ಆಸ್ತಿ ಪಾಲಾಗ್ತದೆ. ಇವನು ಬ್ರಹ್ಮಜ್ಞಾನಿ ಆದವ, ಯಾವತ್ತೂ ಯಾವುದನ್ನು ಕೇಳದವ, ಯಾವತ್ತೂ ಯಾವುದನ್ನು ಅಪೇಕ್ಷಿಸದವ. ಇವನಿಗೆ ಯಾಕೆ ಆಸ್ತಿಯಲ್ಲಿ ಪಾಲು ಅಂತ ಅವನಿಗೆ ಪಾಲನ್ನು ಕೊಡುವುದಿಲ್ಲ. ಆದರೆ ಬಹಳ ಬೇಸರಗೊಂಡಂತಹ ಆತ ಬಂದು ತಂದೆಯಲ್ಲಿ ನನ್ನ ಹಕ್ಕಿನ ಪಾಲನ್ನು ಕೊಡಿ ಅಂತ ಕೇಳ್ತಾನೆ. ಆಗ ತಂದೆ ಹೇಳ್ತಾನೆ, ನೋಡಪ್ಪ, ಅಣ್ಣ ತಮ್ಮಂದಿರೊಟ್ಟಿಗೆ ಜಗಳ ಮಾಡಲಿಕ್ಕೆ ಹೋಗಬೇಡ, ನೀನೊಂದು ಕೆಲಸ ಮಾಡು. ಇವತ್ತು ಇಂತಹ ಒಂದು ಸ್ಥಳದಲ್ಲಿ ಒಂದು ಬಹಳ ದೊಡ್ಡ ಯಜ್ಞ ನಡೀತಾ ಇದೆ. ಆ ಯಜ್ಞಕ್ಕೆ ಹೋಗುವಾಗ ಅಲ್ಲಿಯ ಋತ್ವಿಜರು ಮಂತ್ರವನ್ನು ಮರ್ತು ಹೋಗ್ತಾರೆ. ಮರ್ತು ಹೋದಾಗ ನೀನು ಅವರಿಗೆ ಮಂತ್ರವನ್ನು ನೆನಪಿಸಿಕೊಡು. ಮಂತ್ರವನ್ನು ನೆನಪಿಸಿಕೊಟ್ಟಾಗ ಅವರು ನಿನ್ನ ಮೇಲೆ ಸಂತುಷ್ಟರಾಗಿ ಹೋಮ ಎಲ್ಲ ಮುಗಿದ ಮೇಲೆ ಉಳಿದ ದ್ರವ್ಯಗಳನ್ನು ನಿನಗೆ ಕೊಟ್ಟು ಹೋಗ್ತಾರೆ. ಅದನ್ನು ಹಿಡ್ಕೊಂಡು ನೀನು ಬಾ ಅಂತ ಹೇಳ್ತಾನೆ. ಅದು ನಿನ್ನ ಪಾಲಿನ ಹಕ್ಕು, ನಿನ್ನ ಹಕ್ಕನ್ನು ಸ್ವೀಕರಿಸು ಅಂತ. ಸರಿ ಅಂತ ಯಜ್ಞಕ್ಕೆ ಹೋಗ್ತಾನೆ. ತಂದೆ ಹೇಳಿದ ಹಾಗೆ ಅಲ್ಲಿ ಋತ್ವಿಕ್ಕುಗಳು ಮಂತ್ರವನ್ನು ಮರೀತಾರೆ. ನಾಭಾಗ ನೆನಪಿಸ್ತಾನೆ. ಏನು ಬೇಕು ಅಂತ ಕೇಳುತ್ತಾರೆ. ಎಲ್ಲವನ್ನು ನನಗೆ ಕೊಟ್ಟು ಹೋಗಿ ಅಂತ ನಾಭಾಗ ಕೇಳಿದ್ದಕ್ಕೆ ಋತ್ವಿಜರೆಲ್ಲ ಒಪ್ಪಿಕೊಂಡು ಹೋಮಾವಶಿಷ್ಟವನ್ನು ಎಲ್ಲವನ್ನೂ ಕೂಡ ನಾಭಾಗನಿಗೆ ಒಪ್ಪಿಸ್ತಾರೆ. ಅಷ್ಟೊತ್ತಿಗೆ ಕಪ್ಪಗಿನ ಒಬ್ಬ ಮನುಷ್ಯ, ಜಟಾಜೂಟಧಾರಿಯಾದಂತಹ ಒಬ್ಬ ಕಪ್ಪಗಿನ ಮನುಷ್ಯ ಬಂದು, ನಿಲ್ಲು, ಇದು ನನಗೆ ಸೇರಬೇಕಾದದ್ದು, ನೀನು ಕೊಂಡು ಹೋಗುವ ಹಾಗೆ ಇಲ್ಲ ಅಂತ ಹೇಳ್ತಾನೆ. ನಾಭಾಗ, ಇಲ್ಲ, ನನ್ನ ಅಪ್ಪ ಹೇಳಿದ್ದಾರೆ ನನಗೆ ಸೇರಬೇಕಂತೆ, ಋತ್ವಿಕಗಳು ನನಗೆ ಕೊಟ್ಟಿದ್ದಾರೆ, ಹಾಗಾಗಿ ಇದು ನನಗೆ ಸೇರಬೇಕಾದದ್ದು. ಅವರಿಬ್ಬರಲ್ಲಿ ವಾಗ್ವಾದ ನಡೀತದೆ. ಮತ್ತೆ ತಂದೆ ಬರ್ತಾನೆ. ತಂದೆ ಬಂದ, ನೋಡು ಮಗ, ಇದು ನಿಜವಾಗಿ ಅವನಿಗೆ ಸೇರಬೇಕಾದದ್ದು, ನಿನ್ನದಲ್ಲ, ಅವನಿಗೆ ಕೊಟ್ಟು ಬಿಡು. ಅಪ್ಪ, ಯಾರು ಗೊತ್ತೋ? ರುದ್ರದೇವ.
ಕೈಲಾಸದಿಂದ ಬಂದಂತಹ ಪಾರ್ವತೀಪತಿಯಾದಂತಹ ರುದ್ರದೇವ, ಇದೆಲ್ಲವೂ ಅವನಿಗೆ ಸೇರಬೇಕಾದದ್ದು. ಯಜ್ಞ ಮುಗಿದ ಮೇಲೆ ಈ ಶ್ರೌತಯಾಗಗಳಲ್ಲಿ ಒಂದು ಕ್ರಮ ಉಂಟು. ನಾವು ಈಗ ಸಾಮಾನ್ಯವಾಗಿ ಮಾಡುವಂತಹ ಯಜ್ಞಯಾಗಾದಿಗಳಲ್ಲಿಯೂ ಒಂದು ಕ್ರಮ ಉಂಟು. ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ ಎಲ್ಲ ಯಜ್ಞಗಳನ್ನು ಮಾಡುವಾಗ ಅನ್ನದ ಚರುವನ್ನು ಹೋಮಕ್ಕೆ ಹಾಕ್ತೇವೆ. ಅನ್ನದಿಂದ ಅಕ್ಕಿನ ಚರು, ಅದನ್ನು ದೇವರಿಗೆ ಅರ್ಪಿಸಿ ಆದ ಮೇಲೆ ಅದನ್ನು ಕೊನೆಗೆ ಆ ಪಾತ್ರೆಯ ಅಡಿಯಲ್ಲಿ ಉಳಿದಂತಹ ಏನು ಅನ್ನಗಳಿದ್ದಾವೆ ಅದನ್ನು ರುದ್ರಾಯ ಪಶುಪತಯೇ ಸ್ವಾಹ ಅಂತ, ಕಾಲಾಗ್ನಿ ರುದ್ರಾಯ ಸಂಪ್ರದದೇ ದತ್ತಂ ನಮಃ ಅಂತ ಹೇಳಿ ಅದನ್ನು ರುದ್ರದೇವರಿಗೆ ಒಪ್ಪಿಸ್ತೇವೆ. ಅದನ್ನು ಈಶಾನ್ಯ ಭಾಗದಲ್ಲಿ ಇಡಬೇಕು ಆ ಪಾತ್ರೆಯನ್ನು. ಅದು ರುದ್ರದೇವರಿಗೆ ಸಂಬಂಧಪಟ್ಟದ್ದು ಅಂತ. ಶ್ರೌತಯಾಗಗಳಲ್ಲಿ ಯಜ್ಞಗಳು ಮುಗಿದ ಮೇಲೆ ಇಡೀ ಯಜ್ಞ ವೇದಿಕೆಗೆ ಬೆಂಕಿ ಕೊಟ್ಟು ಬಿಡ್ತಾರೆ. ಇಡೀ ಯಜ್ಞ ವೇದಿಕೆಯನ್ನು ಬೆಂಕಿಗೆ ಅಗ್ನಿಗೆ ಆಹುತಿಯನ್ನಾಗಿ ಕೊಟ್ಟು ಬಿಡ್ತಾರೆ. ಅದು ರುದ್ರದೇವರಿಗೆ ಅಂತ ಅರ್ಥ. ಆ ರೀತಿ ಯಜ್ಞ ಮುಗಿದಿದೆ, ಇವ ಹೇಳ್ತಾನೆ ಯಜ್ಞಾವಶಿಷ್ಟ ನನಗೆ ಸೇರಬೇಕಾದದ್ದು ಅಂತ. ತಂದೆಯು ಹೌದಪ್ಪ ರುದ್ರದೇವ ಅವನಿಗೆ ಸೇರಬೇಕಾದದ್ದು ಕಾಲಾಗ್ನಿ ರುದ್ರನಿಗೆ ಕೊಟ್ಟು ಬಿಡು ಅಂತ ತಂದೆ ಹೇಳುವಾಗ ಸರಿಯಿಂದ ಒಪ್ಪಿ ಕೊಟ್ಟು ಬಿಡ್ತಾನೆ. ಇದರಿಂದ ಸಂತುಷ್ಟನಾದಂತಹ ರುದ್ರದೇವ ನಾಭಾಗನಿಗೆ ಅನುಗ್ರಹ ಮಾಡ್ತಾನೆ. ತಂದೆಯ ಮಾತಿಗೆ ನೀನು ಕೊಡುವಂತಹ ಬೆಲೆ, ಯಾವುದೇ ರೀತಿಯ ಕಲಹ ಬೇಡ ಅಂತ ತಂದೆಯ ಮಾತಿಗೆ ಬೆಲೆ ಕೊಟ್ಟು ಬಂದಂತಹ ನಿನ್ನಲ್ಲಿ ನಾನು ಪ್ರಸನ್ನನಾಗಿದ್ದೇನೆ. ತನ್ನದಲ್ಲದ ಸೊತ್ತನ್ನು ಸರಿ ನನ್ನದಲ್ಲ ಅಂತ ಅವರಿಗೆ ತಿರುಗಿಸಿಕೊಡುವಂತಹ ಪ್ರಾಮಾಣಿಕತೆಗೆ ನಾನು ಸಂತುಷ್ಟನಾಗಿದ್ದೇನೆ. ನಿನಗೆ ಇಡೀ ಭೂಮಂಡಲದ ಸಂಪತ್ತನ್ನು ನಿನಗೆ ಸಿಗುವ ಹಾಗೆ ಅನುಗ್ರಹಿಸ್ತಾ ಇದ್ದೇನೆ. ಮಾತ್ರವಲ್ಲ, ನೀನು ಬ್ರಹ್ಮಜ್ಞಾನಿಯಾಗುವ ಹಾಗೆ ಭಗವಂತನ ಸಾಕ್ಷಾತ್ಕಾರ ನನಗೆ ಆಗುವ ರೀತಿಯಲ್ಲಿ ಅನುಗ್ರಹಿಸ್ತೇನೆ ಹೇಳಿ ರುದ್ರದೇವ ಅವನ ಪ್ರಾಮಾಣಿಕತೆಗೆ ಬೆಲೆ ಕೊಟ್ಟು ಅವನನ್ನು ವಿಶೇಷವಾಗಿ ಅನುಗ್ರಹಿಸಿ ಹೋಗ್ತಾನೆ. ಇಂತಹ ಭಗವದ್ಭಕ್ತನಾದಂತಹ ಅಪರೋಕ್ಷ ಜ್ಞಾನವನ್ನು ಹೊಂದಿದಂತಹ ನಾಭಾಗನಿಗೆ ಒಬ್ಬ ಮಗ ಹುಡ್ತಾನೆ. ಅವನ ಹೆಸರು ಅಂಬರೀಷ. ಪ್ರಾಯ ಅಂಬರೀಷನ ಕಥೆ ಹೆಚ್ಚಿನವರಿಗೆ ಗೊತ್ತಿದೆ. ಏಕಾದಶಿಯ ಮಹತ್ವವನ್ನು ಸಾರುವಂತಹ ಕಥೆ. ಅಂಬರೀಷನ ಜೀವಿತ ಹೇಗಿತ್ತು ಅಂತ ಹೇಳಿದರೆ, ಸವೈಮನ ಕೃಷ್ಣ ಪದಾರವಿಂದಯೋಹ, ಅವನ ಮನಸ್ಸು ಯಾವಾಗಲೂ ಕೃಷ್ಣನ ಪಾದಾರವಿಂದಗಳಲ್ಲಿ ಅಂಬರೀಷನ ಮನಸ್ಸು ಅಂತ ಹೇಳಿದರೆ, ಭಾಗವತ ಹೇಳುವ ಮಾತಿದು. ಕೃಷ್ಣನ ಕಾಲ ಯಾವುದು, ಅಂಬರೀಷನ ಕಾಲ ಯಾವುದು? ಅಂಬರೀಷ ಸೂರ್ಯವಂಶದಲ್ಲಿ ಬರುವ ರಾಜ. ಕೃತಯುಗ ತ್ರೇತಾಯುಗಗಳಲ್ಲಿ ಅಂಬರೀಷನ ಕಥೆ ನಡೆಯುವಂತಹದ್ದು. ಕೃಷ್ಣ ನಿನ್ನೆ ಮೊನ್ನೆಯವ, ನಮ್ಮ ದ್ವಾಪರ ಯುಗದವ, ಬಹಳ ಇತ್ತೀಚಿನವ. ಕೃಷ್ಣ ಪದಾರವಿಂದಯೋ ಅಂತ ಹೇಳಿದರೆ ಏನು ಅಂತ ಇಲ್ಲಿ ಇದಕ್ಕೆ ಜಟಿಲವಾದ ಪ್ರಶ್ನೆ ಏನಲ್ಲ, ಸಾಮಾನ್ಯ. ಕೃಷ್ಣ ಅಂತ ಹೇಳಿದರೆ ದೇವಕಿಯ ಮಗನೇ ಕೃಷ್ಣ ಅಂತ ಅಲ್ಲ, ಭಗವಂತನಿಗೆ ಕೃಷ್ಣ ಅಂತ ಹೆಸರುಂಟು. ಆ ಹೆಸರನ್ನು ದೇವಕಿಯ ಮಗನಿಗೆ ಇಟ್ಟರು. ಅದೇ ಭಗವಂತ ದೇವಕಿಯ ಮಗನಾಗಿ ಹುಟ್ಟಿದಾಗ ಆ ಭಗವಂತನ ಹೆಸರನ್ನು ಈ ಭಗವಂತನಿಗೆ ಇಟ್ಟರು. ಕೃಷ್ಣ ಎಂಬ ಶಬ್ದಕ್ಕೆ ಅರ್ಥ ಏನು? ಕರ್ಷತಿ ಇತಿ ಕೃಷ್ಣ, ನಮ್ಮೆಲ್ಲರನ್ನು ಅವನತ್ತ ಆಕರ್ಷಿಸ್ತಾನೆ. ತನ್ನ ಬಾಲ ಲೀಲೆಗಳಿಂದ ಆಕರ್ಷಿಸ್ತಾನೆ. ತನ್ನ ಮನೋವೃತ್ತಿಯಿಂದ ನಮ್ಮನ್ನು ಆಕರ್ಷಿಸುತ್ತಾನೆ. ಎಲ್ಲ ರೀತಿಯಿಂದಲೂ ಜಗತ್ತನ್ನು ತನ್ನತ್ತ ಆಕರ್ಷಿಸ್ತಾನೆ. ಆದ ಕಾರಣ ಅವ ಕೃಷ್ಣ. ಅದು ನಿಜವಾಗಿ ಭಗವಂತನ ಹೆಸರು. ಆ ಭಗವಂತನ ಹೆಸರನ್ನು ಈ ಕೃಷ್ಣನಿಗೆ, ಈ ದೇವಕಿಯ ಮಗನಿಗೆ ಇಟ್ಟರು. ಅವನೂ ಭಗವಂತ, ಇವನೂ ಭಗವಂತ. ಗರ್ಗಾಚಾರ್ಯರು ಹೆಸರಿಡುವಾಗ ನಂದಗೋಪನಿಗೆ ಹೇಳ್ತಾನೆ, ಕೃಷ್ಣ ಅಂತ ಯಾಕೆ ಹೆಸರಿಟ್ಟ ಗೊತ್ತಾ? ಒಂದು ಇವ ಕಪ್ಪಗಿದ್ದಾನೆ, ಕೃಷ್ಣ ಹೇಳಿದ್ರೆ ಕಪ್ಪು ಅಂತ ಅರ್ಥ. ಇನ್ನೊಂದು ಎಲ್ಲರನ್ನು ತನ್ನತ್ತ ಆಕರ್ಷಿಸ್ತಾ ಇದ್ದಾನೆ, ಹಾಗೆ ಇನ್ನೊಂದು ಶ್ರೀ ಕೃಷ್ಣ ಅಂತ ಹೆಸರು. ಇನ್ನೊಂದು ವಾಸುದೇವ ಅಂತಲೂ ಹೆಸರಿಟ್ಟರು. ಅದು ಯಾಕೆ ಅಂತ ಕೇಳಿದ ನಂದಗೋಪ. ಕಾಲಕ್ರಮೇಣ ನಿನಗೆ ಗೊತ್ತಾಗ್ತದೆ ಇಲ್ಲಿ ಅಂತ ಹೇಳಿದರು. ಅಂದರೆ ಸಾಕ್ಷಾತ್ ಭಗವಂತ ಇವ ಎಂಬುದನ್ನು ಗರ್ಗಾಚಾರ್ಯರು ಆಗಲೇ ಅರಿತುಕೊಂಡರು. ಇದೇ ರೀತಿ ರಾಮ, ದಶರಥನ ಮಗನಿಗೆ ರಾಮ ಅಂತ ಹೆಸರಿಟ್ಟರು. ಅದುವೇ ಮೊದಲ ಹೆಸರಲ್ಲ. ರಾಮ ಅಂತ ಹೇಳಿದರೆ ರಮತಿ ಇತಿ ರಾಮ, ರಮಯಾ ರಮತಿ ಇತಿ ರಾಮ. ರಮೆಯೊಂದಿಗೆ, ರಮೆ ಹೇಳಿದರೆ ಯಾರು? ಲಕ್ಷ್ಮೀದೇವಿ. ರಮೆಯೊಂದಿಗೆ ರಮಿಸುತ್ತಾನೆ ಆದ ಕಾರಣ ಅವ ರಾಮ. ರಮತಿ ಸ್ವಯಂ ರಮಿಸುತ್ತಾನೆ ಆದ ಕಾರಣ ಅವ ರಾಮ. ರಮತಿ ಇತಿ ರಾಮ, ಕರ್ಷತಿ ಇತಿ ಕೃಷ್ಣ. ಹಾಗಾಗಿ ಇದು ಮೊಟ್ಟ ಮೊದಲನೇ ಈಗ ರಾಘವೇಂದ್ರ ಅಂತ ಹೆಸರಿಡುತ್ತಾರೆ. ಏನು ರಾಘವೇಂದ್ರ ಅಂತ ಹೇಳಿದರೆ, ರಾಘವೇಂದ್ರ ಮಂತ್ರಾಲಯ ಪ್ರಭುಗಳು.
ರಾಘವೇಂದ್ರ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗದ ಮಂತ್ರಾಲಯ ಪ್ರಭುಗಳು. ವಸ್ತುತಸ್ತು ರಾಘವೇಂದ್ರ ಎಂಬಂತಹ ಹೆಸರು ರಾಮನ ಹೆಸರು. ಆ ಹೆಸರನ್ನು ಇವರಿಗೆ ಇಟ್ಟದ್ದು. ಆ ವಿಷಯ ಎಷ್ಟೋ ಮಂದಿಗೆ ಗೊತ್ತೇ ಇಲ್ಲ. ನಮಗೆ ಮಂತ್ರಾಲಯ ಪ್ರಭುಗಳ ಅನುಗ್ರಹ ಬೇಕು ಅಂತ ಮಗನಿಗೆ ರಾಘವೇಂದ್ರ ಅಂತ ಹೆಸರಿಡುವುದುಂಟು. ರಘುಕುಲದಲ್ಲಿ ಬಂದವನಾದ ಕಾರಣ ರಾಘವ. ಹಾಗೆ ಬಹಳಷ್ಟು ಮಂದಿ ರಾಘವರಿದ್ದಾರೆ. ಆ ರಘುಕುಲದಲ್ಲಿ ಬಂದವರೆಲ್ಲರೂ ಕೂಡ ರಾಘವರೇ. ಆ ರಾಘವರಿಗೆ ಇಂದ್ರ ಸದೃಶನಾದವ ಈ ರಾಮ, ಹಾಗಾಗಿ ಅವನಿಗೆ ರಾಘವೇಂದ್ರ ಅಂತ ಹೆಸರು. ಆ ಹೆಸರನ್ನು ಇವರಿಗೆ ಇಟ್ಟರು. ಅದೇ ರೀತಿ ಹೆಸರು ಮೂಲತಃ ಎಲ್ಲವೂ ಭಗವಂತನ ಹೆಸರು, ಮೂಲ ರೂಪದ್ದೇ ಹೆಸರು. ಅದನ್ನೇ ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ, ತತ್ತು ಸಮನ್ವಯಾತ್ ಅಂತ. ತತ್ತು ಸಮನ್ವಯಾತ್ ಅಂತ ಹೇಳಿದ್ರೆ ಎಲ್ಲವೂ ಭಗವಂತನಲ್ಲಿ ಸಮನ್ವಯವಾಗುವಂತಹದ್ದು ಎಂಬುದಾಗಿ. ಜಗತ್ತಿನಲ್ಲಿರತಕ್ಕಂತಹ ಪ್ರತಿಯೊಂದು ಅಕ್ಷರ ಅಕ್ಷರವೂ, ಶಬ್ದ ಶಬ್ದವೂ, ವರ್ಣ ವರ್ಣವೂ ಎಲ್ಲವೂ ಭಗವಂತನಲ್ಲಿ ಸಮನ್ವಯಗೊಳ್ಳುತ್ತದೆ. ಆ ಭಗವಂತನನ್ನು ಹೇಗೆ ಬೇಕಾದರೂ ಕರೆಯಿರಿ. ಆ ರೀತಿ ಭಗವಂತ ಎಲ್ಲ ನಾಮಗಳು ಅಕ್ಷರಗಳು ಭಗವಂತನನ್ನು ಹೇಳ್ತಾ ಇದ್ದಾವೆ. ಆದ ಕಾರಣ ಈ ಕೃಷ್ಣ ರಾಮ ಮುಖ್ಯವಾಗಿ ಭಗವಂತನದ್ದೇ ಹೆಸರು. ಅದನ್ನು ಇವರಿಗೆ ಇಟ್ಟರು. ಆ ರೀತಿ ಕೃಷ್ಣ ಅಂತ ಹೇಳಿದರೆ ದೇವಕಿಯ ಮಗನೇ ಅಂತ ಅರ್ಥ ಅಲ್ಲ. ಭಗವಂತನಲ್ಲಿ, ಭಗವಂತನ ಪಾದಗಳಲ್ಲಿ ಇವನಿಗೆ ನಿತ್ಯವೂ ತನ್ನ ಮನಸ್ಸನ್ನು ಅಲ್ಲಿಯೇ ಲೀನಗೊಳಿಸ್ತಾ ಇದ್ದ. ವಚಾಂಸಿ ವೈಕುಂಠ ಗುಣಾನುವರ್ಣನೆ, ಮಾತುಗಳನ್ನು ಮಾತನಾಡಿದ್ರೆ ಭಗವಂತನ ಗುಣಗಳನ್ನು ಹೇಳುವುದೇ ಮಾತು. ಅದು ಬಿಟ್ಟು ಬೇರೆ ಮಾತನ್ನೇ ಅಂಬರೀಷ ಆಡ್ತಾ ಇರಲಿಲ್ಲ. ಏನು ಮಾತಾಡ್ತಾನೋ ಅದು ಭಗವಂತನ ಗುಣಗಳ ವರ್ಣನೆ. ಭಗವಂತನ ಗುಣವರ್ಣನೆ ಬಿಟ್ಟು ಬೇರೆ ಮಾತಿಲ್ಲ. ಕರವು ಹರೇರ್ ಮಂದಿರ ಮಾರ್ಜನಾದಿಷು, ತನ್ನ ಕೈಗಳನ್ನು ಯಾವುದಕ್ಕೋಸ್ಕರ ಉಪಯೋಗಿಸ್ತಾ ಅಂತ ಹೇಳಿದ್ರೆ ಹರೇಹೆ ಮಂದಿರ ಮಾರ್ಜನಾದಿಷು, ಹರಿಯ ದೇವಾಲಯಗಳನ್ನು ಗುಡಿಸುವುದಕ್ಕೋಸ್ಕರ. ಚಕ್ರವರ್ತಿ ಅಂಬರೀಷ ಮಹಾಚಕ್ರವರ್ತಿ, ಆದರೆ ದೇವಾಲಯಗಳಲ್ಲಿ ಕಸಗುಡಿಸುವ ಕೆಲಸವನ್ನು ಮಾಡ್ತಾ ಇದ್ದಂತೆ. ಇವತ್ತಿಗೂ ಪುರಿ ಜಗನ್ನಾಥದಲ್ಲಿ, ಒರಿಸ್ಸಾ ರಾಜ್ಯದಲ್ಲಿರತಕ್ಕಂತಹ ಭುವನೇಶ್ವರ ಪುರಿಯಲ್ಲಿ ಜಗನ್ನಾಥ, ಸುಭದ್ರೆ, ಬಲಭದ್ರ, ಜಗನ್ನಾಥ, ಕೃಷ್ಣ ಇವರ ರಥ ಹೊರಡಬೇಕಾದರೆ ಅಲ್ಲಿಯ ರಾಜ ಬಂದು ಕಸಗುಡಿಸಬೇಕು. ಇವತ್ತಿಗೂ ಆ ಪದ್ಧತಿ ಉಂಟು. ರಾಜ ಬಂದು ಕಸಗುಡಿಸ್ತಾನೆ. ರಾಜ ಕಸಗುಡಿಸುವಾಗ ಕಸಗುಡಿಸಿಕೊಂಡು ಹೋಗ್ತಾನೆ, ಅವನ ಹಿಂದೆ ರಥ ಹೋಗ್ತದೆ. ಇದು ಚಕ್ರವರ್ತಿಯಾಗಿದ್ದರೂ ಕೂಡ ಭಗವಂತನ ಮುಂದೆ ತಲ್ಲೀನನಾಗಿರಬೇಕು. ಭಗವಂತನ ಮುಂದೆ ಕೇವಲ ಭಗವತ್ ಭಕ್ತ, ಭಗವಂತನ ದಾಸ ಎಂಬ ದ್ಯೋತಕ. ಹರೇಹೆ ಮಂದಿರ ಮಾರ್ಜನಾದಿಷು ಶ್ರುತಿಂಚಕಾರಾಚ್ಯುತ ಸತ್ಕಥೋದಯೇ, ಕಿವಿಯನ್ನು ಹರಿಕಥೆಯನ್ನು ಕೇಳಲಿಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ದ. ತದ್ಭೃತ್ಯ ಗಾತ್ರ ಸ್ಪರ್ಶನೇಂಗ ಸಂಗಂ, ಹರಿಭಕ್ತರು ಯಾರಿದ್ದಾರೋ ಅವರ ಸೇವೆಯನ್ನು ಮಾಡಲಿಕ್ಕೋಸ್ಕರ ತನ್ನ ಅಂಗಾಂಗಗಳನ್ನು ಉಪಯೋಗಿಸ್ತಾ ಇದ್ದ. ಈ ರೀತಿಯ ಭಕ್ತ ಅಂಬರೀಷ. ಒಂದು ಬಾರಿ ಪ್ರತಿ ಬಾರಿಯೂ ಶುದ್ಧ ಏಕಾದಶಿ ಉಪವಾಸವನ್ನು ಚಾಚೂ ತಪ್ಪದೆ ಮಾಡ್ತಾ ಇದ್ದ. ಒಂದು ಬಾರಿ ಏನಾಯಿತು, ಸಾಧನ ದ್ವಾದಶಿ, ಉಪೋಷ್ಯ ದ್ವಾದಶಿ, ಸಾಧನ ತ್ರಯೋದ್ವಾದಶಿಯ ತಿಥಿ ಬಂತು. ಉಪೋಷ್ಯ ದ್ವಾದಶಿ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತುಂಟು. ಏಕಾದಶಿಯಲ್ಲಿ ವ್ಯತ್ಯಾಸಗಳು ಬರುವುದು. ಕೆಲವು ದಿವಸ ಏಕಾದಶಿ ಅಂತ ಹೇಳುವಂತಹದ್ದು ಸಾಮಾನ್ಯ ಎಲ್ರಿಗೂ ಗೊತ್ತಿದೆ. ಒಬ್ಬರಿಗೆ ಇವತ್ತು ಏಕಾದಶಿ, ಕೆಲವರಿಗೆ ನಾಳೆ ಏಕಾದಶಿ ಅಂತ ಒಂದು ಪದ್ಧತಿ ಉಂಟು. ಅದಿರಲಿ, ಅದೇನೋ ಪಂಚಾಂಗದ ವ್ಯತ್ಯಾಸಗಳಿಂದ ಹಾಗೆ ಆಗ್ತದೆ. ಅಂತೂ ಸಾಧನ ಉಪೋಷ ದ್ವಾದಶಿ ಅಂತ ಹೇಳಿದ್ರೆ ಸೂರ್ಯೋದಯದಲ್ಲಿ ದಶಮಿ ಇದ್ದು, ಅರುಣೋದಯ, ಸೂರ್ಯೋದಯ ಮಾತ್ರ ಅಲ್ಲ, ಅರುಣೋದಯ ಕಾಲಕ್ಕೆ ಸೂರ್ಯ ಉದಯಿಸುವುದಕ್ಕಿಂತ 2 ಘಳಿಗೆಯ ಮುಂಚೆ, ಅಂದರೆ 4:30-5 ಗಂಟೆಯ ಹೊತ್ತಿನವರೆಗೆ ದಶಮಿ ಇದ್ದು ಮತ್ತೆ ಏಕಾದಶಿ ಬಂದರೆ ಅದನ್ನು ವಿದ್ಯೈಕಾದಶಿ ಅಂತ ಕರೀತಾರೆ. ಆವತ್ತು ಉಪವಾಸ ಮಾಡಲಿಕ್ಕಿಲ್ಲ. ಮಾರನೇ ದಿವಸ ಉಪವಾಸ ಮಾಡಬೇಕು. ದ್ವಾದಶಿ ದಿವಸ ಉಪವಾಸ ಮಾಡಿ ಆ ದ್ವಾದಶಿ ತ್ರಯೋದಶಿಯ ಉದಯ ಕಾಲದಲ್ಲಿ ಇರಬೇಕು. ತ್ರಯೋದಶಿ ತಿಥಿ ಬರುವ ಮುಂಚೆ ಊಟ ಮಾಡಬೇಕು. ಏಕಾದಶಿ ಉಪವಾಸಕ್ಕೆ ಎಷ್ಟು ಮಹತ್ವ ಉಂಟೋ ದ್ವಾದಶಿಯ ಊಟಕ್ಕೂ ಅಷ್ಟೇ ಮಹತ್ವ. ಸಕಾಲದಲ್ಲಿ ಊಟ ಮುಗಿಬೇಕು. ದ್ವಾದಶಿ ತಿಥಿಯಲ್ಲಿಯೇ ಊಟ ಮುಗಿಬೇಕು. ಇದು ಏಕಾದಶಿ ವ್ರತವನ್ನು ಮಾಡುವವರಿಗೆ ಧರ್ಮಶಾಸ್ತ್ರಕಾರರು ಕೊಟ್ಟ ದೊಡ್ಡ ಕರುಣೆ. ಪೂರ್ತಿ 24 ಗಂಟೆ ಉಪವಾಸ ಮಾಡಿರ್ತೀರಿ.
ದ್ವಾದಶಿಯ ದಿವಸ ಸುಸ್ತಾಗಿರ್ತದೆ, ಬೇಕಾಬಿಟ್ಟಿಯಾಗಿ ಊಟ ಮಾಡಬೇಡಿ, ಕಾಲಕ್ಕೆ ಸರಿಯಾಗಿ ಊಟ ಮಾಡಿ ಹಸಿವು ನೀಗಿಸಿಕೊಳ್ಳಿ, ಆಯಾಸವನ್ನು ಪರಿಹಾರ ಮಾಡಿಕೊಳ್ಳಿ ಎಂಬ ಉದ್ದೇಶ. ಅದು ದ್ವಾದಶಿ ತಿಥಿಯಲ್ಲೇ ಊಟ ಮಾಡಬೇಕು. ಅಂತಹ ಒಂದು ಪ್ರಸಂಗ ಅಂಬರೀಷನಿಗೆ ಬಂತು. ಸಾಧನ ದ್ವಾದಶಿ ಉಪವಾಸ ಮಾಡಿದ್ದಾನೆ. ದ್ವಾದಶಿಯ ಊಟಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು ನಡೆದಿದೆ. ಅಷ್ಟೊತ್ತಿಗೆ ದೂರ್ವಾಸ ಮಹರ್ಷಿಗಳು ಬಂದರು ಇವನನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ, ಭಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಅಂತ. ದೂರ್ವಾಸರು ಬಂದವರು ಹೇಳಿದರು, ದ್ವಾದಶಿಯ ಊಟಕ್ಕೆ ಇವತ್ತು ನಾನಿದ್ದೇನೆ. ಏಕಾದಶಿ ಉಪವಾಸ ಮಾಡಿ ದ್ವಾದಶಿಯ ಪಾಲನೆಯ ಹೊತ್ತಿನಲ್ಲಿ ಒಬ್ಬ ಬ್ರಾಹ್ಮಣ ಬಂದ ಅಂತಾದರೆ ಮೊದಲು ಅತಿಥಿ ಸತ್ಕಾರವನ್ನು ಮಾಡಿ ಆಮೇಲೆ ಊಟ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಅದು ಕೂಡ ದೂರ್ವಾಸ ಮಹರ್ಷಿಗಳು ಬಂದಿದ್ದಾರೆ, ಅವರನ್ನು ಬಿಟ್ಟು ತಾನು ಉಣ್ಣುವುದುಂಟೆ? ಸರಿ ಋಷಿಗಳೇ, ಬಹಳ ಸಂತೋಷವಾಯಿತು, ನನ್ನ ಜನ್ಮ ಸಾರ್ಥಕವಾಯಿತು, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದ. ಇಲ್ಲ, ನಂದು ಸ್ನಾನ ಆಗಲಿಲ್ಲ, ನಾನು ಸ್ನಾನ ಮಾಡಿ ಬರ್ತೇನೆ. ಊಟ ಮಾಡಬೇಕಾದ್ರೆ ಸ್ನಾನ ಮಾಡಬೇಕು, ನಿಯಮ. ಅದು ಕೂಡ ಏಕಾದಶಿ ದ್ವಾದಶಿಯ ಸಂದರ್ಭ. ಸರಿ ಸರಿ, ಸ್ನಾನ ಮಾಡಿ ಬನ್ನಿ. ಹೋದರು, ಯಮುನಾ ನದಿಗೆ ಸ್ನಾನಕ್ಕೆ ಹೋದರು ದೂರ್ವಾಸರು. ಇಲ್ಲಿ ಕಾಲ ಮೀರ್ತಾ ಇದೆ, ದೂರ್ವಾಸರು ಬರ್ತಾ ಇಲ್ಲ, ಅಂಬರೀಷ ಕಾಯ್ತಾ ಇದ್ದಾನೆ. ದ್ವಾದಶಿ ತಿಥಿ ಮುಗಿತಾ ಬಂತು, ಏನು ಮಾಡೋದು ಅಂತ ಯೋಚನೆ ಮಾಡಿದ. ಕೂಡಲೇ ಅವನಿಗೆ ನೆನಪಾಯಿತು, ಕೇವಲ ನೀರು ಕುಡಿದು ನನ್ನ ಪಾರಣೆ, ದ್ವಾದಶಿಯಲ್ಲಿಯೇ ಊಟ ಮುಗಿಬೇಕು. ಇನ್ನು 2 ಮುಹೂರ್ತ ದಾಟಿದ್ರೆ ತ್ರಯೋದಶಿ ತಿಥಿ ಬರ್ತದೆ, ಆಗ ಏಕಾದಶಿಯ 12 ಏಕಾದಶಿ ಉಪವಾಸದ ಫಲ ಹೋಗ್ತದೆ. ಅದಕ್ಕೋಸ್ಕರ ದ್ವಾದಶಿಯಲ್ಲಿಯೇ ಉಣುವೇಗೆಂಬ ಉದ್ದೇಶದಿಂದ ದೂರ್ವಾಸರ ಬರುವುದು ತಡ ಆಯಿತು ಅಂತ ಯೋಚನೆ ಮಾಡಿ ತಾನು ನೀರು ಕುಡಿದು ಬಿಡ್ತಾನೆ. ನೀರನ್ನು ಕುಡಿದು ಅಂಬಸ ಉಪೋಷ್ಯ ಪಾರಣಂಗರಿಷ್ಯೇನು ಸಂಕಲ್ಪ ಮಾಡಿ ನೀರನ್ನು ಕುಡಿದು ದ್ವಾದಶಿಯ ಊಟವನ್ನು ಮುಗಿಸ್ತಾನೆ. ನೀರೇ ನನಗೆ ಅನ್ನ ಅಂತ. ದೂರ್ವಾಸರು ಸ್ನಾನ ಸಂಧ್ಯಾವಂದನೆಲ್ಲ ಮುಗಿಸಿ ಬಂದರು. ಬಂದವರಿಗೆ ಗೊತ್ತಾಯಿತು, ಹೇಗೋ ಜ್ಞಾನದೃಷ್ಟಿಯಿಂದಲೋ ಯಾರೋ ಹೇಳಿದ್ರು, ನೀರು ಕುಡ್ದಾವ ಅಂತ ಹೇಳಿದ್ರು, ಏನೋ ಅದು ದೂರ್ವಾಸರಿಗೆ ಗೊತ್ತಾಯಿತು. ಗೊತ್ತಾದ ತಕ್ಷಣ ದೂರ್ವಾಸರು ಸಿಟ್ಟಿನಲ್ಲಿ ರೌದ್ರಾವತಾರ ತಾಳಿದು. ಮೊದಲೇ ರುದ್ರದೇವರ ಅವತಾರ, ಪೂರ್ತಿ ರೌದ್ರಾವತಾರವನ್ನು ತಾಳಿ ಅಂಬರೀಷನನ್ನು ಈಗ ಶಿಕ್ಷಿಸ್ತೇನೆ, ನನ್ನನ್ನು ಊಟಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿ ನನಗೆ ಅವಮಾನ ಮಾಡಿದ್ದಾನೆ, ಬಂದಂತಹ ಅತಿಥಿಗೆ ಅವಮಾನ ಮಾಡಿದ್ದಾನೆ, ಇವನನ್ನು ಈಗಲೇ ದಂಡಿಸ್ತೇನೆ ಹೇಳಿ ಮಂತ್ರಶಕ್ತಿಯಿಂದ ಕೃತ್ಯ ಎಂಬಂತಹ ಒಂದು ಭೂತವನ್ನು ಸೃಷ್ಟಿ ಮಾಡ್ತಾರೆ. ಕೃತ್ಯ ಎಂಬಂತಹ ಭೂತ, ಆ ಭೂತದ ಹತ್ರ ಅಂಬರೀಷನನ್ನು ಸಂಹರಿಸು ಅಂತ ಆದೇಶ ಕೊಡ್ತಾರೆ. ಅಂಬರೀಷ ಹೆದರಿ ಓಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಓಡಿ ಕೂಡಲೇ ಭಗವಂತನ ನೆನಪಾಗ್ತದೆ. ಭಗವಂತನ ನೆನಪಾಗಿ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ. ಹೇ ಭಗವಂತ, ಹೇ ಚಕ್ರಧಾರಿ, ನಿನ್ನನ್ನು ನಂಬಿ ನಾನು ಉಪವಾಸವನ್ನು ಮಾಡಿದೆ, ನಿನ್ನನ್ನು ನಂಬಿ ನಾನು ಪಾರಣೆಯನ್ನು ಮಾಡಿದೆ. ದೂರ್ವಾಸ ಮಹರ್ಷಿಗಳ ಕಾರ್ತ್ಯ ಕೃತ್ಯ ಎಂಬ ಭೂತ ನನ್ನನ್ನು ಬೆನ್ನಟ್ಟಿ ಬರ್ತಾ ಇದೆ, ನನ್ನನ್ನು ರಕ್ಷಿಸು, ಕಾಪಾಡು ಅಂತ ಪ್ರಾರ್ಥಿಸುವಾಗ ಭಗವಂತ ದೀನವತ್ಸಲ ಭಕ್ತವತ್ಸಲನಾದಂತಹ ಭಗವಂತ ಚಕ್ರ ಪ್ರಯೋಗವನ್ನು ಮಾಡ್ತಾನೆ. ಆ ಚಕ್ರ ಈ ಕೃತ್ಯವನ್ನು ಬೆಂಬಿಡದೆ ಬರ್ತದೆ. ಈ ಚಕ್ರದ ತೇಜಸ್ಸಿಗೆ ಹೆದರಿದಂತಹ ಆ ದೂರ್ವಾಸರ ಭೂತ ಊರಿಡೀ ಓಡ್ತದೆ. ಓಡಿ 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 ಹೆದರಿಕೊಂಡು ತಾನು ಅದೃಶ್ಯವಾಗ್ತದೆ. ಈ ಚಕ್ರ ದೂರ್ವಾಸರನ್ನೇ ಅಟ್ಟಿಕೊಂಡು ಬರ್ತದೆ. ದೂರ್ವಾಸರನ್ನು ಅಟ್ಟಿಕೊಂಡು ಬಂದಾಗ ದೂರ್ವಾಸರು ನೇರ ತನ್ನ ಮೂಲ ರೂಪ ರುದ್ರದೇವರಲ್ಲಿಗೆ ಹೋಗ್ತಾರೆ ಹೆದರಿಕೊಂಡು. ರುದ್ರದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ರಕ್ಷಿಸಿ ಅಂತ. ರುದ್ರದೇವರು ಹೇಳ್ತಾರೆ, ಅಂಬರೀಷನಿಗೆ ಅನ್ಯಾಯ ಮಾಡಿದೆಯಾ? ವಿಷ್ಣುವಿನ ಚಕ್ರವೋ? ನನ್ನಿಂದ ಸಾಧ್ಯ ಇಲ್ಲಪ್ಪ, ನಾನೇನು ಮಾಡಲಿಕ್ಕಾಗೋದಿಲ್ಲ, ನೀನು ಬೇರೆ ಯಾರನ್ನಾದರೂ ನೋಡು, ನಾನು ವಿಷ್ಣುವಿನ ಎದುರು ಹಾಕ್ಕೊಳ್ಳೋದಿಲ್ಲ. ಸರಿ, ದೂರ್ವಾಸರು ಬ್ರಹ್ಮಲೋಕಕ್ಕೆ ಹೋದರು. ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನ ಹತ್ರ ಹೇಳ್ತಾರೆ, ಭಗವನ್ನ ರಕ್ಷಿಸು ನನ್ನನ್ನು. ಬ್ರಹ್ಮದೇವರು ಅದೇ ಮಾತು, ಅಂಬರೀಷನಿಗೆ ತೊಂದರೆ ಕೊಟ್ಟಿ, ಭಕ್ತ ಅಂಬರೀಷನಿಗೆ ತೊಂದರೆ ಕೊಟ್ಟಿಯೋ, ಅದಕ್ಕೋಸ್ಕರ ಸುದರ್ಶನ ನಿನ್ನನ್ನು ಅಟ್ಟಿಕೊಂಡು ಬರ್ತಾ ಇದ್ದಾನೋ, ನನ್ನನ್ನು ಕ್ಷಮಿಸು, ನನ್ನಿಂದ ಸಾಧ್ಯ ಇಲ್ಲ, ನೀನು ಭಗವಂತನಲ್ಲಿಗೆ ಹೋಗು ಅಂತ. ಭಗವಂತನಲ್ಲಿಗೆ ದೂರ್ವಾಸರು ಹೋಗ್ತಾರೆ. ಸಾಕ್ಷಾತ್ ನಾರಾಯಣನ ವೈಕುಂಠಕ್ಕೆ ಹೋಗ್ತಾರೆ. ಸ್ವಾಮಿ ರಕ್ಷಿಸು. ಭಗವಂತ ಹೇಳ್ತಾನೆ, ಅಹಂ ಭಕ್ತ ಪರಾಧೀನಃ ನಮೇ ಸ್ವಾತಂತ್ರ್ಯಮರ್ಹತಿ. ಅಹಂ ಭಕ್ತ ಪರಾಧೀನಃ ಅಸ್ವತಂತ್ರ ಇವದ್ವಿಜ. ಎಲ್ಲವೋ ಬ್ರಾಹ್ಮಣ ಶ್ರೇಷ್ಠನೇ, ನಾನು ಭಕ್ತ ಪರಾಧೀನ, ನನಗೆ ಸ್ವಾತಂತ್ರ್ಯ, ಸರ್ವತಂತ್ರ ಸ್ವತಂತ್ರನಾದಂತಹ ಭಗವಂತ ಹೇಳುವ ಮಾತು, ನಾನು ಭಕ್ತ ಪರಾಧೀನನಾಗಿದ್ದೇನೆ. ಭಕ್ತರು ನನ್ನನ್ನು ಭಕ್ತಿಯ ಪಾಶದಿಂದ ಕಟ್ಟಿ ಹಾಕ್ತಾರೆ.
ಹಾಗಿರುವಾಗ ನಾನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಭಕ್ತ ಅಂಬರೀಷ ತನ್ನ ಭಕ್ತಿಯಿಂದ ನನ್ನನ್ನು ಕೇಳಿಕೊಂಡಿದ್ದಾನೆ, ರಕ್ಷಿಸು ಅಂತ ಕೇಳಿಕೊಂಡಿದ್ದಾನೆ. ಅವನ ರಕ್ಷಣೆಗೋಸ್ಕರ ನನ್ನ ಕೈಯಿಂದ ನನ್ನ ಸುದರ್ಶನ ತನ್ನಷ್ಟಕ್ಕೆ ಜಾರಿ ಹೋಗಿದೆ, ನೀನು ಅವನ ಬಳಿಗೇ ಹೋಗು ಅಂತ ಭಗವಂತ ನಾರಾಯಣ ಹೇಳುವಾಗ ದೂರ್ವಾಸರು ನೇರವಾಗಿ ಅಂಬರೀಷನ ಬಳಿಗೆ ಬಂದು, ಅಂಬರೀಷ ನನ್ನನ್ನು ಕ್ಷಮಿಸು, ನಾನು ಮಾಡಿದ್ದು ಮಹಾಪರಾಧವಾಯಿತು, ನಿನ್ನ ಸ್ವಾಮಿಯಲ್ಲಿ ಪ್ರಾರ್ಥಿಸಿ ಅವನ ಚಕ್ರವನ್ನು ಹಿಂತೆಗೆದುಕೊಳ್ಳಿಕ್ಕೆ ಹೇಳು ಅಂತ ಹೇಳಿದಾಗ ಅಂಬರೀಷ ಕ್ಷಮಾಗುಣ ಸಂಪನ್ನನಾದವ ಆ ಭಗವಂತನಲ್ಲಿ ಪ್ರಾರ್ಥಿಸಿ, ಸುದರ್ಶನನಲ್ಲಿ ಪ್ರಾರ್ಥಿಸಿ ಅವನ ಚಕ್ರ ಹಿಂತಿರುಗುವಂತೆ ಮಾಡ್ತಾನೆ. ಇದು ಅಂಬರೀಷನ ಭಕ್ತಿಯ ಭಕ್ತ ಅಂಬರೀಷನ ಕಥೆ. ಮುಂದೆ ಮಾಂಧಾತೃ ಅಂತ ಒಬ್ಬ ರಾಜ, ಏಕರಾತ್ರೇಣ ಮಾಂಧಾತ ಶಿಲೇನೈವಾದ ಯನ್ಮಹೀ, ಅವನ ಹುಟ್ಟು ವಿಚಿತ್ರ. ಯವನಾಶ್ವ ಅಂತ ಒಬ್ಬ ರಾಜ, ಅವನಿಗೆ 100 ಮಂದಿ ಹೆಂಡತಿಯರು. ಈ ಪುರಾಣದ ಕಥೆಗಳನ್ನೆಲ್ಲ ಕೇಳುವಾಗ ಕೆಲವರಿಗೆ ಏನು ಅನಿಸ್ತದೆ, ಏನಿದು ಒಬ್ಬರಿಗೆ 100 ಮಂದಿ ಹೆಂಡತಿಯರು, 150, ಒಬ್ಬರಿಗೆ 300, ಒಬ್ಬರಿಗೆ 1000, ಇವನಿಗೆ 16,000, ಎಂತಹ ಕಥೆ ಇದು? ಇವರಿಗೇನು ಬೇರೆ ಕೆಲಸ ಇರಲಿಲ್ವ? ಮದುವೆ ಮಾಡಿಕೊಳ್ಳೋದು, ಮಕ್ಕಳು ಹುಡಿಸೋದು ಒಂದೇ ಕೆಲಸ ಇದ್ದದ್ದ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಯಾಕೆ ರಾಜಾನೋ ಬಹುವಲ್ಲಭಾಹ ಅಂತ ಒಂದು ನ್ಯಾಯ. ರಾಜರು ಎಷ್ಟು ಮದುವೆಯನ್ನು ಮಾಡಿಕೊಳ್ಳಬಹುದು ಅಂತ ಒಂದು ನಿಯಮ ಆ ಯುಗಾಂತರಗಳಲ್ಲಿ ಇತ್ತು. ಅದಕ್ಕನುಗುಣವಾಗಿ ಇನ್ನೊಂದು, ಅವರು ನಮ್ಮ ನಿಮ್ಮ ಹಾಗೆಲ್ಲ 100 ವರ್ಷ 120 ವರ್ಷ ಬದುಕಿದ ಮನುಷ್ಯನಿಗೆ ಮ್ಯಾಕ್ಸಿಮಮ್ ಹೆಚ್ಚಂದರೆ 120 ವರ್ಷ ಆಯುಷ್ಯ, ಅದಕ್ಕಿಂತ ಹೆಚ್ಚು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹೇಳಿ ಬದುಕಿದವರು ಇದ್ದಾರೆ, 60ಕ್ಕೆ ಸಾಯುವವರು ಇದ್ದಾರೆ, 40ಕ್ಕೆ ಸಾಯುವವರು ಇದ್ದಾರೆ. ಈಗ 120 ಹೇಳಿದ್ರಲ್ಲ, 125ರವರು ಎಲ್ಲೋ ಒಂದು ಫಾರಿನಲ್ಲಿದ್ದಾರೆ, ಎಲ್ಲೋ 150ರವರು ಹಿಮಾಲಯದಲ್ಲಿದ್ದಾರೆ, ನಾವು ಕಥೆ ಕೇಳಿದ್ದೇವೆ. ಹೌದು, 60ಕ್ಕೆ ಹೋದವರು ಇದ್ದಾರೆ, ಅದು ಕಥೆ ಕೇಳಿದ್ದೇವೆ, ನೋಡಿದ್ದೇವೆ. ಅದು ಕೆಲವೊಮ್ಮೆ ಪ್ರಕೃತಿಗೆ ವಿರುದ್ಧವಾಗಿ ಯೋಗ ಮಾಯೆಯಿಂದ, ಯೋಗ ಸಂಪನ್ನತೆಯಿಂದ ಆಗುವಂತಹದ್ದುಂಟು. ಆದರೆ ಈ ರಾಜ ಮಹಾರಾಜರುಗಳೆಲ್ಲ ಯುಗಾಂತರಗಳಲ್ಲಿ ನಮ್ಮ ನಿಮ್ಮ ಹಾಗೆ 100-120 ವರ್ಷ ಬದುಕಿದವರಲ್ಲ. ಇವರ ಜೀವನ ಸಾವಿರಾರು ವರ್ಷಗಳ ಕಾಲ ಬದುಕಿದ್ರು. ಇತ್ತೀಚಿನ ದ್ವಾಪರ ಯುಗದಲ್ಲೇ ಭೀಷ್ಮಾಚಾರ್ಯರು ಬದುಕಿದ ಕಾಲ 700 ವರ್ಷ. ಆ 700 ವರ್ಷದಲ್ಲಿ 350 ವರ್ಷ ಕಾಲ ಅವರು ಬರೀ ವಿದ್ಯಾಭ್ಯಾಸ ಮಾಡಿದ್ದು. ಪರಶುರಾಮರಲ್ಲಿ ಬಿಲ್ವಿದ್ಯೆಯನ್ನು, ವೇದಶಾಸ್ತ್ರಗಳನ್ನು, ಧರ್ಮಶಾಸ್ತ್ರಗಳನ್ನು 350 ವರ್ಷಗಳ ಕಾಲ ಅಧ್ಯಯನ ಮಾಡಿದರು. ನಾವು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ 13 ವರ್ಷ ಕಲಿತಿದ್ದೇವೆ ಅಂತ ಹೇಳುವಾಗ ಎಲ್ಲರೂ ಹುಬ್ಬೇರಿಸ್ತಾರೆ, 13 ವರ್ಷ ಕಲೀಲಿಕ್ಕೆ ಎಂತ ಉಂಟು ಅದರಲ್ಲಿ ಅಂತ. ಇದು 13 ಅಲ್ಲ, 350 ವರ್ಷ ಕಲಿತಿದ್ದಾರೆ. ಹಾಗೆ ದಶರಥ ಮಹಾರಾಜ 60,000 ವರ್ಷ ಬದುಕಿದ್ದ. 60,000 ವರ್ಷ ಆದಾಗ ಅವರಿಗೆ ಜ್ಞಾಪಕ ಆಯಿತು, ನಾನು ಮುದುಕನಾದೆ, ಇನ್ನು ಮಗನಿಗೆ ಪಟ್ಟ ಕಟ್ಟಬೇಕು ಅಂತ. ಅಷ್ಟರವರೆಗೆ ಅವರಿಗೆ ತಾನು ಮುದುಕನಾಗಿದ್ದೇನೆ ಅಂತ ಅನಿಸ್ಲಿಲ್ಲ. 60,000 ವರ್ಷ ಆದ ಮೇಲೆ ಅವನಿಗೆ ಯೋಚನೆ ಬಂತು, ನನಗೆ ವಯಸ್ಸಾಯಿತು, ನಾನಿನ್ನು ಮಗನಿಗೆ ಪಟ್ಟ ಕಟ್ಟಬೇಕು ಅಂತ. ಇದೇ ರೀತಿ ಈ ರಾಜ ಮಹಾರಾಜರು ಯುಗಾಂತರಗಳಲ್ಲಿ ಸಾವಿರಾರು ವರ್ಷ ಬದುಕಿದವರು. ಹಾಗಿರುವಾಗ ಇದು ದೊಡ್ಡ ವಿಷಯವೇ ಅಲ್ಲ, 100 ಮದುವೆ 200 ಮದುವೆ ಆಗುವಂಥದ್ದು. ಮತ್ತು ರಾಜಾನೋ ಬಹುವಲ್ಲಭಾಹ ಅಂತ ಒಂದು ನಿಯಮ ಆಗಿನ ಕಾಲದಲ್ಲಿ ಇದ್ದ ಕಾರಣ ಪಟ್ಟದರಸಿಯರು ಅಂತ ಬೆರಳೆಣಿಕೆಯನ್ನು ಇದ್ದರೆ ಇತರರು ಬಹಳಷ್ಟು ಮಂದಿ ಇರ್ತಾ ಇದ್ರು. ಆ ರೀತಿ 100 ಮಂದಿ ಮಕ್ಕಳು, ಅವರಿಗೆ ಆ ಯವನಾಶ್ವನಿಗೆ ಹೆಣ್ಣಂದಿರು 100 ಮಂದಿ. ಅದರಲ್ಲಿ ಒಬ್ಬಳಲ್ಲಿಯೂ ಸಂತಾನ ಪ್ರಾಪ್ತಿಯಾಗಲಿಲ್ಲ. ಇಷ್ಟು ದೊಡ್ಡ ರಾಜ, ಚಕ್ರವರ್ತಿ, ಈ ರಾಜ್ಯವನ್ನು ಮುನ್ನಡೆಸುವವರು ಯಾರು ಎಂಬ ವ್ಯಸನದಿಂದ ವಿರಕ್ತನಾಗಿ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗುವಾಗ ಅರಾಜಕತೆ ಕತೆ ಪ್ರಾರಂಭ ಆಗ್ತದೆ. ರಾಜ ಇಲ್ಲದಿದ್ದರೆ ಆ ದೇಶ ಹೇಗಿರಬಹುದು ಎಂಬುದಕ್ಕೆ ದೃಷ್ಟಾಂತವಾಗಿ ಆ ದೇಶ ಮಾರ್ಪಾಡಾಗ್ತದೆ. ಋಷಿಮುನಿಗಳೆಲ್ಲ ಇವನ ದುಸ್ಥಿತಿಯನ್ನು ಕಂಡು ಇವನಿಗೊಂದು ಸಂತಾನ ಪ್ರಾಪ್ತಿಯಾಗುವ ಹಾಗೆ ನಾವು ಪ್ರಯತ್ನ ಮಾಡಬೇಕು ಹೇಳಿ ಬಹುದೊಡ್ಡ ಒಂದು ಸತ್ರವನ್ನು ಯೋಜನೆ ಮಾಡ್ತಾರೆ. ಅಲ್ಲಿ ಕಲಶ ಪ್ರತಿಷ್ಠೆ ಮಾಡಿ ಅವನಿಗೆ ಸಂತಾನ ಪ್ರಾಪ್ತಿಯಾಗುವಂತಹ ಮಂತ್ರಗಳನ್ನು ಜಪಿಸಿ ಈ ಕಲಶದ ನೀರನ್ನು ನಿನ್ನ ಹೆಂಡಂದಿರಿಗೆ ಕೊಡು ಅಂತ ಕೊಡ್ತಾನೆ. ಅವರ ಅರಮನೆಯಲ್ಲಿ ತಂದಿಡ್ತಾರೆ ಋಷಿಮುನಿಗಳು. ರಾತ್ರಿಯ ಹೊತ್ತು ಭಗವತ್ ಸಂಕಲ್ಪದಂತೆ ಇವನಿಗೆ ಬಹಳ ಬಾಯಾರಿಕೆ ಆಗ್ತದೆ. ಬಾಯಾರಿಕೆ ಆಯಿತು, ಎದ್ದ, ನಿದ್ದೆ ಕಣ್ಣಲ್ಲಿ ಹೋದ,
ಆ ಕಲಶದ ನೀರನ್ನು ಕುಡಿದ. ಇದೊಂದು ಬಹಳ ವಿಚಿತ್ರವಾದ ವಿಜ್ಞಾನಕ್ಕೆ ಒಂದು ಸವಾಲಾಗುವಂತಹ ಒಂದು ಕಥೆ. ಆ ನೀರನ್ನು ಕುಡಿದ. ಮಾರನೇ ದಿವಸ ಶುಭ ಮುಹೂರ್ತದಲ್ಲಿ ಈ ರಾಜನ 100 ಮಂದಿ ಮಡದಿಯರಿಗೆ ಆ ನೀರನ್ನು ತೀರ್ಥ ರೂಪದಲ್ಲಿ ಕುಡಿಲಿಕ್ಕೆ ಕೊಡಬೇಕು ಅಂತ ಋಷಿಮುನಿಗಳೆಲ್ಲ ಶುಭ ಮುಹೂರ್ತವನ್ನು ಕಾಯ್ತಾ ಇದ್ರು. ಆ ಮುಹೂರ್ತ ಬಂತು. ಕಲಶೋದಕವನ್ನು ತನ್ನಿ ಅಂತ ತನ್ನ ಅಸಿಸ್ಟೆಂಟ್ಗಳಿಗೆ ಹೇಳಿದರು ಋಷಿಮುನಿಗಳು. ಕಲಶೋದಕ ಎಲ್ಲಿ ಉಂಟು? ಕಲಶೋದಕ ಖಾಲಿಯಾಗಿದೆ, ನೀರಿಲ್ಲ. ಅಯ್ಯೋ ದೇವರು, ಎಲ್ಲಿ ಹೋಯ್ತು ನೀರು? ಯವನಾಶ, ನಾನು ಕುಡಿದೆ, ರಾತ್ರಿ ಬಾಯಾರಿಕೆ ಆಯಿತು, ನಾನು ಕುಡಿದೆ. ಅಯ್ಯೋ ಪುಣ್ಯಾತ್ಮ, ಇದು ನಿನ್ನ ಹೆಂಡಂದಿರಿಗೆ ಮಕ್ಕಳಾಗಬೇಕೆಂಬ ಉದ್ದೇಶದಿಂದ ನಾವು ಜಪಿಸಿ ಮಂತ್ರಶಕ್ತಿಯಿಂದ ಮಾಡಿದಂತಹ ನೀನು ಕುಡಿದು ಬಿಟ್ಟಿಯಲ್ಲ. ಇರಲಿ, ಇದು ಭಗವಂತನ ಸಂಕಲ್ಪ ಕಾಣ್ತದೆ, ಹಾಗೇ ಆಗಲಿ ಅಂತ ಹೇಳಿದರು. ಯವನಾಶ್ವ ಗರ್ಭಿಣಾನೋ ಆದ. ಅವನು ಹೊಟ್ಟೆಯಲ್ಲಿ ಮಗು ಬೆಳೀತು. ಮಗುವಿಗೆ ಜನ್ಮ ಕೊಡ್ತಾನೆ. ಕಿಬ್ಬೊಟ್ಟೆಯನ್ನು ಸೀಳಿ ಮಗು ಹೊರಗೆ ಬರ್ತದೆ. ಮಗುವಿಗೆ ಜನ್ಮ ಕೊಡ್ತಾನೆ. ಮಗು ಅಳ್ಳಿಕ್ಕೆ ಪ್ರಾರಂಭ ಮಾಡ್ತದೆ. ಎಲ್ಲರಿಗೂ ಸಂತೋಷ ಆಯಿತು, ಮಗು ಅಳ್ತಾ ಇದೆ ಹೇಳಿ. ಅಂದರೆ ಜೀವ ಉಂಟು ಅಂತ ಅರ್ಥ. ಮಗು ಹತ್ರ ಸಂತೋಷ. ಆ ಸಮಯದಲ್ಲಿ ಒಂದು ಸಮಸ್ಯೆ ಪ್ರಾರಂಭ ಆಯಿತು. ಹಾಲು ಕೊಡೋದು ಯಾರು? ಈ ಮಗುವಿಗೆ ಹಾಲು ಉಣಿಸುವವರು ಇವ ಗಂಡು, ಹಾಲು ಉಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹಾಲು ಉಣಿಸುವುದು ಅಂತ ಯೋಚನೆ ಬಂದಾಗ ದೇವೇಂದ್ರ ಬರ್ತಾನೆ. ಇವ ಸಾಮಾನ್ಯ ಮಗುವಲ್ಲ, ಬಹಳ ದೊಡ್ಡ ಚಕ್ರವರ್ತಿಯಾಗಿ ಧರ್ಮಿಷ್ಠನಾಗುವಂತಹವ, ಮಹಾಭಕ್ತನಾಗುವಂತಹವ. ಇವನನ್ನು ನಾನು ಸಾಗುತ್ತೇನೆ ಹೇಳಿ ದೇವೇಂದ್ರ ಬಂದು ತನ್ನ ಹೆಬ್ಬೆಟ್ಟನ್ನು ಆ ಮಗುವಿನ ಬಾಯಿಗೆ ಇಟ್ಟು ಅಮೃತವನ್ನು ಸ್ರವಿಸ್ತಾನೆ. ದೇವತೆಗಳ ಕೈಯಿಂದ ಅಮೃತ ಸ್ರಾವ ಆಗ್ತದೆ. ಆ ಅಮೃತವನ್ನು ಮಗುವಿನ ಉದರಕ್ಕೆ ಸ್ರವಿಸ್ತಾನೆ. ಆ ಮಗು ಬೆಳೆದು ನಿಂತದೆ. ಏಕರಾತ್ರೇಣ ಮಾಂಧಾತ ಶಿಲೇನೈವಾದಯನ್ಮಹೀಂ. ಆ ಬೆಳೆದಂತಹ ಮಗು ಭಗವದ್ ಅನುಗ್ರಹದಿಂದ, ಭಗವತ್ ಸಂಕಲ್ಪದಂತೆ ಒಂದೇ ರಾತ್ರಿಯಲ್ಲಿ ಇಡೀ ಜಗತ್ತನ್ನು ಗೆಲ್ತದೆ. ಒಂದೇ ರಾತ್ರಿಯಲ್ಲಿ ಇಡೀ ಜಗತ್ತನ್ನು ಗೆದ್ದು ಯುದ್ಧ ಮಾಡಿ ದುಷ್ಟರನ್ನು ಸಂಹರಿಸಿ ಇಡೀ ಜಗತ್ತಿಗೆ ತಾನು ಅಧಿಪತಿಯಾಗ್ತಾನೆ, ಚಕ್ರವರ್ತಿಯಾಗಿ ಮೆರೀತಾನೆ. ಅಂತಹ ಮಾಂಧಾತ ಅಷ್ಟು ದೊಡ್ಡ ಸಂಸ್ಥಾನವನ್ನು ಆಳಿದರೂ, ಚಕ್ರವರ್ತಿಯಾಗಿ ಮೆರೆದರೂ ಕೂಡ ಯಾವುದೇ ರೀತಿಯ ಆಡಂಬರ ಅಹಂಕಾರಗಳಿಲ್ಲದೆ ಭಗವತ್ ಭಕ್ತನಾಗಿ ಜೀವನವನ್ನು ನಿರ್ವಹಣೆ ಮಾಡ್ತಾ ಇರ್ತಾನೆ. ಅವನಿಗೆ 50 ಮಂದಿ ಹೆಣ್ಣು ಮಕ್ಕಳು. ಸೌಭರಿ ಅಂತ ಒಬ್ಬ ಋಷಿ ತಪಸ್ಸನ್ನು, ಇವನು ಹಾಗೆ ಋಷಿಗಳು ಅಂತ ಹೇಳಿದರೆ ಹಾಗೆ ಸರ್ವೇ, ಅದನ್ನು ಒಬ್ಬೊಬ್ಬರದ್ದು ವರ್ಣನೆಯನ್ನು ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಬಹಳ ಕೃಶ ಶರೀರ, ಮುಪ್ಪಾದ ದೇಹ. ಸೌಭರಿ ಎಂಬ ಮಹರ್ಷಿ ನದೀ ತೀರದಲ್ಲಿ, ಯಮುನಾ ತೀರದಲ್ಲಿ ಕೂತು ತಪಸ್ಸನ್ನು ಮಾಡ್ತಾ ಇರ್ತಾನೆ. ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಯಮುನಿಯ ನೀರು, ಬಹಳ ಸ್ವಚ್ಛವಾದಂತಹ ನೀರಿನಲ್ಲಿ ನೋಡ್ತಾನೆ ಒಂದು ಹೆಣ್ಣು ಮೀನು ಮತ್ತೊಂದು ಗಂಡು ಮೀನು ವಿಹರಿಸ್ತಾ ಇದೆ. ಹೆಣ್ಣು ಮೀನಿನ ಹಿಂದೆ ಗಂಡು ಮೀನು ಓಡ್ತಾ ಅವುಗಳು ಸುಖಿಸ್ತಾ ಇದ್ದಾವೆ. ಇದನ್ನು ನೋಡಿದಂತಹ ಸೌಭರಿ ಮಹರ್ಷಿಗೆ ಏನೋ ಒಂದು ಆಸೆ ಹುಟ್ಟಿತು. ನಾನು ಇದೇ ರೀತಿ ವಿವಾಹವಾಗಬೇಕು, ನನಗೂ ಒಬ್ಬ ಹೆಣ್ಣು ಬೇಕು, ಪತ್ನಿ ಹೆಂಡತಿ ಎಂಬಳು ನನಗೂ ಒಬ್ಬಳು ಬೇಕು ಅಂತ ಯೋಚನೆ ಬಂತು. ಆ ಮೀನಿನ ಸರಸ ಸಲ್ಲಾಪವನ್ನು ಕಂಡಂತಹ ಸೌಭರಿಗೆ ಈ ಒಂದು ಆಸೆ ಹುಟ್ಟಿತು. ವಿರಕ್ತನಿಗೆ ಒಂದು ಆಸೆ ಹುಟ್ಟಿತು. ಯಾರ ಹತ್ರ ಕೇಳುವುದು? ನಮಗೆ ಬೇಕಾದದ್ದನ್ನು ನಾವು ಯಾರಲ್ಲಿ ಕೇಳಬಹುದು? ರಾಜನಲ್ಲಿ ಕೇಳಬೇಕು. ಇವನಿಗೆ ತಿಳಿದಿತ್ತು ಮಾಂಧಾತನಿಗೆ 50 ಮಂದಿ ಹೆಣ್ಣು ಮಕ್ಕಳು ಅಂತ. ಸೌಭರಿ ಹೋದವನೇ ಮಾಂಧಾತನಲ್ಲಿ ಕೇಳಿದ, ಮಾಂಧಾತ, ನಾನು ಸೌಭರಿ ಮಹರ್ಷಿ ಬಂದಿದ್ದೇನೆ. ಬಂಧವನಿಗೆ ಸತ್ಕರಿಸುವುದು ನಿನ್ನ ಧರ್ಮ, ಅದಕ್ಕನುಗುಣವಾಗಿ ನೀನು ಸತ್ಕರಿಸಿದ್ದಿ. ನಾನೊಂದು ಕೇಳುತ್ತೇನೆ, ನೀನು ಕೊಡಬೇಕು. ಸರಿ, ನೀವು ಏನು ಕೇಳ್ತೀರೋ ಕೇಳಿ, ಕೊಡ್ತೇನೆ ಅಂತ ಹೇಳಿದ. ನನಗೆ ಮದುವೆ ಆಗಬೇಕು ಅಂತ ಆಸೆಯಾಗಿದೆ. ನಿನಗೆ 50 ಮಂದಿ ಹೆಣ್ಣು ಮಕ್ಕಳು, ಒಬ್ಬಳನ್ನು ನನಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿದ. ಮಾಂಧಾತನಿಗೆ ಆಘಾತ ಆಯಿತು. ಅಯ್ಯೋ ದೇವರೇ, ನನ್ನ 50 ಮಂದಿ ಮಕ್ಕಳಲ್ಲಿ ಈ ಮುದುಕನಿಗೆ ಯಾರನ್ನಪ್ಪ ಕೊಟ್ಟು ಮದುವೆ ಮಾಡೋದು? ಅವನಿಗೆ ಮನಸ್ಸಾಗಲಿಲ್ಲ. ಇಲ್ಲ, ಕೊಡುವುದಿಲ್ಲ ಅಂತ ಹೇಳಿದರೆ ಎಲ್ಲಿಯಾದರೂ ಋಷಿ ಶಾಪ ಬೇಡ, ಬೇಸರಿಸಿಕೊಂಡು ಹೋದರೂ ನಮ್ಮ ಕುಲಕ್ಷಯ ಆಗ್ತದೆ, ಚಕ್ರವರ್ತಿ ಮನದನಕ್ಕೆ ಅಪವಾದ. ಹಾಗಿರುವಾಗ ಏನು ಮಾಡಲಿ ಅಂತ ಯೋಚನೆ ಉಪಾಯ ಮಾಡಿದ. ಮಹರ್ಷಿಗಳೇ, ನೀವೊಂದು ಕೆಲಸ ಮಾಡಿ, ನನ್ನ ಅರಮನೆಯಲ್ಲಿ ನನ್ನ ಹೆಣ್ಣು ಮಕ್ಕಳಿರತಕ್ಕಂತಹ ಅವರವರ ವಿಭಾಗಗಳಿಗೆ ನೀವು ಹೋಗಿ, ಯಾರು ನಿಮ್ಮನ್ನು ಒಪ್ಪಿಕೊಳ್ತಾರೋ ಅವರನ್ನು ಮದುವೆಯಾಗಿ ಅಂತ ಉಪಾಯ ಮಾಡಿದ. ಮಾಂಧಾತನ ಉಪಾಯ ಸೌಭರಿಗೆ ಗೊತ್ತಾಯಿತು.
ಮಾಡ್ತೇನೆ ಶಾಸ್ತ್ರಿ ಅಂತ ಹೇಳಿದ ತಪಶಕ್ತಿಯಿಂದ ಸ್ಫುರದ್ರೂಪಿ ಯುವಕನ ಶರೀರವನ್ನು ಪಡ್ಕೊಂಡ ಸೌಭರಿ. ಅತ್ಯಂತ ಬಹಳ ಮನ್ಮಥನಂತ ರೂಪವನ್ನು ಪಡ್ಕೊಂಡು ಅವನ ಹೆಣ್ಣುಮಕ್ಕಳ ಮನೆಗಳಿಗೆ ಹೋಗ್ತಾನೆ. 50 ಮಂದಿ ಇವನೇ ನನಗೆ ಗಂಡ ಆಗಬೇಕು ಅಂತ ಓಡೋಡಿ ಬರ್ತಾರೆ. 50 ಮಂದಿ ಅಕ್ಕ ತಂಗಿಯರಲ್ಲಿ ಗಲಾಟೆ, ಇವ ನನಗೆ ಬೇಕು ಇವ ನನಗೆ ಬೇಕು ಅಂತ ಗಲಾಟೆ. ಅಷ್ಟೂ ಮಂದಿಯನ್ನು ಸೌಭರಿ ಸಮಾಧಾನ ಪಡಿಸಿದ. ತಾನು 50 ರೂಪವನ್ನು ಪಡ್ಕೊಂಡು ಅವರನ್ನು ಮದುವೆಯಾದ. 50 ಮಂದಿಯನ್ನು ಮದುವೆಯಾದ. ಇದು ಬಹಳ ವಿಚಿತ್ರವಾದ ಕಥೆ. ಸೌಭರಿಗೆ ಹೆಣ್ಣಿನ ಹುಚ್ಚು ಅಂತ ನಮಗೆ ಕಂಡು ಬರ್ತದೆ. ಆದರೆ ಆಚಾರ್ಯರು ಇದಕ್ಕೆ ಉತ್ತರವನ್ನು, ತಾತ್ಪರ್ಯವನ್ನು ಬರೀತಾರೆ. ಆಚಾರ್ಯ ಮಧ್ವರು ಹೇಳ್ತಾರೆ, ಈ ರೀತಿಯ ಘಟನೆಗೆ ಮೂಲ ಕಾರಣ ಸೌಭರಿ ತನ್ನ ಜ್ಞಾನ ದೃಷ್ಟಿಯಿಂದ ಭಗವಂತನನ್ನು ಕಂಡು ಅಂತರಂಗದಲ್ಲಿ ಭಗವಂತನಲ್ಲಿ ಮಾತನಾಡ್ತಾನಂತೆ. ಭಗವಂತನಲ್ಲಿ ಮಾತನಾಡ್ತಾ ಹೇಳ್ತಾನೆ, ಭಗವನ್ನೇ ನನಗೆ ಈ ಜನ್ಮ ಸಾಕು, ಮೋಕ್ಷವನ್ನು ಕೊಟ್ಟು ನಿನ್ನತ್ತ ನನ್ನನ್ನು ಕರೆದುಕೊಳ್ಳು ಅಂತ ಹೇಳ್ತಾನೆ. ಅದಕ್ಕೆ ಭಗವಂತ ಹೇಳ್ತಾನಂತೆ, ಇಲ್ಲ, ನೀನು 50 ಜನ್ಮಗಳಲ್ಲಿ ಸಂಸಾರಿಯಾಗಿ, ನೀನು ಬ್ರಹ್ಮಚಾರಿ, ಮದುವೆ ಆಗಿರಲಿಲ್ಲ, ಬ್ರಹ್ಮಚರ್ಯದಲ್ಲಿದ್ದುಕೊಂಡು ತಪಸ್ಸನ್ನು ಮಾಡ್ತಾ ಮಾಡ್ತಾ ಅಂತರಂಗದಲ್ಲಿ ಹರಿಯನ್ನು ಕಂಡು ಪ್ರಾರ್ಥಿಸಿದ, ನನಗೆ ಮೋಕ್ಷ ಕೊಡು ಅಂತ. ಅದಕ್ಕೆ ಹರಿ ಹೇಳಿದ, ಇಲ್ಲ, ನೀನು ಸಂಸಾರಿ ಆಗಬೇಕು, 50 ಜನ್ಮಗಳವರೆಗೆ ನೀನು ಸಂಸಾರದ ಸುಖವನ್ನು ಅನುಭವಿಸಿ ಆಮೇಲೆ ನಿನಗೆ ಮೋಕ್ಷ ಅಂತ ಹೇಳಿದ. ಅದಕ್ಕೆ ಸೌಭರಿ ಬುದ್ಧಿವಂತಿಕೆಯನ್ನು ಪ್ರಯೋಗ ಮಾಡಿದ. 50 ಜನ್ಮಗಳಲ್ಲಿ ಅನುಭವಿಸುವಂತಹ ಸಂಸಾರದ ಸುಖವೋ ಕಷ್ಟವೋ ಅದನ್ನು ಒಂದೇ ಜನ್ಮದಲ್ಲಿ ಅನುಭವಿಸ್ತೇನೆ ಹೇಳಿ ಯೋಗ ಶಕ್ತಿಯಿಂದ 50 ಶರೀರವನ್ನು ಧಾರಣೆ ಮಾಡಿ 50 ಮಂದಿಯನ್ನು ಮದುವೆಯಾಗಿ ಆ ಸಂಸಾರವನ್ನು ಅನುಭವಿಸಿ ಮತ್ತೆ ಮೋಕ್ಷಕ್ಕೆ ಹೋದ. ಭಗವಂತ ಭಕ್ತನ ಭಕ್ತಿಗೆ ಭಕ್ತನ ಉಪಾಯವನ್ನು ಮೆಚ್ಚಿ ಅವನಿಗೆ ಮೋಕ್ಷವನ್ನು ಕೊಟ್ಟ. ಇದು ಅವನ ಕಥೆಯ ಹಿಂದಿರತಕ್ಕಂತಹ ಸಂದೇಶ. ಇದು ಸೌಭರಿಯ ಕಥೆ. ಇದೇ ರೀತಿ ಮುಂದೆ ಅನೇಕ ಮಂದಿ ಭಗವದ್ ಭಕ್ತರ ಕಥೆಯನ್ನು ಹೇಳುತ್ತಾ, ಒಂದು ನಿನ್ನೆ ಹೇಳಿದ್ದೆ ನಾನು, ಒಬ್ಬ ಸುಳ್ಳು ಹರಿಶ್ಚಂದ್ರ ಅಂತ, ಅವನು ಒಬ್ಬ ಭಗವದ್ ಭಕ್ತ. ಸತ್ಯ ಹರಿಶ್ಚಂದ್ರನ ಕಥೆಯನ್ನು ನಾವೆಲ್ಲ ಕೇಳಿದ್ದೇವೆ. ಇದು ಒಬ್ಬ ಸುಳ್ಳು ಹರಿಶ್ಚಂದ್ರ. ಯಾರಿವ? ಅದೇ ಹರಿಶ್ಚಂದ್ರ. ಆ ಸತ್ಯ ಹರಿಶ್ಚಂದ್ರನೇ ಮೊದಲು ಸುಳ್ಳು ಹರಿಶ್ಚಂದ್ರ ಆಗಿದ್ದ. ವಸ್ತುತಃ ಅವನ ಹೆಸರು ಹರಿಶ್ಚಂದ್ರ ಅಂತ. ಅವನಿಗೆ ಮಕ್ಕಳಿರಲಿಲ್ಲ. ಮಕ್ಕಳಿಲ್ಲದೆ ಇರಬೇಕಾದ್ರೆ ದೇವರಲ್ಲಿ ಹರಕೆ ಹೊರತಾನೆ, ನಾನಾ ಭಗವಂತನಲ್ಲಿ ಹರಕೆ ಹೊರತಾನೆ, ನಾನಾ ರೀತಿಯ ದೇವರಲ್ಲಿ ಹರಕೆ ಹೊರತಾನೆ. ಕೊನೆಗೆ ಯಾರೋ ಹೇಳಿದ್ರು, ಯಾರೋ ಜ್ಯೋತಿಷ್ಕರು ಪ್ರಶ್ನೆ ಇಟ್ಟು ಹೇಳಿದ್ರು ಏನೋ, ಅಂತೂ ವರುಣದೇವನಿಗೆ ಪ್ರಾರ್ಥನೆ ಸಲ್ಲಿಸ್ತಾನೆ. ನನಗೆ ಒಂದು ಮಗು ಹುಟ್ಟಿತು ಅಂತ ಆದರೆ ಆ ಮಗುವನ್ನು ವರುಣನಿಗೆ ಬಲಿ ಕೊಡ್ತೇನೆ ಅಂತ ಹೇಳ್ತಾನೆ. ಎಂಥ ಹರಕೆ! ಮಗು ಹುಟ್ಟಬೇಕು ಯಾಕೆ? ಹುಟ್ಟಿದ ಮಗುವನ್ನು ಕೊಲ್ಲಬೇಕು ಯಾಕೆ? ಆದರೆ ಏನೋ ಹುಚ್ಚುತನದಿಂದ, ಅಲ್ಲ ನನಗೆ ಮಗು ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಭಾವನೆಯನ್ನು ಹರಕೆ ಹೊತ್ತು ಬಿಡುವ ಕೆಲವರು ಹರಕೆ ಹೇಳೋದುಂಟು. ಅಲ್ಲಿ ಪ್ರಯತ್ನ ಮಾಡಿದೆ, ಇಲ್ಲಿ ಪ್ರಯತ್ನ ಮಾಡಿದೆ, ಅಲ್ಲೆಲ್ಲ ಹರಕೆ ಹೊತ್ತೆ, ಎಲ್ಲೇನು ಮಾಡಿದರೆ ಆಗಲಿಲ್ಲ, ನೋಡುವ ಇಲ್ಲಿ ಒಂದು ಹರಕೆ ಹೊತ್ತಿದ್ದೇನೆ, ಆದರೆ ಆಗ್ತದೆ. ಈ ನಾನು ಮೊನ್ನೆ ಹೇಳಿದೆ, ಸ ಏವ ರಕ್ಷಾ ರಕ್ಷತಿ ಯೋಹಿ ಗರ್ಭೆ ಎಂಬ ನಂಬಿಕೆ ಬೇಕು. ಗರ್ಭದಲ್ಲಿ ನಮ್ಮನ್ನು, ತಾಯಿಯ ಗರ್ಭದಲ್ಲಿ ಯಾರು ರಕ್ಷಿಸಿದನೋ ಅವನು ಇದೇ ರೀತಿ ನಮ್ಮನ್ನು ಮುಂದೆಯೂ ರಕ್ಷಿಸ್ತಾನೆಂಬ ನಂಬಿಕೆ ಬೇಕು. ನೋಡುವ ಕೊಡುವ ಆದರೆ ಆಗ್ತದೆ ಎಂಬ ಭಾವನೆಯಿಂದ ನಾವು ಹೊರಟ್ರೆ ಅದು ಯಾವತ್ತಿಗೂ ಆಗುವುದಿಲ್ಲ. ಯಾಕೆ? ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತಾದ ಮೇಲೆ ದೇವರ ಮೇಲೆ ನಂಬಿಕೆ ಹುಟ್ಟಲಿಕ್ಕೆ ಮೊದಲು ಆತ್ಮವಿಶ್ವಾಸ ಬೇಕು. ಆತ್ಮವಿಶ್ವಾಸ, ಆತ್ಮಬಲ ಇವೆರಡು ಇದ್ದರೆ ಮತ್ತೆ ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ಕಾರ್ಯಪ್ರವೃತ್ತರಾಗಬೇಕು. ನಮ್ಮಲ್ಲೇ ನಮಗೆ ನಂಬಿಕೆ ಇಲ್ಲ, ಇನ್ನು ಭಗವಂತನನ್ನು ನಂಬಿಸಿ ಅವನನ್ನು ಮೆಚ್ಚಿಸ್ತೇವೆ, ನಂಬುತ್ತೇವೆ ಅಂತ ಹೇಳುವುದೇ ನಮ್ಮೊಳಗಿರತಕ್ಕಂಥ ಬಹುದೊಡ್ಡ ದೌರ್ಬಲ್ಯ. ಇದೇ ರೀತಿ ಪ್ರಾಯ ಹರಿಶ್ಚಂದ್ರನು ಕೂಡ ವರುಣನಿಗೆ ಹರಕೆ ಹೊತ್ತ. ವರುಣನ ಅನುಗ್ರಹದಿಂದ ಮಗು ಆಯಿತು. ಮಗು ಹುಟ್ಟಿದ ತಕ್ಷಣ ವರುಣದೇವ ಬಂದ, ಕೊಡು ಮಗುವನ್ನು, ಬಲಿ ಕೊಡ್ತೇನೆ ಅಂತ ಹೇಳಿದ್ಯಲ್ಲ, ಕೊಡು, ಬಲಿ ಕೊಡು. ಈಗ ಪುತ್ರ ವ್ಯಾಮೋಹ ಹುಟ್ಟಿಕೊಂಡಿತು ಹರಿಶ್ಚಂದ್ರನಿಗೆ. ಹೇಳ್ತಾನೆ, ಏನಯ್ಯ ವರುಣದೇವ, ಮಗು ಹುಟ್ಟಿದ್ದಷ್ಟೇ, ಇನ್ನು ನಮಗೆ ಆ ಶೌಚ ಮುಗಿಲಿಲ್ಲ. ಮಗು ಹುಟ್ಟುವಾಗ ಅಮೆ ಅಂತ ಬರ್ತದಲ್ವ, ಅಮೆ ಮುಗಿಲಿಲ್ಲ, ಈಗ ಕೊಡಬಾರ್ದು, ನಿನಗೂ ಮೈಲಿಗೆ ಆಗ್ತದೆ, ಅಮೆ ಮುಗಿಲಿ ಮತ್ತೆ ಕೊಡ್ತೇನೆ. ಸರಿ ಅಂತ ವರುಣದೇವ ಹೋದ. 12 ದಿವಸ ಆಯಿತು, ಶುದ್ಧಿ ಆಯಿತು, ನಾಮಕರಣ ಆಯಿತು, ರೋಹಿತಾಶ್ವ ಅಂತ ಹೆಸರು ಇಟ್ಟ ಮಗುವಿಗೆ. ಮತ್ತೆ ಬಂದವಳು, ಆಯ್ತಲ್ಲ, ಪುಣ್ಯಾಹವಾಚನ ಆಯಿತು, ನಾಮಕರಣ ಆಯಿತು, ಶುದ್ಧಿ ಆಯಿತು, ಮಗುವನ್ನು ಕೊಡು.
ನನಗೆ ಏನೋ ಶುದ್ಧಿಯಾಗಿದೆ, ಮಗುವಿಗೆ ಶುದ್ಧಿ ಆಗಲಿಲ್ಲ. ಮಗು ಶುದ್ಧ ಆಗಬೇಕಾದ್ರೆ 48 ದಿವಸ ಕಳಿಬೇಕು, ಹೊಕ್ಕುಳ ಬಳ್ಳಿ ಕೆಳಗೆ ಬಿದ್ದು ಹೋಗಬೇಕು, ಆಮೇಲೆ ಶುದ್ಧ ಅಂತ ಅರ್ಥ. ಆಮೇಲೆ ಕೊಡ್ತೇನೆ, ಆಮೇಲೆ ಬಾ ಅಂತ ಹೇಳಿದ. ಹೋದ ವರುಣ. 48 ದಿವಸ ಆಯಿತು, ಮತ್ತೆ ಬಂದ. 48 ದಿವಸ ಆಯ್ತಲ್ಲ, ಹೊಕ್ಕಳ ಬಳ್ಳಿ ಬಿದ್ದಿದೆ, ಕೊಡು ಮಗುವನ್ನು. ಹೌದಪ್ಪ, ಹೊಕ್ಕಳ ಬಳ್ಳಿ ಬಿದ್ದ ತಕ್ಷಣ ಪೂರ್ತಿ ಮಡಿಯಾಗೋದಿಲ್ಲ. ಪೂರ್ತಿ ಶುದ್ಧ ಆಗಬೇಕಾದ್ರೆ ಮಗುವಿಗೆ ಹಲ್ಲು ಬರಬೇಕು. ಹಲ್ಲು ಬಂದರೆ ಶುದ್ಧ ಅಂತ ಅರ್ಥ. ಆಮೇಲೆ ಬಾ ಅಂತ ಹೇಳಿ ಕಳುಹಿಸಿದ. ಸರಿ, ವರುಣ ತಾಳುವಿಕೆಗಿಂತನ್ಯ ತಪವೂ ಇಲ್ಲ ಅಂತ ವರುಣ ಹಿಂದಿರುಗಿ ಹೋದ. ಮಗುವಿಗೆ ಹಲ್ಲು ಬಂತು, 6 ತಿಂಗಳಾಯಿತು, ಹಲ್ಲು ಚಿಗುರಲಿಕ್ಕೆ ಪ್ರಾರಂಭ ಆಯಿತು, ಹಲ್ಲು ಬಂತು. ವರುಣದೇವ ಬಂದ, ಹಲ್ಲು ಬಂತಲ್ಲ ಕೊಡು ಅಂತ. ನೋಡು, ಬಹಳ ಅಪರೂಪಕ್ಕೆ ಒಂದು ಮಗು ಹುಟ್ಟಿದೆ, ಉಪನಯನ ಸಂಸ್ಕಾರವನ್ನು ಮಾಡಬೇಕು ಅಂತ ಒಂದು ಆಸೆ. ಅದು ಬಹಳ ದೊಡ್ಡದಾದಂತಹ ಒಂದು ಕರ್ತವ್ಯ ಅಂತ ತಂದೆಯಾದವ ಮಗನಿಗೆ ಮಾಡಬೇಕಾದದ್ದು. ಉಪನಯನವನ್ನು ಮಾಡಿಬಿಡ್ತೇನೆ, ಆಮೇಲೆ ಬಂದು ಹಿಡ್ಕೊಂಡು ಹೋಗು ಅಂತ ಹೇಳಿದ. ಆಯಿತು ಅಂತ ವರುಣ ಹೋದ. ಉಪನಯನ ಆಗಬೇಕಾದ್ರೆ 12 ವರ್ಷ, ಬ್ರಾಹ್ಮಣರಿಗೆ 8 ವರ್ಷ, ಕ್ಷತ್ರಿಯರಿಗೆ 12 ವರ್ಷ ಕಾಯಬೇಕು ಅಂತ ನಿಯಮ. 12 ವರ್ಷ ಆಗಬೇಕು ಮಗುವಿಗೆ. 12 ವರ್ಷ ಕಾದ ವರುಣ. ಉಪನಯನ ಆಯಿತು. ಕಥೆ ರೋಹಿತಾಶ್ವನಿಗೆ ಗೊತ್ತಾಯಿತು. ನನ್ನನ್ನು ಇನ್ನು ವರುಣನಿಗೆ ಬಲಿ ಕೊಡ್ತಾರೆ ಹೇಳಿ ರೋಹಿತಾಶ್ವ ಮನೆ ಬಿಟ್ಟ ಮನೆ ಕಾಡಿಗೆ ಹೋದ. ಕಾಡಿಗೆ ಹೋಗಿ ಸಿಕ್ಕ ಋಷಿಮುನಿಗಳ ಆಶ್ರಮದಲ್ಲಿ ಆಶ್ರಯ ಪಡ್ಕೊಂಡಾಗ ಒಮ್ಮೆ ಅಲ್ಲಿ ಒಬ್ಬರು ಋಷಿಗಳು ಅಜೀಗರ್ತ ಅಂತ ಅಜೀಗರ್ತ ಋಷಿಗಳ ಆಶ್ರಮಕ್ಕೆ ಹೋದ. ಅವರಿಗೆ 3 ಮಂದಿ ಮಕ್ಕಳು. ಅವರ ಹತ್ರ ಹೇಳಿದ, ನನ್ನ ಕಥೆ ಹೀಗೆ, ನಿಮಗೆ 3 ಮಂದಿ ಮಕ್ಕಳಿದ್ದಾರಲ್ಲ, ನನ್ನ ತಂದೆಗೆ ನಾನು ಒಬ್ಬನೇ ಮಗ, ನಿಮಗೆ 3 ಮಂದಿ ಇದ್ದಾರಲ್ಲ, ಒಬ್ಬನನ್ನು ಕೊಟ್ಟು ಬಿಡಿ, ನಿಮಗೆ ಏನು ಬೇಕು ಹೇಳಿ, ನಾನು ಅದನ್ನು ತಂದೆಯಿಂದ ನನ್ನ ತಂದೆ ಚಕ್ರವರ್ತಿ, ನಿಮಗೆ ಬೇಕಾದದನ್ನು ಕೊಡಿಸ್ತೇನೆ ಅಂತ ಹೇಳಿದೆ. ಈ ಅಜೀಗರ್ತ ಆಯಿತು ಅಂತ ಒಪ್ಪಿಕೊಂಡ. ತನ್ನ ಮಧ್ಯದ ಮಗ, ಮೊದಲನೆಯವ ತನಗೆ ಬೇಕು, ಕೊನೆಯವ ತಾಯಿಗೆ ಬೇಕು, ಮಧ್ಯದವ ಪಾಪ ಬಡಪಾಯಿ, ಯಾರಿಗೂ ಬೇಡದವ. ಇದ್ದೀರಾ ಯಾರಾದರೂ? ಈ ಭಾಸನ ಒಂದು ನಾಟಕ ಉಂಟು, ಮಧ್ಯಮ ವ್ಯಾಯೋಗ ಅಂತ, ಅಲ್ಲಿಯೂ ಹಾಗೆ. ಅವ ಹೇಳ್ತಾನೆ, ಅಲ್ಲಿ ಘಟೋತ್ಕಚ ತನ್ನ ತಾಯಿಗೆ ಆಹಾರ ಬೇಕು, 3 ಮಕ್ಕಳಲ್ಲಿ ಒಬ್ಬನನ್ನು ಬಿಡು ಅಂತ ಹೇಳ್ತಾನೆ. ಆಗ ತಂದೆಯಾದವ ಹೇಳ್ತಾನೆ, ಇಲ್ಲ, ಹಿರಿ ಮಗ ನನಗೆ ಔರಸ ಪುತ್ರ, ಕೊನೆಗೆ ನಾನು ಸತ್ತಾಗ ಕೊಳ್ಳಿ ಇಡ್ಲಿಕ್ಕೆ ಅವನೇ ಬೇಕು, ಅವನನ್ನು ಬಿಡುವುದಿಲ್ಲ ಅಂತ. ತಾಯಿ ಹೇಳ್ತಾಳೆ, ಯಥಾ ಭವಾನ್ ಜ್ಯೇಷ್ಠಮಿಚ್ಛತಿ ತಥಾಹಂ ಕನೀಯಮಿಚ್ಛಾಮಿ, ನೀವು ಹೇಗೆ ದೊಡ್ಡ ಮಗನನ್ನು ಪ್ರೀತಿಸ್ತೀರೋ ನಾನು ಕೊನೆಯ ಮಗನನ್ನು ಪ್ರೀತಿಸ್ತೇನೆ ಅಂತ. ಆಗ ಮಧ್ಯದವ ಹೇಳ್ತಾನೆ, ಗುರೋಃ ಅಪ್ರೀತಃ ಕಸ್ಯ ಅಹಂ ಪ್ರಿಯಃ, ತಂದೆ ತಾಯಿಗೆ ಇಬ್ಬರಿಗೂ ಬೇಡದವ, ನಾನು ಯಾರಿಗೆ ಬೇಕು ಅಂತ ಕೇಳಿ ಗಡೋದು ನನಗೆ ಬೇಕು ಬಾ ಅಂತ ಗಡೋದು ಕರ್ಕೊಂಡು ಹೋಗ್ತಾನೆ. ಮತ್ತಿನ ಕತೆ ಹಾಗೆ. ಈ ಅಜೀಗರ್ತರಿಗೆ 3 ಮಂದಿ ಮಕ್ಕಳಲ್ಲಿ ಮಧ್ಯದವನನ್ನು ರೋಹಿತಾಶ್ವನಿಗೆ ಕೊಟ್ಟು ಹರಿಶ್ಚಂದ್ರನ ಹತ್ತ ಕಳಿತಾರೆ. ರೋಹಿತಾಶ್ವನನ್ನು ಕರ್ಕೊಂಡು ಅಜೀಗರ್ತರನ್ನು ಕರ್ಕೊಂಡು ಹರಿಶ್ಚಂದ್ರನಲ್ಲಿಗೆ ಬರ್ತಾರೆ. ಹರಿಶ್ಚಂದ್ರ ಏನು ಬೇಕು ಅಂತ ಕೇಳಿ, 100 ಗೋವುಗಳು ಬೇಕು. ಗೋವುಗಳು ಹಿಂದಿನ ಕಾಲದ ಸಂಪತ್ತು. ಋಷಿಮುನಿಗಳಿಗೆ, ಋಷಿಮುನಿಗಳಲ್ಲಿ ಕನ್ಯಾದಾನ ಮಾಡುವುದಾದರೂ ಕೂಡ ಈಗ ಕೇಳುತ್ತಾರೆ, ಡಾಕ್ಟ್ರೋ, ಇಂಜಿನಿಯರೋ, ಸಾಫ್ಟ್ವೇರೋ ಏನು ಮಾಡ್ತಾ ಇದ್ದಾನೆ, ಪುರೋಹಿತನೋ, ಇಲ್ಲ ಕೊಡೋದಿಲ್ಲ. ತೋಟ ಉಂಟಾ, ಇಲ್ಲ ಕೊಡೋದಿಲ್ಲ. ಮನೆಯಲ್ಲಿ ಹಸು ಉಂಟಾ, ಇಲ್ಲ ಕೊಡೋದಿಲ್ಲ. ಈಗ ಎಲ್ಲಿವರೆಗೆ ಬಂದಿದೆ ಹೇಳಿದರೆ, ಹುಡುಗನಿಗೆ ತಂದೆ ತಾಯಿ ಇದ್ದಾರಾ, ಹೌದು, ಕೊಡೋದಿಲ್ಲ. ಅಲ್ಲಿಯವರೆಗೆ ಬಂದಿದೆ ಪರಿಸ್ಥಿತಿ. ಹಸು ಹೋಯಿತು, ತೋಟ ಹೋಯಿತು, ಎಲ್ಲ ಹೋಯಿತು, ಈಗ ತಂದೆ ತಾಯಿ ಇದ್ದಾರಾ, ಕೊಡೋದಿಲ್ಲ ಅಂತ. ಅಣ್ಣ ತಮ್ಮಂದಿರಿದ್ದಾರಾ, ಇಲ್ಲ ಕೊಡೋದಿಲ್ಲ. ಈ ರೀತಿಯ ಪರಿಸ್ಥಿತಿ. ಆದರೆ ಈ ಹಿಂದಿನ ಕಾಲದಲ್ಲಿ ಕನ್ಯಾದಾನ ಮಾಡಬೇಕಾದ್ರೂ ಮನೆಯಲ್ಲಿ ಗೋವು ಎಷ್ಟುಂಟು ಅಂತ ನೋಡಿ ಕೊಡ್ತಾ ಇದ್ರು. ಎಷ್ಟು ಗೋವು ಉಂಟು ಅಷ್ಟು ಶ್ರೀಮಂತ ಅಂತ ಅರ್ಥ. ಈಗ ಗೋವಿದ್ದವ ಬಡಪಾಯಿ ಅಂತ ಅರ್ಥ. ಹಾಲು ಎಲ್ರಿಗೂ ಬೇಕು, ಆದರೆ ಗೋವು ಯಾರಿಗೂ ಬೇಡ. ಇಡೀ ಜಗತ್ತಿನಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿಯಾಗಲಿ, ಎಷ್ಟೇ ಆಗದ ಶ್ರೀಮಂತನಾಗಲಿ, ಹಾಲಿಲ್ಲದೆ ಬದುಕುವುದಿಲ್ಲ. ಲಕ್ಷದಲ್ಲಿ ಒಬ್ಬ ಸಿಗಬಹುದು ಹಾಲು ಕಂಡ್ರೆ ಆಗುವುದಿಲ್ಲ ಅಂತ ಹೇಳುವವ, ಲಕ್ಷದಲ್ಲಿ ಒಬ್ಬ. ಇತ್ತೀಚೆಗೆ ನಾನು ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದಲ್ಲಿ ಒಬ್ಬರು ಸಿಕ್ಕಿದ್ರು. ಅವರಿಗೆ ಯಜ್ಞ ಒಂದು ಹೋಮ ಮಾಡಲಿಕ್ಕೆ, ಅದು ಹೋಮ ಪಂಚಗವ್ಯವನ್ನು ಕೊಡುವ ಕ್ರಮ. ಮೊದಲಿಗೆ ಪಂಚಗವ್ಯವನ್ನು ಕೊಟ್ಟೆ. ಅವರು ನಹಿ ನಹಿ ಮುಜೆ ನಹಿ ಚಾಯಿ, ಅವರು ಹಿಂದಿಯವರು, ನಾರ್ತಿನವರು.
दूध के कोई ಐಟಮ್ ಅಗರ ಮೇ ಪೀಲು ತೋ ಉಲ್ಟಿ ಕರ್ ದೇತಾ ಹೂಂ. ಹಾಲಿನ ಯಾವುದೇ ಸೊತ್ತನ್ನು ತಗೊಂಡ್ರು ಅವರು ವಾಕರಿಗೆ ಬರ್ತದಂತೆ. ಪೇಡವನ್ನು ತಿಂದರೂ ಕೂಡ ಅವರಿಗೆ ದೂದು ಪೇಡ ಅದನ್ನು ತಿಂದರೂ ಕೂಡ ಅವರಿಗೆ ವಾಕರಿಗೆ ಬರ್ತದೆ. ಅಂತಹ ನನಗೆ ಆಶ್ಚರ್ಯ ಆಯಿತು, ಹಾಲು ಆಗದ ವ್ಯಕ್ತಿಯೊಬ್ಬ ಇದ್ದಾನಲ್ಲ ಈ ಜಗತ್ತಿನಲ್ಲಿ ಅಂತ. ಅದನ್ನು ಕಂಡು ಅನಿಸದೆ ಎಲ್ಲೋ ಲಕ್ಷದಲ್ಲಿ ಒಬ್ಬರು ಇರಲಿಕ್ಕೆ ಸಾಕು ಅಂತ. ಅಂತಹ ಪರಿಸ್ಥಿತಿ. 100 ಗೋವುಗಳು. ಅಜಿಗರ್ತರು ಕೇಳ್ತಾರೆ, ನನ್ನ ಮಧ್ಯಮ ಮಗನನ್ನು ಕೊಟ್ಟಿದ್ದೇನೆ, ನನಗೆ 100 ಗೋವುಗಳು ಬೇಕು ಅಂತ. ಸರಿ, ಹರಿಶ್ಚಂದ್ರ ಹೇಳಿದ, ಅಷ್ಟೇ ಅಲ್ವಾ, ತಗೊಂಡೋಗಿ 100 ದಷ್ಟಪುಷ್ಟವಾದಂತಹ ಒಳ್ಳೆ ಹಾಲು ಕೊಡುವಂತಹ ದೇಶೀಯ ಗೋವುಗಳನ್ನು ಕೊಟ್ಟರು. HF ಜರ್ಸಿ ಅಲ್ಲ, ಆಗ ಅದೆಲ್ಲ ಇರಲಿಲ್ಲ, ದೇಶೀಯ ಗೋವುಗಳನ್ನು ಕೊಟ್ಟರು. ಹರಿಶ್ಚಂದ್ರ ಕೊಟ್ಟ. ಇವನ ಹೆಸರು ಶುನಶ್ಯೇಫ ಅಂತ. ಅಜೀಗರ್ತರ ಮಗ ಶುನಶ್ಯೇಫ. ಶುನಶ್ಯೇಫನನ್ನು ಹರಿಶ್ಚಂದ್ರನಿಗೆ ಕೊಟ್ಟ. ಶುನಶ್ಯೇಫ ಅವನನ್ನು ಬಲಿ ಕೊಡುವುದು ಅಂತ ತೀರ್ಮಾನ ಆಯಿತು. ವರುಣ ಯಾಗವನ್ನು ಮಾಡಿದರು. ಯಾಗವನ್ನು ಮಾಡಿ ಅಲ್ಲಿ ಬಲಿ ಕೊಡುವುದು ಅಂತಾದಾಗ ಅಲ್ಲಿಗೆ ಯಜ್ಞ ಸ್ಥಳಕ್ಕೆ ವಿಶ್ವಾಮಿತ್ರರು ಬರ್ತಾರೆ. ಇಲ್ಲಿ ಅವನನ್ನು ತಂದು ಯಜ್ಞ ವೇದಿಕೆಯಲ್ಲಿ ಕಟ್ಟಬೇಕು. ಯಾರು ಕಟ್ಟುವುದು? ಹರಕೆ ಹೊತ್ತಾಗಿದೆ, ಯಜ್ಞ ನಡೀತಾ ಉಂಟು. ಯಜ್ಞ ನಡೀಬೇಕಾದ್ರೆ ಯೂಪಸ್ತಂಭ ಅಂತ ಒಂದು ಬಲಿಯ ಪಶುವನ್ನು ಕಟ್ಟಲಿಕ್ಕೆ, ಬಲಿ ಕೊಡುವಂತಹ ಪಶುವನ್ನು ಕಟ್ಟಲಿಕ್ಕೆ ಯೂಪಸ್ತಂಭ ಅಂತ ಒಂದು ಇರ್ತದೆ, ಅದಕ್ಕೆ ಕಟ್ಟಬೇಕು. ಕಟ್ಟಿ ಆಮೇಲೆ ಆ ಸಂದರ್ಭಕ್ಕೆ ಅದನ್ನು ಕಡಿಬೇಕು ಆ ಪಶುವನ್ನು. ಆ ಯೂಪಸ್ತಂಭಕ್ಕೆ ಶುನಶ್ಯೇಫನನ್ನು ಕಟ್ಟಿದ್ದಾರೆ. ಕಟ್ಟಲಿಲ್ಲ, ಕರೆ ತಂದಿದ್ದಾರೆ. ಕಟ್ಟುವವರು ಯಾರು? ಅಲ್ಲಿದ್ದ ಎಲ್ಲ ಋಷುಮುನಿಗಳು ಋತ್ವಿಜರು ಹೇಳಿದರು, ನರಮೇಧವನ್ನು ಮಾಡಲಿಕ್ಕೆ ನಾವು ತಯಾರಿಲ್ಲ, ನಾವು ಯಜ್ಞವನ್ನು ಮಾಡ್ತೇವೆ. ಆದರೆ ಒಬ್ಬ ಮನುಷ್ಯನನ್ನು, ಅದು ಒಬ್ಬ ಋಷಿಪುತ್ರನನ್ನು ನಾವು ತಯಾರು. ಯಾರು ಕಟ್ಟುವುದು? ಅಜೀಗರ್ತನೇ ಬಂದ. ಯಾರು? ತಂದೆ. ನನಗೆ ಇನ್ನೂ 100 ಹಸುಗಳು ಕಟ್ತೇನೆ ಅಂತ ಹೇಳಿದ. ಹರಿಶ್ಚಂದ್ರ ಆಯಿತು ತಗೋ 100 ಹಸು ಕಟ್ಟಿದ. ಯಜ್ಞಕಾಲದ ಸಂದರ್ಭ ಬಂದು ಕಡಿಯುವವರು ಯಾರು ಅಂತ ಯಾರೂ ಮುಂದೆ ಬರಲಿಲ್ಲ. ಆಗ ಅವನೇ ಅಜೀಗರ್ತನೇ ಬರ್ತಾನೆ. ಇನ್ನು 100 ಹಸುಗಳು ಕಡಿತೇನೆ ನಾನೇ ಅಂತ ಹೇಳಿದ. ಇನ್ನೇನು 100 ಹಸು ಕೊಟ್ಟಾಯಿತು, ಕಡಿಬೇಕು ಅಂತ ಮುಂದೆ ಹೋದಾಗ ವಿಶ್ವಾಮಿತ್ರರು ಬರ್ತಾರೆ. ಶುನಶ್ಯೇಫ ವಿಶ್ವಾಮಿತ್ರರ ಮುಂದೆ ಹೆದರಿದವನಾಗಿ ಗೋಳೋ ಅಂತ ನನ್ನ ಪರಿಸ್ಥಿತಿ ನೋಡಿ ನನ್ನನ್ನು ರಕ್ಷಣೆ ಮಾಡಿ. ನೀವು ತ್ರಿಶಂಕುವಿಗೋಸ್ಕರ ಹೊಸ ಸ್ವರ್ಗವನ್ನು ಸೃಷ್ಟಿಸಿದವರು, ನನ್ನನ್ನು ರಕ್ಷಿಸದೇ ಇರಲಿಕ್ಕೆ ಸಾಧ್ಯವಾ? ದಯವಿಟ್ಟು ನನ್ನ ರಕ್ಷಿಸಿ ಅಂತ ಕೇಳುವಾಗ ವಿಶ್ವಾಮಿತ್ರರು ಹೇಳ್ತಾರೆ, ನನಗೆ 100 ಮಂದಿ ಮಕ್ಕಳಿದ್ದಾರೆ, ಯಾರನ್ನಾದರೂ ಒಬ್ಬನನ್ನು ಕೊಟ್ಟು ನಿನ್ನನ್ನು ಬಿಡಿಸ್ತೇನೆ ಅಂತ. ಸರಿ ಅಂತ ಒಪ್ಪಿಗೆ ಆಗ್ತದೆ. ಶುನಶ್ಯೇಫನನ್ನು ಬಿಡ್ತಾರೆ. ವಿಶ್ವಾಮಿತ್ರರ 100 ಮಕ್ಕಳಲ್ಲಿ ಯಾರಾದರೂ ಬನ್ನಿ ಅಂತ ಹೇಳ್ತಾರೆ, ಯಾರೂ ಬರುವುದಿಲ್ಲ. ಆಗ ವಿಶ್ವಾಮಿತ್ರರಿಗೆ ಸಿಟ್ಟು ಬರ್ತದೆ. ಈ ಶುನಶ್ಯೇಫನನ್ನು ವರುಣದೇವನ ಹತ್ರ ಪ್ರಾರ್ಥನೆ ಮಾಡಿ, ದೇವತೆಗಳ ಹತ್ರ ಪ್ರಾರ್ಥನೆ ಮಾಡಿ, ಹರಿಶ್ಚಂದ್ರನ ಹರಕೆಯ ನಿವೃತ್ತಿಯನ್ನು ಮಾಡಿ ಶುನಶ್ಯೇಫನನ್ನು ಬಿಡಿಸ್ತಾರೆ. ಇತ್ತ ಹರಿಶ್ಚಂದ್ರನಿಗೆ ಜಲೋದರ ರೋಗ ಬರ್ತದೆ. ಜಲೋದರ ರೋಗ ಅಂತ ಹೇಳಿದರೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳುವಂತಹ ರೋಗ. ಈಗಲೂ ಉಂಟು, ಅದಕ್ಕೆ ಈಗಿನ ಹೆಸರು ಏನು ಗೊತ್ತಿಲ್ಲ. ಅದೊಂದು ರೋಗ, ಜಲೋದರ ಅಂತ ಅದನ್ನು ಆಯುರ್ವೇದದಲ್ಲಿ ಸಂಸ್ಕೃತದಲ್ಲಿ ಕರೀತಾರೆ. ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳುವಂತಹ ರೋಗ. ಅದು ಸಾಮಾನ್ಯವಾಗಿ ಈ ಯಕೃತ್ತು ಹಾಳಾದರೆ ಆ ರೋಗ ಬರ್ತದೆ. ಹೊಟ್ಟೆ ಉಬ್ಬರಿಸಿಕೊಂಡು ನೀರು ತುಂಬಿಕೊಂಡು ಅವ ಒದ್ದಾಡ್ತಾನೆ, ಏನೂ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಕೊನೆಗೆ ಸಾವೇ. ಆದರೆ ಹರಿಶ್ಚಂದ್ರ ಸಾಯಲಿಲ್ಲ. ಯಾಕೆಂದು ಮಾಡಿದ ಅಪರಾಧಕ್ಕೆ ನೋವನ್ನು ಅನುಭವಿಸಬೇಕಾಗಿದೆ. ನೋವನ್ನು ಅನುಭವಿಸಿಕೊಂಡು ಇದ್ದ. ಇವನ ರೋಗವನ್ನೂ ವಿಶ್ವಾಮಿತ್ರರು ವರುಣನತ್ರ ನೀರಿಗೆ ಅಭಿಮಾನಿ ವರುಣ ಅಲ್ವಾ, ವರುಣನತ್ರ ಪ್ರಾರ್ಥನೆ ಮಾಡಿ ಇವನ ರೋಗವನ್ನು ಪರಿಹರಿಸಿದರು, ಹರಕೆಯನ್ನು ಪರಿಹರಿಸಿದರು, ಶುನಶ್ಯೇಫನನ್ನು ಬಿಡಿಸಿ ನೀನು ನನ್ನ ತಂದೆಯ ಒಟ್ಟಿಗೆ ಹೋಗು ಮಗು ಅಂತ ಹೇಳ್ತಾರೆ. ಶುನಶ್ಯೇಫ ಹೇಳ್ತಾನೆ, ಇಲ್ಲ, ಗೋವಿನ ಆಸೆ ಇರಲಿ, ಆದರೆ ಆ ಆಸೆಗೋಸ್ಕರ ಮಗನನ್ನು ಬಲಿ ಕೊಟ್ಟಂತಹ ತಂದೆಯ ಬಳಿಗೆ ನಾನು ಹೋಗುವುದಿಲ್ಲ. ನನ್ನನ್ನು ರಕ್ಷಿಸಿದವರು ನೀವೇ ನನ್ನ ತಂದೆ ಅಂತ ಹೇಳಿ ಶುನಶ್ಯೇಫ ವಿಶ್ವಾಮಿತ್ರರ ಒಟ್ಟಿಗೆ ಹೋಗುತ್ತಾನೆ. ವಿಶ್ವಾಮಿತ್ರರಿಗೆ 100 ಮಂದಿ ಮಕ್ಕಳ ಒಟ್ಟಿಗೆ ಶುನಶ್ಯೇಫನು ಒಬ್ಬ ಮಗನಾಗ್ತಾನೆ. ಮಹಾಬ್ರಹ್ಮವರ್ಚಸ್ವಿ, ಬ್ರಹ್ಮ ತೇಜಸ್ವಿ, ವೇದ ಮಂತ್ರಗಳನ್ನು ಕಂಡುಕೊಳ್ಳುವಂತಹ ಮಟ್ಟಿಗೆ ತಪಸ್ವಿಯಾಗಿ ವಿಶ್ವಾಮಿತ್ರರ ಬಳಿ ಬೆಳೀತಾನೆ. ಹರಿಶ್ಚಂದ್ರ ಈ ಎಲ್ಲ ಘಟನೆಗಳನ್ನು ಕಂಡವನಾಗಿ ಇನ್ನು ಮುಂದೆ ನಾನು ಸುಳ್ಳು ಹೇಳುವುದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾನೆ. ಅಂದಿನಿಂದ ಅವನು ಸತ್ಯ ಹರಿಶ್ಚಂದ್ರ ಅಂತ ಕರೆಸಿಕೊಳ್ಳುತ್ತಾನೆ.
ತನಗೆ ತನ್ನ ಮಗನಿಗೆ ಬಂದಂತಹ ದುರವಸ್ಥೆ, ತನಗೆ ಬಂದಂತಹ ರೋಗ ಪೀಡೆಯಿಂದ ಬಹಳ ಬಳಲಿದಂತಹ ಹರಿಶ್ಚಂದ್ರ ಪ್ರತಿಜ್ಞೆ, ಆ ಯಜ್ಞವೇದಿಯಲ್ಲಿ ಪ್ರತಿಜ್ಞೆ ಮಾಡ್ತಾನೆ, ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳುವುದಿಲ್ಲ ಎಂಬ ಒಂದು ಅದ್ಭುತವಾದ ಪ್ರತಿಜ್ಞೆ. ಆ ಪ್ರತಿಜ್ಞೆಯ ನಂತರ ಅವನು ಸತ್ಯ ಹರಿಶ್ಚಂದ್ರ ಅಂತ ಕರೆಸಿಕೊಳ್ತಾನೆ. ಹೀಗೆ ಅನೇಕ ಕಥೆಗಳನ್ನು, ಆ ಭಗವದ್ಭಕ್ತರ ಕಥೆಗಳನ್ನು ಶುಕಾಚಾರ್ಯರು ಹೇಳ್ತಾ ಮುಂದೆ ಪರೀಕ್ಷಿತ ಪ್ರಶ್ನೆ ಮಾಡ್ತಾನೆ. ಮಹರ್ಷಿ, ಅನೇಕ ಭಗವತ್ ಭಕ್ತರ ಕಥೆಗಳನ್ನು ಹೇಳಿದಿರಿ, ಭಗವಂತನ ಕಥೆಗಳನ್ನು ಕೇಳಿದ್ದೀರಿ, ಸೃಷ್ಟಿಯ ವಿಸ್ತಾರಗಳನ್ನು ಹೇಳಿದ್ದೀರಿ. ಶುಕಾಚಾರ್ಯರು ಹೇಳಿದ್ದಾರೆ, ನಾನು ಹೇಳಲಿಲ್ಲ ಅಷ್ಟೇ, ಶುಕಾಚಾರ್ಯರು ಹೇಳಿದ್ದಾರೆ. ಸೃಷ್ಟಿಯ ವಿಸ್ತಾರ, ಸೃಷ್ಟಿಯ ಕಥೆ, ಈ ಭೂಮಂಡಲದ ವರ್ಣನೆಯನ್ನೆಲ್ಲ ಮಾಡಿದ್ದೀರಿ. ನನಗೆ ಇನ್ನೂ ಬಹಳವಾಗಿ ಕೇಳಬೇಕು ಅಂತ ಅಪೇಕ್ಷೆ ಇರುವಂತಹದ್ದು, ನನ್ನ ಅಜ್ಜಂದಿರನ್ನು ಕ್ಷಣ ಕ್ಷಣದಲ್ಲಿಯೂ ಕಾಪಾಡಿದ, ತಾಯಿಯ ಗರ್ಭದೊಳಗೆ ನನ್ನನ್ನೂ ಕಾಪಾಡಿದ ಆ ಭಗವಂತನಾದಂತಹ ಶ್ರೀಕೃಷ್ಣನ ಕಥೆಯನ್ನು ಕೇಳಬೇಕು ಅಂತ ಆಸೆಯಾಗಿದೆ. ಆ ಭಗವಂತ ಯಾವ ರೀತಿ ಅವತರಿಸಿದ, ಯಾವ ರೀತಿ ಬೆಳೆದ, ಯಾವ ರೀತಿ ನನ್ನ ಅಜ್ಜಂದಿರನ್ನು ಅನುಗ್ರಹಿಸಿದ, ಅವನ ಲೀಲೆಗಳು ಏನು, ಅವನ ಮಾಹಾತ್ಮ್ಯ ಏನು ಎಂಬುದನ್ನು ಕೇಳಬೇಕೆಂಬ ಅಪೇಕ್ಷೆ ಹುಟ್ಟಿಕೊಂಡಿದೆ. ದಯವಿಟ್ಟು ನನಗೆ ಆ ಶ್ರೀಕೃಷ್ಣ ಪರಮಾತ್ಮನ ಕಥೆಗಳನ್ನು ತಿಳಿಸಿ ಅಂತ ಪರೀಕ್ಷಿತ ಪ್ರಾರ್ಥನೆ ಮಾಡಿದ ಅಂತ ಸೂತ ಪುರಾಣಿಕರು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ. ಇಷ್ಟಾದಾಗ ಶುಕಾಚಾರ್ಯರು ಕೃಷ್ಣನ ಕಥೆಯನ್ನು ಪ್ರಾರಂಭ ಮಾಡುತ್ತಾರೆ. ದಶಮಸ್ಕಂಧಕ್ಕೆ ಪ್ರವೇಶ ಮಾಡಿದ್ದೇವೆ. ದಶಮಸ್ಕಂಧದಲ್ಲಿ ಕೃಷ್ಣನ ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಧ್ಯಾನಂ ನಿಶ್ಚಿತ ತತ್ವಸ್ಯ ಅಂತ ನಾನಿನ್ನೆ ಹೇಳಿದ ಹಾಗೆ ಭಗವದ್ಧ್ಯಾನ ಪರನಾದಂತಹ ಪರೀಕ್ಷಿತ ಕೃಷ್ಣನನ್ನು ಧ್ಯಾನ ಮಾಡ್ತಾ ಇದ್ದಾನೆ. ಕೃಷ್ಣನನ್ನು ಕಂಡೇ ಅಂತ ಸಂತುಷ್ಟನಾಗ್ತಾ ಇದ್ದಾನೆ. ಇಲ್ಲಿ ಪ್ರಸಂಗವಶಾತ್ ಒಂದು ನಾನು ವಿಷಯವನ್ನು ಹೇಳಬೇಕು. ನಾವು ದೇವರನ್ನು ನೋಡುವ ಅಂತ ಮಾತಾಡಿಕೊಳ್ತೇವೆ, ದೇವಸ್ಥಾನಕ್ಕೆ ಹೋಗ್ತೇವೆ. ಇವತ್ತು ದೇವರ ದರ್ಶನ ಭಾರಿ ಒಳ್ಳೆಯದಾಯಿತು, ಏನು ರಶ್ ಇರಲಿಲ್ಲ, ಚೆನ್ನಾಗಿ ದೇವರ ದರ್ಶನ ಮಾಡಿ ಬಂದೆವು ಅಂತ ಹೇಳ್ತೇವೆ. ನಾವು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿದ್ದೋ, ದೇವರ ದರ್ಶನ ಮಾಡಿರಲಿಕ್ಕೆ ಸಾಕು, ಅಂತಹ ಮಹಾತ್ಮರು ಇರಲಿಕ್ಕೆ ಸಾಕು. ಆದರೆ ನಾವು ಧ್ಯಾನ ಮಾಡುವಾಗ, ಇದು ಯಾಕೆ ಇಲ್ಲಿ ಹೇಳ್ತಾ ಇದ್ದೇನೆ ಹೇಳಿದರೆ, ಧ್ಯಾನಸ್ಥನಾದಂತಹ ಪರೀಕ್ಷಿತನಿಗೆ ಶುಕಾಚಾರ್ಯರು ಕೃಷ್ಣನ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಕೃಷ್ಣನ ಧ್ಯಾನವನ್ನು ಮಾಡ್ತಾ ತನ್ನ ಧ್ಯಾನದಲ್ಲಿ ಯಾವ ರೂಪವನ್ನು ತೋರಿಸಿದ್ದಾನೋ ಅದೇ ರೂಪದಿಂದ ಕೃಷ್ಣ ಇದ್ದಾನೆ ಎಂಬುದಾಗಿ ಶುಕಾಚಾರ್ಯರು ಹೇಳ್ತಾರೆ. ಧ್ಯಾನ ರೂಪದಲ್ಲಿ ಹೇಗಿದ್ದಾನೋ ಹಾಗೆಯೇ ಕೃಷ್ಣ ಇದ್ದಾನೆ ಅಂತ ಹೇಳಿದರೆ ಧ್ಯಾನ ರೂಪದಲ್ಲಿರುವಂತಹದ್ದು ಯಾವುದು ಅಂತ ಪ್ರಶ್ನೆ. ಧ್ಯಾನ ರೂಪದಲ್ಲಿರುವುದು ಕೃಷ್ಣ ಅಲ್ವಾ? ಕೃಷ್ಣನೇ, ಆದರೆ ಆ ರೂಪದಲ್ಲಿ ಕೃಷ್ಣ ಇದ್ದಾನೆ, ಅದುವೇ ಕೃಷ್ಣ ಅಲ್ಲ ಅಂತ ಆಚಾರ್ಯರು, ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ಹೇಳುತ್ತಾರೆ. ಇದಕ್ಕೆ ವೇದವ್ಯಾಸರ ಬ್ರಹ್ಮಸೂತ್ರ ಹೇಳುತ್ತದೆ, ನ ಪ್ರತೀಕೆ ನಹಿ ಸಹ. ಇದು ಸೂತ್ರ, ವೇದವ್ಯಾಸರ ವೇದಾಂತದ ಸೂತ್ರ. ನ ಪ್ರತೀಕೆ ನಹಿ ಸಹ, ಪ್ರತೀಕವೇ ದೇವರಲ್ಲ. ಇದು ನಾವೆಲ್ಲರೂ ಇದೊಂದು ಚಿಂತನೆ ನಮ್ಮಲ್ಲಿರಬೇಕು. ಇವತ್ತು ನಮ್ಮನ್ನು ಆಕ್ಷೇಪ ಮಾಡುವಂತಹ ಪ್ರಗತಿಪರರು, ಬುದ್ಧಿ ಇಲ್ಲದ ಜೀವಿಗಳು ಅಂತೆಲ್ಲ ಇದ್ದಾರೆ. ಇವರ ಕೆಲವು ಮಾತುಗಳು ಇದೇ ರೀತಿ ಒಂದು ಮುಂಡುವಾದ, ಅದಕ್ಕೆ ತಲೆ ಬುಡ ಇಲ್ಲದಂತಹ ವಾದ. ಅದನ್ನು ಪ್ರಸಂಗ ಬಂದರೆ ಹೇಳ್ತೇನೆ, ಅವಕಾಶ ಇದ್ದರೆ. ನಾವು ದೇವಸ್ಥಾನದಲ್ಲಿ ಹೋಗಿ ನೋಡುವಂತಹದ್ದು ದೇವರ ಪ್ರತಿಮೆಯೇ ಹೊರತು ದೇವರನ್ನಲ್ಲ. ನಾವು ಪ್ರತಿಮಾ ಪೂಜಕರು ಅಂತ ನಮ್ಮನ್ನು ಆಕ್ಷೇಪಿಸುವವರಿದ್ದಾರೆ. ನಾವು ಪ್ರತಿಮೆಯನ್ನು ಪೂಜಿಸುವವರಲ್ಲ, ನಾವು ಪ್ರತಿಮೆಯಲ್ಲಿ ಪೂಜಿಸುವವರು. ಹೇಗೆ ನಮ್ಮ ಹಿರಿಯರು, ನಮ್ಮನ್ನು ಅಗಲಿದಂತಹ ಹಿರಿಯರನ್ನು ಭಾವಚಿತ್ರದಲ್ಲಿ ನಾವು ಚಿಂತಿಸ್ತೇವೋ, ಅವರ ಫೋಟೋವನ್ನು ಮುಂದೆ ಇಟ್ಟು ಅವರ ನೆನಪನ್ನು ಹೇಗೆ ನಾವು ಮಾಡ್ತೇವೋ, ನೆನಪಿಸಿಕೊಳ್ತೇವೋ, ಅದೇ ರೀತಿ ಭಗವಂತನ ಫೋಟೋವನ್ನು ಇಟ್ಟು ಶಾಸ್ತ್ರಗಳಲ್ಲಿ ಭಗವಂತನ ರೂಪವನ್ನು ಹೇಗೆ ಹೇಳಿದ್ದಾರೋ ಆ ರೂಪದಂತಹ ಪ್ರತಿಮೆಯನ್ನು ಕೆತ್ತಿಸಿ ಅದಕ್ಕನುಗುಣವಾದಂತಹ ಚಿತ್ರವನ್ನು ಬಿಡಿಸಿ ಭಗವಂತ ಇದೇ ರೀತಿ ಇದ್ದಾನೆ ಅಂತ ಚಿಂತಿಸಬೇಕೇ ವಿನಃ
ಪ್ರತಿಮೆಯೇ ದೇವರು, ಚಿತ್ರವೇ ದೇವರು ಎಂಬ ಭಾವನೆ ನಮ್ಮಲ್ಲಿ ಬರಬಾರದು. ಅದಕ್ಕೆ ವ್ಯಾಸರು ಹೇಳಿದ್ರು ನ ಪ್ರತೀಕೆ ನಹಿ ಸಹ. ಕೆಲವರು ಹೇಳುವುದುಂಟು, ಈ ಪುರೋಹಿತ ಶಾಹಿಗಳೆಲ್ಲ ಇದ್ದಾರೆ, ವೈದಿಕರೆಲ್ಲ ಇದ್ದಾರೆ, ಇವರೆಲ್ಲ ಮೂಢನಂಬಿಕೆಯನ್ನು ಬಿತ್ತುತ್ತಾರೆ ಅಂತ ಹೇಳುವವರು ಕೆಲವರು. ಇನ್ನು ಕೆಲವರು ಈ ಪುರೋಹಿತ ಶಾಹಿಗಳೆಲ್ಲ ಏನು ಮಾಡ್ತಾರೆ ಹೇಳಿದ್ರೆ, ದೇವರು ಮತ್ತೆ ಭಕ್ತನ ಮಧ್ಯೆ ಗೋಡೆಯನ್ನು ಕಟ್ತಾರೆ. ದೇವರು ಮತ್ತೆ ಭಕ್ತನ ಮಧ್ಯೆ ಗೋಡೆಯನ್ನು ಕಟ್ಟಲಿಕ್ಕೆ ಸಾಧ್ಯವಾ? ಯಾವತ್ತಿಗೂ ಸಾಧ್ಯ ಇಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ಅಂಬರೀಷನ ಕಥೆಯಲ್ಲಿ ಗೊತ್ತಾಗಿದೆ. ಇಬ್ಬರ ಮಧ್ಯದಲ್ಲಿ ಬಂದವರು ದೂರ್ವಾಸರೇ ಸೋತು ಹೋದರೆ ವಿನಃ ಭಕ್ತನೂ ಸೋಲಿಲ್ಲ, ದೇವರು ಸೋಲಿಲ್ಲ. ದೇವ ಮತ್ತೆ ಭಕ್ತರ ಮಧ್ಯದಲ್ಲಿ ಗೋಡೆ ಕಟ್ಟಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾದರೆ ಕಾಣ್ತಾ ಉಂಟಲ್ಲ ದೇವಸ್ಥಾನಗಳಲ್ಲಿ, ಅದು ಭಕ್ತ ಮತ್ತೆ ದೇವರ ಮಧ್ಯದಲ್ಲಿರುವ ಗೋಡೆ ಅಲ್ಲ, ಅದು ದೇವರ ಪ್ರತಿಮೆ ಮತ್ತೆ ಬಂದ ಭಕ್ತರ ಮಧ್ಯದಲ್ಲಿರುವ ಗೋಡೆ. ಭಕ್ತರ ಒಟ್ಟಿಗೆ ದೇವರು ಯಾವಾಗಲೂ ಇರ್ತಾರೆ. ನಾವು ಗೋಡೆ ಕಟ್ಟಿದ್ದು ಎಲ್ಲಿ ಹೇಳಿದ್ರೆ, ಪ್ರತಿಮೆಗೂ ದೇವ ಭಕ್ತನಿಗೂ ಮಧ್ಯದಲ್ಲಿ ಗೋಡೆ ಕಟ್ಟಿದ್ದು. ಯಾಕೆ ಕಟ್ಟಿದ್ದು? ಅದು ನಿಯಮ, ಶುಚಿತ್ವವನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ ಮಾಡಿಕೊಂಡ ನಿಯಮ. ಒಂದು ಆರಾಧನಾ ಕ್ಷೇತ್ರ ಅಂತ ಆದಾಗ ಅಲ್ಲಿ ಶುಚಿತ್ವವನ್ನು ಕಾಪಾಡಬೇಕು. ಆರಾಧನಾ ಕ್ಷೇತ್ರ ಮಾತ್ರ ಅಲ್ಲ, ಒಂದು ಆಸ್ಪತ್ರೆಗೆ ಹೋಗಿ ನೋಡಿ, ಅಲ್ಲಿಯೂ ಶುಚಿತ್ವವನ್ನು ಕಾಪಾಡಬೇಕು. ನಾವು ಯಾವುದೇ ಒಂದು ರೋಗಿಯ ಬಳಿಗೆ, ICUಯಲ್ಲಿದ್ದ ರೋಗಿಯ ಬಳಿಗೆ ಹೋದಾಗ ನಮಗೆ ಅದರದ್ದೇ ಆದಂತಹ ಒಂದು ವಸ್ತ್ರವನ್ನು ಕೊಡ್ತಾರೆ, ಅದನ್ನು ಹಾಕಿಕೊಂಡು ಹೋಗಿ. ಮೂಗಿಗೆ ಒಂದು ಮಾಸ್ಕ್ ಕೊಡ್ತಾರೆ, ಅದನ್ನು ಹಾಕಿಕೊಂಡು, ಕೈಗೆ ಗ್ಲೌಸ್ ಕೊಡ್ತಾರೆ. ಅಲ್ಲಿರೋ ಯಾವುದೇ ವಸ್ತುಗಳನ್ನು ಮುಟ್ಲಿಕ್ಕಿಲ್ಲ. ಏನೋ ಮಕ್ಕಳು ಗೊತ್ತಿಲ್ಲದೆ ಮುಟ್ಬೇಡಿ ಹೇಳ್ತಾರೆ. ಯಾಕೆ? ಏನು ಮಾಡಬೇಕಾದ್ರೂ ಅದೇನು ಅದನ್ನು ಹಬೆಯಲ್ಲಿ ಕುದಿಸಿ ಏನೋ ಎಲ್ಲ ಆ ಕಾಟನ್ಗಳನ್ನು, ಮೆಟೀರಿಯಲ್ಸ್ಗಳನ್ನೆಲ್ಲ ಬಹಳ ಕುದಿಸಿ ಬಹಳ ಜಾಗ್ರತೆಯಿಂದ ಯಾವುದೇ ರೀತಿಯ ವೈರಸ್ಗಳಿಲ್ಲದ ಹಾಗೆ ರಕ್ಷಣೆ ಮಾಡಿ, ಅದು ಯಾತಕ್ಕೋಸ್ಕರ? ಶುಚಿತ್ವವನ್ನು ಕಾಪಾಡೋದಕ್ಕೋಸ್ಕರ. ಅದೇ ರೀತಿ ನೀವು ಕಾಶಿ ಯಾತ್ರೆ ಮಾಡಿದವರು ಇರ್ಬೋದು, ಯಾರಾದರೂ ಇಲ್ಲಿ ನೋಡಿದರೆ ನಿಮಗೆ ಅರ್ಥ ಆಗ್ಬೋದು. ಕಾಶಿಗೆ ಹೋದಾಗ ಅಲ್ಲಿಯ ವಿಶ್ವನಾಥನ ಪರಿಸ್ಥಿತಿಯನ್ನು ನೋಡುವಾಗ ಅಯ್ಯೋ ಅನಿಸ್ತದೆ. ಕೆಳಗಿದ್ದಾನೆ ವಿಶ್ವನಾಥ, ಒಂದು ಹೊಂಡ ಇದೆ, ಕ್ಷೇತ್ರ ಬಹಳ ದೊಡ್ಡದು, ಕ್ಷೇತ್ರವನ್ನು ಅಪಮಾನ ಮಾಡುವುದಲ್ಲ, ಒಂದು ಹೊಂಡ ಇದೆ, ಆ ಹೊಂಡದ ಒಳಗಿಂದ ಶಿವಲಿಂಗ ಇದೆ, ಕಾಶಿ ವಿಶ್ವನಾಥನ ಲಿಂಗ ಅಲ್ಲಿದೆ, ಎಲ್ರಿಗೂ ಮುಟ್ಲಿಕ್ಕೆ ಅವಕಾಶ ಇದೆ, ಸಂತೋಷ. ಆದರೆ ಆ ಕಾಶಿ ವಿಶ್ವನಾಥನ ಲಿಂಗದ ಸುತ್ತಲಿನ ಪರಿಸರ ಹೇಗಿದೆ ಅಂತ ಈಗ ಬಹಳ ಒಳ್ಳೆ ರೀತಿಯಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳೋದು ಕೇಳಿದ್ದೇನೆ. ಈ ಸರ್ಕಾರ ಬಂದ ಮೇಲೆ ನಾನು ಹೋಗಲಿಲ್ಲ, ಬಹಳ ವರ್ಷಗಳ ಹಿಂದೆ ಬಹಳ ಬಾರಿ ಹೋಗಿದ್ದೇನೆ ಕಾಶಿಗೆ ಬದರಿಗೆ. ಅಂತೂ ಆಗ ನಾನು ನೋಡಿದ ಪರಿಸ್ಥಿತಿ, ಕೆಟ್ಟ ಒಂದು ವಾತಾವರಣ. ಆ ವಿಶ್ವನಾಥನ ಲಿಂಗ, ಅದರ ಸುತ್ತದಲ್ಲಿರತಕ್ಕಂತಹ ಒಂದು ವೇದಿ, ಅದರಲ್ಲಿ ಎಷ್ಟೆಲ್ಲ ಕಶ್ಮಲಗಳನ್ನು ಹಾಕಲಿಕ್ಕೆ ಸಾಧ್ಯವೋ, ಕುಳಿತು ಹೋದ ಪುಷ್ಪಗಳು, ಕುಳಿತು ಹೋದಂತಹ ಪದಾರ್ಥಗಳು, ಹಾಲು ಬಂದವರೆಲ್ಲ ಹಾಲು ಹಾಕುವುದು, ಹಾಲು ಹಾಕಿ 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 ಅಲ್ಲಿ ಹಾಲು ತುಂಬಿಕೊಂಡು ಆ ಹಾಲು ಹಾಳಾಗಿ ಅದು ದುರ್ನಾಥ ಬೀರುವುದು. ಅದರ ಮೇಲೆ ಕೂತುಕೊಂಡಂತಹ ಕೆಲವು ಗೈಡ್ಗಳು, ಅವರು ಎಲ್ಲಿ ಕೂತಿದ್ದಾರೆ ಹೇಳಿದರೆ ವಿಶ್ವನಾಥನ ತಲೆಯ ಮೇಲೆ ಒಂದು ಕೂತ್ಕೊಳ್ಳಿಲ್ಲ, ಮತ್ತು ಎಲ್ಲ ಸ್ಥಳಗಳಲ್ಲೂ ಕೂತ್ಕೊಂಡಿರ್ತಾರೆ, ಬಾಯಿ ತುಂಬ ಎಲೆ ಅಡಿಕೆ ಹಾಕೊಂಡಿರ್ತಾರೆ. ಬಂದವರನ್ನೆಲ್ಲ ಬನ್ನಿ 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 ವಿಶ್ವನಾಥನನ್ನು ಮುಟ್ಟಿ ಅಂತ ಕರೀತಾ ಇರ್ತಾರೆ. ಅವರ ಬಾಯಿಂದ ಎಂಜಲು ಹಾರ್ತಾ ಇರ್ತದೆ, ಎಲೆ ಅಡಿಕೆಯ ಆ ಕೆಂಪು ವರ್ಣದ ಒಂದು ರಸ ಹೊರಗೆ ಹಾರ್ತಾ ಇರ್ತದೆ. ಬನ್ನಿ ಆವು 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 ಛುವೋ 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 ಅಂತ ಹೇಳ್ತಾ ಇರ್ತಾರೆ, ಮುಡ್ತಾ ಇರ್ತಾರೆ. ಎಂತಹ ಅಸಹ್ಯ! ಅಯ್ಯೋ ವಿಶ್ವನಾಥ ಹೇಗಪ್ಪ ನೀನಿಲ್ಲಿದ್ದಿ ಅಂತ ನಮಗೆ ದಕ್ಷಿಣದಿಂದ ಹೋದವರಿಗೆ ಆಶ್ಚರ್ಯ ಆಗ್ತದೆ. ಯಾಕೆ? ನಮಗೆ ಇಲ್ಲಿ ದೇವಸ್ಥಾನ ಅಂತ ಹೇಳಿದರೆ ಕಲ್ಪನೆಯೇ ಬೇರೆ. ಒಳಗೆ ಶುಭ್ರವಾದ ವಾತಾವರಣ ಇರಬೇಕು, ಅರ್ಚಕರು ಬಿಟ್ಟು ಬೇರೆ ಯಾರೂ ಮುಟ್ಲಿಕ್ಕಿಲ್ಲ. ಯಾಕೆ? ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು. ಈ ವಿಶ್ವನಾಥನನ್ನು ನೋಡುವಾಗ ಅಯ್ಯೋ ವಿಶ್ವನಾಥ ಅಂತ ನಮ್ಮ ಮನಸ್ಸು. ಅದಕ್ಕೋಸ್ಕರ ಭಕ್ತನಿಗೂ ದೇವರಿಗೂ ಮಧ್ಯದಲ್ಲಿ ಗೋಡೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈ ನಿಯಮ, ದೇವನಿರುವ ಸ್ಥಳ ಶುದ್ಧವಾಗಿರಬೇಕೆಂಬಂತಹ ದೃಷ್ಟಿಯಿಂದ ಈ ನಿಯಮವನ್ನು ಮಾಡಿದ್ದೇ ಹೊರತು ಭಕ್ತನೆಯ ಮತ್ತೆ ಪ್ರತಿಭೆಯ ಮಧ್ಯದಲ್ಲಿ ಗೋಡೆಯೇ ವಿನಃ ಭಕ್ತನ ಮತ್ತೆ ದೇವರ ಮಧ್ಯದಲ್ಲಿ ಗೋಡೆಯಲ್ಲ. ಪ್ರತಿಮೆಯೇ ದೇವರಲ್ಲ, ಪ್ರತಿಮೆಯಲ್ಲಿ ದೇವರನ್ನು ಕಂಡು ನಾವು ಭಗವಂತನನ್ನು ಆರಾಧಿಸಬೇಕು. ಆ ಪ್ರತಿಮೆಯಲ್ಲಿ ದೇವರು ಹೇಗೆ ಕಾಣ್ತಾ ಇದ್ದಾನೋ ಅದೇ ರೀತಿಯ ರೂಪ ಆ ದೇವಲೋಕದಲ್ಲಿ ಉಂಟು. ಆ ರೂಪದಲ್ಲಿರುವ ಭಗವಂತ ನನ್ನನ್ನು ಅನುಗ್ರಹಿಸಲಿ ಅಂತ ನಮ್ಮ ಅನುಸಂಧಾನ ಇರಬೇಕು ಎಂಬಂತಹ ವಿಚಾರಕ್ಕೋಸ್ಕರ ಈ ವಿಷಯವನ್ನು ಇಲ್ಲಿ ಹೇಳುತ್ತಾ ಇದ್ದೇನೆ. ಪರೀಕ್ಷಿತ
ಕೃಷ್ಣನ ಧ್ಯಾನಮಗ್ನಾದಂತಹ ಪರೀಕ್ಷಿತನಿಗೆ ಶುಕಾಚಾರ್ಯರು ಕೃಷ್ಣನ ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಕಂಸನ ಮಗಳು ತಂಗಿ ದೇವಕಿ, ದೇವಕನ ಮಗಳು. ದೇವಕಿ ಕಂಸನ ಸ್ವಂತ ತಂಗಿಯಲ್ಲ, ಚಿಕ್ಕಪ್ಪನ ಮಗಳು. ಆದರೂ ಕೂಡ ಸ್ವಂತ ತಂಗಿಯ ಮೇಲಿದ್ದಂತಹ ಪ್ರೀತಿ ಕಂಸನಿಗೆ. ಅಂತಹ ಕಂಸ ತನ್ನ ಸ್ವಂತ ತಂಗಿಯಂತೆ ಪ್ರೀತಿಸಿದಂತಹ ದೇವಕಿಗೆ ಮದುವೆ ಮಾಡ್ತಾನೆ. ವಸುದೇವ ಎಂಬಂತಹ ಅರಸು ಕುಮಾರ. ಇವರೆಲ್ಲ ಶಾಪಗ್ರಸ್ತ ಕ್ಷತ್ರಿಯರು. ಇವರಿಗೆ ಚಕ್ರವರ್ತಿ ಪದವಿ ಒಲಿಯುವುದಿಲ್ಲ. ಯಾಕೆ ಅಂತ ಹೇಳಿದರೆ ಇವರ ಮೂಲ ಪುರುಷ ಯದುವಿಗೆ ಬಂದಂತಹ ಶಾಪ, ಯಯಾತಿ ಕೊಟ್ಟಂತಹ ಶಾಪ. 4 ಮಂದಿ ಗಂಡು ಮಕ್ಕಳು ಯಯಾತಿಗೆ. ಅವನಿಗೆ ವೃದ್ಧನಾಗ್ತಾನೆ. ವೃದ್ಧನಾದಾಗ ತಾನಿನ್ನೂ ಯುವಕನಾಗಿದ್ದುಕೊಂಡು ಸುಖವನ್ನು ಅನುಭವಿಸಬೇಕು, ಯೌವನದ ಸುಖವನ್ನು ಅನುಭವಿಸಬೇಕು ಅಂತ ಆಸೆ. ತನ್ನ 4 ಮಕ್ಕಳಲ್ಲಿ ಕೇಳ್ತಾನೆ, ನನಗೆ ಯೌವನವನ್ನು ಕೊಡಿ ಅಂತ. ಯಾರು ಕೊಡಲಿಕ್ಕೆ? ತುರು, ಯದು, ಪುರು, ಮತ್ತೊಬ್ಬ ನೆನಪಾಗ್ತಾ ಇಲ್ಲ. 4 ಮಂದಿ ಮಕ್ಕಳು. ಎಲ್ಲರೂ ಕೂಡ ಕೊಡುವುದಿಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ತುರುವು ಬಹಳ ದುಷ್ಟ ಪ್ರವೃತ್ತಿಯಿಂದ ಮೆರೆದವ. ಅವನನ್ನು ಮತ್ತಿನ ರಾಜರುಗಳು ಅವನನ್ನು ಬಹಿಷ್ಕಾರ ಹಾಕಿ ವಾಯುವ್ಯ ಭಾಗಕ್ಕೆ ಮರುಭೂಮಿಗೆ ಕಳಿಸಿಕೊಡ್ತಾರೆ. ಈ ಯದುವತ್ರ ಕೇಳ್ತಾನೆ, ಯದು ನಾನು ಕೊಡುವುದಿಲ್ಲ, ನನ್ನ ಯೌವನವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾನೆ. ಆಗ ಯದುವಿಗೆ ನಿಮಗೆ ಚಕ್ರವರ್ತಿ ಪದವಿ ಬಾರದೇ ಇರಲಿ ಎಂದು ಶಾಪ ಕೊಡ್ತಾನೆ. ಹಾಗಾಗಿ ಅವನ ವಂಶದಲ್ಲಿ ಬಂದವರ ಈ ಕೃಷ್ಣಾದಿಗಳು ಅವರಿಗೆ ವೃಷ್ಣಿ ವಂಶ, ಅವರಿಗೆ ಚಕ್ರವರ್ತಿ ಪದವಿ ಬರುವುದಿಲ್ಲ. ಹಾಗೆ ಇವರೆಲ್ಲ ಸಾಮಂತರ, ಸಣ್ಣ ಪುಟ್ಟ ಒಂದು ಪ್ರದೇಶದ ರಾಜರು. ಮಥುರೆಗೆ ಕಂಸನೂ ಅದೇ ವಂಶದವ. ಮಥುರೆಗೆ ಕಂಸ, ಈಚೆ ಗೋಕುಲಕ್ಕೆ ಬಂದರೆ ನಂದಗೋಪ, ಗೊಲ್ಲ ರಾಜ, ಈ ರೀತಿಯ ವಂಶ. ಉಗ್ರಸೇನನ ಮಗ ಕಂಸ, ಶೂರಸೇನನ ಮಗ ವಸುದೇವ. ಈ ಶೂರಸೇನನ ಮಗನಿಗೆ ದೇವಕಿಯನ್ನು ಕೊಟ್ಟು ಕಂಸ ಮದುವೆ ಮಾಡ್ತಾನೆ. ಬಹಳ ವಿಜೃಂಭಣೆಯ ಮದುವೆ. ಅಂತಹ ಮದುವೆ ಅಷ್ಟರವರೆಗೆ ಪರಂಪರೆಯಲ್ಲಿ ಎಲ್ಲೂ ನಡೆದಿರಲಿಲ್ಲಂತೆ. ಅಂತಹ ಮದುವೆಯನ್ನು ಕಂಸ ಬಹಳ ವೈಭವದಿಂದ ಮಾಡ್ತಾನೆ. 100 ಆನೆಗಳಿಗೆ ಚಿನ್ನದ ಆಭರಣಗಳನ್ನು ಹಾಕಿ ಮದುಮಗನ ಮೆರವಣಿಗೆ. 1000 ಹೆಣ್ಣು ಮಕ್ಕಳು ಚಿನ್ನದ ಕಲಶವನ್ನು ಹೊಡೆದುಕೊಂಡು ಮೆರವಣಿಗೆ. ಪದಾತಿಗಳು, ಅಶ್ವಸೈನ್ಯ, ರಥಸೈನ್ಯ, ಉಷ್ಟ್ರ ಸೈನ್ಯ, ಒಂಟೆಯ ಸೈನ್ಯ ಎಲ್ಲರೂ ಕೂಡಿಕೊಂಡು ಈ ಮದುಮಗಳನ್ನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ವತಃ ಕಂಸ ತನ್ನ ತಂಗಿಯ ಮೇಲಿನ ವಿಶೇಷವಾದ ಪ್ರೀತಿಯಿಂದ ತಾನೇ ರಥಕ್ಕೆ ಸಾರಥ್ಯವನ್ನು ಮಾಡ್ತಾ ಇದ್ದಾನೆ. ತಾನೇ ಸಾರಥಿಯಾಗಿ ರಥವನ್ನು ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಇದ್ದಕ್ಕಿದ್ದ ಹಾಗೆ ಮೇಘನಾದ ಆಗ್ತದೆ, ಸಿಡಿಲು ಬಡಿತದೆ. ಸಿಡಿಲು ಬಡಿದಂತೆ ಒಂದು ಅಶರೀರವಾಣಿ. ಕಂಸ ಬಹಳ ಸಂತೋಷದಿಂದ ತಂಗಿಯ ಮದುವೆಯನ್ನು ಮಾಡಿದೆಯಾ? ಕಾಯ್ತಾ ಇರು, ಇನ್ನು ಕೆಲವೇ ವರ್ಷ ನಿನ್ನ ಅಂತ್ಯ ಸಮೀಪಿಸಿದೆ. ಬಹಳ ವರ್ಷ ಈ ಸಂತೋಷ ನಿನಗೆ ಉಳಿಯುವುದಿಲ್ಲ. ನಿನ್ನ ತಂಗಿಯನ್ನು ಬಹಳ ವಿಜೃಂಭಣೆಯಿಂದ ಮದುವೆ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀಯಲ್ಲ, ಇವಳಲ್ಲಿ ಹುಟ್ಟುವ 8ನೇ ಮಗು ನಿನ್ನ ಮೃತ್ಯುವಾಗಿ ಹುಟ್ಟುತ್ತದೆ ಅಂತ ಕಂಸನಿಗೆ ಅಶರೀರವಾಣಿ ಕೇಳಿಸ್ತದೆ. ಪ್ರಾಯ ನಮಗೆಲ್ಲ ಗೊತ್ತಿದೆ ಕೃಷ್ಣನ ಕಥೆ. ಕೂಡಲೇ ಕಂಸ ರಥದಿಂದ ಕೆಳಗೆ ಹಾರುತ್ತಾನೆ. ವಸುದೇವ ದೇವಕಿಯರನ್ನು ಬಂಧನ ಮಾಡುತ್ತೇನೆ ಅಂತ ಕರ್ಕೊಂಡು ಹೋಗ್ತಾನೆ. ಆಗ ವಸುದೇವ ಒಂದು ಮಾತು ಹೇಳುತ್ತಾನೆ, ನಾವಿನ್ನೂ ನೂತನ ದಂಪತಿಯರು, ನಮ್ಮನ್ನು ಬಂಧನದಲ್ಲಿಟ್ಟು ಏನು ಪ್ರಯೋಜನ ನಿನಗೆ? ಒಂದು ಕೆಲಸ ಮಾಡು, ದೇವಕಿಯನ್ನು ಕೊಲ್ತೇನೆ ಅಂತ ಮುಂದಡಿಯಿರುವಾಗ ವಸುದೇವ ತಡಿತಾನೆ. ಇನ್ನೂ ವಧುವನ್ನು ಹೆಣ್ಣು ಮಕ್ಕಳನ್ನು ಅಪಮಾನ ಮಾಡುವುದು, ಹೆಣ್ಣು ಮಕ್ಕಳ ಮೇಲೆ ಕೈ ಎತ್ತುವುದೇ ಮಹಾ ಅಪರಾಧ. ಧರ್ಮಶಾಸ್ತ್ರ ಪ್ರಕಾರವೂ ಮಹಾ ಅಪರಾಧ, ನೀತಿ ಸಂಹಿತೆಯ ಪ್ರಕಾರವೂ ಮಹಾ ಅಪರಾಧ. ಹಾಗಿರುವಾಗ ನೀನು ಅವಳನ್ನು ಕೊಲ್ತೇನೆ ಅಂತ ಹೊರಟಿದಿ, ಇದು ನಿನ್ನಂತಹ ಪರಾಕ್ರಮಿಗೆ ಶೋಭೆಯೋ? ಹಾಗಾಗಿ ಇಂತಹ ದುಷ್ಟ ಕಾರ್ಯವನ್ನು ಮಾಡಬೇಡ ಕಂಸ.
ನಿನಗೆ ಇರುವುದು 8ನೇ ಮಗುವಿನಿಂದ ಮೃತ್ಯು ತಾನೆ, ಆ ಮಗುವನ್ನು ನಾನೇ ತಂದು ನಿನಗೆ ಒಪ್ಪಿಸ್ತೇನೆ, ಹಾಗಾಗಿ ಇವಳನ್ನು ಬಿಟ್ಟು ಬಿಡು ಅಂತ ವಸುದೇವ ಕೇಳಿಕೊಳ್ಳುತ್ತಾನೆ. ಕಂಸನಿಗೂ ಹೌದು ಅಂತ, ತಂಗಿಯ ಮೇಲೆ ಬಹಳ ಪ್ರೀತಿ, ಒಂದು ಕ್ಷಣಕ್ಕೆ ಹೌದು ಅಂತ ಎನಿಸಿ ಬಿಟ್ಟು ಬಿಟ್ಟ. ನಾವು ಸರ್ವೇ ಸಾಮಾನ್ಯ ಕಥೆಯಲ್ಲಿ ನೋಡುವಾಗ ಕೂಡಲೇ ಹೋಗಿ ಸೆರೆಮನೆಗೆ ಹಾಕಿದ ಅಂತ ಕಥೆಗಳಲ್ಲಿ ಕೇಳುತ್ತೇವೆ. ಆದರೆ ಸೆರೆಮನೆಗೆ ಕೂಡಲೇ ಹಾಕುವುದಿಲ್ಲ, ಬಿಟ್ಟು ಬಿಡ್ತಾನೆ, ಬಹಳ ಸಮಯಗಳವರೆಗೆ ಬಿಟ್ಟು ಬಿಡ್ತಾನೆ. ಆಗ ನಾರದರು ಬಂದು ಕಂಸನ ಕಿವಿಯುತ್ತಾರೆ. ಎಂತಹ ಕೆಲಸ ಮಾಡ್ತಾ ಇದ್ದಿ, ಈ ದೇವತೆಗಳನ್ನೇನು ಸಾಮಾನ್ಯರು ಅಂತ ತಿಳ್ಕೊಂಡಿದೆಯೋ, ಅವರ ಉಪಾಯ ಅವರಿಗೇ ಗೊತ್ತು. 8ನೆಯ ಮಗು ಅಂತ ಹೇಳಿದ್ರು, ಹೇಗೆ 8ನೆಯದ್ದು ಅಂತ ಹೇಳಿದ್ದಾರ? ಇದೇ ವಾಕ್ಯ ಭಾಗವತದಲ್ಲಿ ಬರ್ತದೆ. 8ನೆಯದ್ದು ಹೇಗೆ ಅಂತ ಹೇಳಿದ್ದಾರ? ಕೊನೆಯಿಂದ ಮೊದಲಿಗೋ, ಮೊದಲಿಂದ ಕೊನೆಗೋ, ಮಧ್ಯದಿಂದ ಮಧ್ಯಕ್ಕೋ, ಅಥವಾ ಈಚೆಯಿಂದ ಆಚೆಯೋ, ಹೇಗೆ 8ನೆಯದ್ದು ಅಂತ ಹೇಳಿದ್ದಾರ? ಅದು 8ನೆಯದ್ದು ದೇವತೆಗಳ ಲೆಕ್ಕದಲ್ಲಿ ಹೇಗೂ ಆಗಬಹುದು. ನೀನು ಮೂರ್ಖನಾಗ್ತಾ ಇದ್ದಿ. ಯಾಕೆ ಅಂತ ಹೇಳಿದರೆ, ಕಂಸನ ಪಾಪದ ಕೊಡ ತುಂಬಬೇಕು. ನಾನು ನಿನ್ನೆ ಹೇಳಿದೆ, ಭಗವಂತನ ಏಧಮಾನ ದ್ವಿಟ್ ಎಂಬ ರೂಪ. ಯಾರು ಅತ್ಯಧಿಕವಾದ ಪುಣ್ಯವನ್ನು ಮಾಡ್ತಾರೋ ಅವರ ಪುಣ್ಯವನ್ನು ಸಂಹರಿಸ್ತಾನೆ, ಅವರಿಂದ ಕುಕೃತ್ಯಗಳನ್ನು ಮಾಡಿಸಿ ಪುಣ್ಯವನ್ನು ಸಂಹರಿಸ್ತಾನೆ. ಯಾರು ಪಾಪವನ್ನು ಮಾಡಬೇಕಾಗಿದೆ ಮಾಡದೇ ಇರ್ತಾರೋ ಅವರಿಂದ ಪಾಪವನ್ನು ಮಾಡಿಸಿ ಅವರು ಹೋಗಬೇಕಾದಲ್ಲಿ ಅವರನ್ನು ಕಳಿಸ್ತಾನೆ. ಇದು ಭಗವಂತನ ಚಮತ್ಕಾರ. ಅಂತೂ ಅವರವರಿಗೆ ಯೋಗ್ಯವಾದದ್ದನ್ನೇ ಅವರವರಿಗೆ ಕರುಣಿಸ್ತಾನೆ ವಿನಃ ಪಕ್ಷಪಾತ ಇಲ್ಲ ಭಗವಂತನಲ್ಲಿ. ಆ ರೀತಿ ಕಂಸ ಆದಷ್ಟು ಶೀಘ್ರದಲ್ಲಿ ತನ್ನ ಪಾಪದ ಕೊಡವನ್ನು ತುಂಬಿಸಿಕೊಳ್ಳಿ, ಅದಾದ ಮೇಲೆ ಅವನಿಗೆ ಬೇಕಾದ ಗತಿಯನ್ನು ಕೊಡುವ ಅಂತ ಭಗವಂತನ ಸಂಕಲ್ಪಕ್ಕೋಸ್ಕರ ಈ ನಾರದೋ ಕಲಹಪ್ರಿಯ ಅಂತ ಅವನು ತಮಾಷೆ ಮಾಡೋದುಂಟು. ಈ ಟಿ ವಿ ಧಾರಾವಾಹಿಗಳಲ್ಲೆಲ್ಲ ನಾರದರನ್ನು ಜಗಳ ಹಚ್ಚಿಕೊಡುವವರು ಅಂತ ತೋರಿಸಿಕೊಡುವುದುಂಟು. ನಾರದರು ನಿಜವಾಗಿ ಭಗವಂತನ ಸಂಕಲ್ಪವನ್ನು ಈಡೇರಿಸಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡುವವರೇ ವಿನಃ ಕಲಹವನ್ನುಂಟು ಮಾಡುವವರಲ್ಲ. ಕಲಹ ಅವರ ಉದ್ದೇಶ ಅಲ್ಲ. ಈ ರೀತಿಯಲ್ಲಿ ಭಗವತ್ ಸಂಕಲ್ಪವನ್ನು ಸತ್ಯ ಮಾಡಲಿಕ್ಕೋಸ್ಕರ ನಾರದರು ಬಂದರು. ಕಂಸನಿಗೆ ದುರ್ಬೋಧನೆಯನ್ನು ಮಾಡಿದರು. ಕಂಸ ಹೌದಲ್ಲ ಅಂತ ಹೇಳಿ ನಾರದ ವಸುದೇವ ದೇವಕಿಯರನ್ನು ಕೊಂಡು ಹೋಗಿ ಆಗ ಸೆರೆಮನೆಯಲ್ಲಿಡ್ತಾನೆ. ಸೆರೆಮನೆಯಲ್ಲಿ ಇಟ್ಟ ತಕ್ಷಣ ಕಂಸನಿಗೆ ಮತ್ತೆ ಕೆಲವು ದುರ್ಬುದ್ಧಿಗಳು ಬರ್ತವೆ. ನಾರದರು ಹೇಳಿದ್ದಾರೆ, ಪ್ರಾರಂಭದಿಂದ ಕೊನೆಯದ್ದೋ ಕೊನೆಯಿಂದ ಪ್ರಾರಂಭವೋ ಗೊತ್ತಿಲ್ಲ, ಅಂತೂ ಹೇಗೇ ಇರಲಿ ನಾನು ಈ ಮಕ್ಕಳನ್ನು ಸಂಹರಿಸಬೇಕು ಅಂತ ಸಂಕಲ್ಪ ಮಾಡಿ ವಸುದೇವನಿಗೂ ದೇವಕಿಗೂ ಆಜ್ಞೆ ಹೊರಡಿಸ್ತಾನೆ. ನಿನಗೆ ಹುಟ್ಟಿದ ಮಕ್ಕಳನ್ನು ನನಗೆ ತಂದು ಒಪ್ಪಿಸಬೇಕು ಅಂತ, ಇಲ್ಲದಿದ್ದರೆ ದೇವಕಿಯನ್ನು ಕೊಲ್ತೇನೆ ಅಂತ. ಆಯಿತು, ವಸುದೇವ ಪಾಪ ಸತ್ಯನಿಷ್ಠ ಧರ್ಮನಿಷ್ಠ, ಆಯಿತು ಅಂತ ಒಪ್ಪಿಕೊಂಡ. ಹುಟ್ಟಿದ 7 ಮಕ್ಕಳನ್ನು ಕೊಂಡು ಹೋಗಿ ಒಪ್ಪಿಸಿದ. 6 ಮಕ್ಕಳನ್ನು ಕೊಂಡು ಹೋಗಿ ಒಪ್ಪಿಸಿದ. ಕೂಡಲೇ ಹಸುಳೆ ಹುಟ್ಟಿದ್ದಷ್ಟೇ, ಇನ್ನೂ ಕಣ್ಣು ಬಿಡಲಿಲ್ಲ, ಅಂತಹ ಮಕ್ಕಳನ್ನು ಬರ್ಬರವಾಗಿ ಸಂಹಾರ ಮಾಡ್ತಾನೆ ಕಂಸ. ಯಾಕೆ ಹೀಗೆ ಮಾಡಿದ ಅಂತ ಒಂದು ಪ್ರಶ್ನೆ. ಇದಕ್ಕೆ ಆಚಾರ್ಯ ಮಧ್ವರು ತಾತ್ಪರ್ಯದಲ್ಲಿ ಉತ್ತರ ಕೊಡ್ತಾರೆ. ಅದನ್ನು ಮುಂದೆ ಪ್ರಸಂಗದಲ್ಲಿ ಹೇಳ್ತೇನೆ. 6 ಮಕ್ಕಳನ್ನು ಸಂಹರಿಸ್ತಾನೆ. 7ನೆಯ ಮಗು ಗರ್ಭಸ್ರಾವ ಆಗ್ತದೆ. ಗರ್ಭಸ್ರಾವ ಆಗಿ ವಸುದೇವನ ಮತ್ತೊಬ್ಬ ಹೆಂಡತಿ ರೋಹಿಣಿಯ ಗರ್ಭದಲ್ಲಿ ಹೋಗಿ ನಿಲ್ತದೆ. ಮಗು ಹುಟ್ಟುವುದು ಅಂತ ಹೇಳಿದರೆ ಏನು? ದೇಹ ಮಾತ್ರ. ದೇಹ ಬೇರೆ, ಆತ್ಮ ಬೇರೆ. ಮೊನ್ನೆಯಿಂದ ಇದನ್ನು ಹೇಳ್ತಾ ಬಂದಿದ್ದೇನೆ. ಆ ರೀತಿಯಲ್ಲಿ 7ನೆಯ ಗರ್ಭದಲ್ಲಿದ್ದಂತಹ ಶೇಷದೇವನ ಚೈತನ್ಯ ನಂದಗೋಕುಲದಲ್ಲಿ ವಸುದೇವನ ಮತ್ತೊಬ್ಬ ಹೆಂಡತಿ ರೋಹಿಣಿಯ ಗರ್ಭದಲ್ಲಿ ಹೋಗಿ ನಿಲ್ತದೆ. ಅವಳು ಗರ್ಭವತಿಯಾಗಿರ್ತಾಳೆ. ಅವಳಲ್ಲಿ ಬಲರಾಮ ಜನಿಸ್ತಾನೆ. ಗರ್ಭಸ್ರಾವ ಆಯಿತು ಅಂತ ಬಿಟ್ಟರು. 8ನೆಯ ಮಗು ಕೃಷ್ಣನ ಅವತಾರ ಆಗಬೇಕಾಗಿದೆ. 8ನೆಯ ಬಾರಿ ಗರ್ಭ ಧರಿಸ್ತಾಳೆ. ಗರ್ಭಿಣಿಯಾಗಿ ಭಾದ್ರಪದ ಮಾಸ ಅಥವಾ ಶ್ರಾವಣ ಮಾಸ, ನಮ್ಮ ತವಳವರ ಪ್ರಕಾರ ಸಿಂಹ ಮಾಸ, ಸೋಣದಲ್ಲಿ ಸಿಂಹ ಮಾಸದಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿಯ ಅರ್ಧರಾತ್ರಿಯಲ್ಲಿ ಅರ್ಧಚಂದ್ರ ಉದಯಿಸಲು ಶ್ರೀಕೃಷ್ಣ ಭಗವಂತ ಕೃಷ್ಣನಾಗಿ ಅವತಾರ ಮಾಡ್ತಾನೆ.
ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಷ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚ್ಯಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. ಕೃಷ್ಣ ಹುಟ್ಟಿದ, ಕೃಷ್ಣ ಜನ್ಮ ಆಯಿತು. ಭೂಭಾರ ಹರಣಕ್ಕಾಗಿ ಭಗವಂತ ಕಲಾಪೂರ್ಣನಾಗಿ ದೇವಕಿಯ ಗರ್ಭದಲ್ಲಿ 8ನೆಯ ಮಗುವಾಗಿ ಅವತರಿಸ್ತಾನೆ. ಅವತರಿಸಿದ ಮಗು ಹೇಗಿತ್ತು ಅಂತ ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ. ಆ ಮಗುವನ್ನು ವಸುದೇವ ಕಂಡ ಅಂತೆ. ಎಂತಹ ಮಗು ಅಂತ ಕೇಳಿದ್ರೆ, ತಂ ಅದ್ಭುತಂ ಬಾಲಕಂ ಅಂಬುಜೇಕ್ಷಣಂ, ಅದ್ಭುತವಾದ ಬಾಲಕನನ್ನು ಕಂಡ. ಎಂತಹ ಅಂಬುಜೇಕ್ಷಣಂ, ಕಮಲದ ದಳದಂತಿರತಕ್ಕಂತಹ ಕಣ್ಣುಗಳು. ಚತುರ್ಭುಜಂ, 4 ಕೈಗಳಿತ್ತಂತೆ ಆ ಮಗುವಿಗೆ. ಶಂಖ ಗದಾದ್ಯದಾಯುಧಂ, ಶಂಖ ಚಕ್ರ ಗದಾ ಪದ್ಮವನ್ನು ಧರಿಸಿರತಕ್ಕಂತಹ 4 ಕೈಗಳು. ಶಂಖ ಗದಾಯುಧಂ ಶ್ರೀವತ್ಸ ಲಕ್ಷ್ಮಂ, ಆ ಮಗುವಿನ ಬಲ ಎದೆಯ ಮೇಲೆ ಶ್ರೀವತ್ಸ ಲಾಂಛನ ಇತ್ತಂತೆ. ಭಗವಂತನಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯ ಇರುವಂತಹ ಲಾಂಛನ, ಅದಕ್ಕೆ ಶ್ರೀವತ್ಸ ಲಾಂಛನ ಅಂತ ಹೆಸರು. ಈ ಮೋಕ್ಷಗಳಲ್ಲಿ ನಮಗೆ ಭಗವಂತ ಕೊಡುವಂತಹ ಮೋಕ್ಷಗಳಲ್ಲಿ ನಮಗೆ ಕೊಡ್ತಾನೋ ಅಂತ ನೀವು ಕೇಳಬಹುದು. ಹೌದು, ಇಷ್ಟು ದಿವಸ ಇಷ್ಟು ಶ್ರದ್ಧೆಯಿಂದ ಭಾಗವತ ಪ್ರವಚನವನ್ನು ಕೇಳಿದ್ದೇವೆ, ನಮಗಿನ್ನು ಮೋಕ್ಷವನ್ನು ಕೊಡದಿದ್ರೆ ಮತ್ತೆ ಯಾರಿಗೆ ಕೊಡುದವ? ನಮಗೆ ಕೊಡಲೇಬೇಕು, ನಾವು ಆಗ್ರಹ ಮಾಡುವ ಕೊಡು ಅಂತ. ಅಂತಹ ಮೋಕ್ಷವನ್ನು ಕೊಟ್ಟರೆ ಅಲ್ಲಿ ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ, ಸಾಭೋಗ್ಯ ಅಂತ 4 ವಿಧದ ಮೋಕ್ಷಗಳು. ಸಾಭೋಗ್ಯ ಯಾರಿಗೂ, ಬ್ರಹ್ಮದೇವರಿಗೂ ಪ್ರಾಣದೇವರಿಗೂ ಮಾತ್ರ ಸಿಗುವಂತಹದ್ದು. ಸಾಯುಜ್ಯ, ಸಾಮೀಪ್ಯ, ಸಾರೂಪ್ಯ ಅಂತ 3 ಮೋಕ್ಷಗಳು ಅವರವರಿಗೆ ಬೇಕಾದಾಗೆ ಸಿಗ್ತದೆ. ಸಾರೂಪ್ಯ ಎಂಬ ಮೋಕ್ಷದಲ್ಲಿ ಎಲ್ಲರೂ ಭಗವಂತನ ಹಾಗೆ ಪಟ್ಟೆ ಪೀತಾಂಬರ, ನೀಲಮೇಘ ಶ್ಯಾಮ ದೇಹ, ಕೌಸ್ತುಭ ದಾರಿಗಳು, ಶಂಖಚಕ್ರ ಗದಾಪದ್ಮವನ್ನು ಹಿಡ್ಕೊಂಡು ಎಲ್ಲರೂ ತಿರುಗಾಡ್ತಾ ಇದ್ದಾರೆ. ನಾವು ಹೊಸದಾಗಿ ಹೋದವರಿಗೆ ಇಲ್ಲಿ ಭಗವಂತ ಎಲ್ಲಿದ್ದಾನೆ ಅಂತ ಕನ್ಫ್ಯೂಸ್. ಇಲ್ಲಿ ದೇವರು ವಿಷ್ಣು ಯಾರಿಲ್ಲಿ ಅಂತ. ವೈಕುಂಠ ಲೋಕಕ್ಕೆ ಹೋದ ಮೇಲೆ ಅಲ್ಲಿ ವಿಷ್ಣು ಯಾರು ಅಂತ ಕನ್ಫ್ಯೂಷನ್. ಅದಕ್ಕೆ ವೈಕುಂಠ ವರ್ಣನೆಯಲ್ಲಿ ಶಾಸ್ತ್ರಕಾರರು ಹೇಳ್ತಾರೆ, ಭಗವಂತನನ್ನು ಹುಡುಕಲಿಕ್ಕೆ ಬಹಳ ಸುಲಭ ಅಂತೆ. ಯಾರ ಬಲ ಎದೆಯಲ್ಲಿ ಶ್ರೀವತ್ಸ ಲಾಂಛನ ಉಂಟೋ ಅವ ಭಗವಂತ. ಎಲ್ಲರಿಗೂ ಭಗವಂತನ ರೂಪ ಉಂಟು, ಆದರೆ ಶ್ರೀವತ್ಸ ಲಾಂಛನ ಭಗವಂತನಿಗೆ ಮಾತ್ರ. ಯಾಕೆ ಗೊತ್ತಾ? ಶ್ರೀವತ್ಸ ಲಾಂಛನ ಅಂತ ಹೇಳಿದ್ರೆ ಲಕ್ಷ್ಮಿಯ ಸಾನ್ನಿಧ್ಯ. ಭಗವಂತ ಲಕ್ಷ್ಮಿಯನ್ನು ಸದಾಕಾಲ ತನ್ನ ಎದೆಯಲ್ಲಿ ಹೊತ್ತುಕೊಂಡಿರ್ತಾನಂತೆ. ಹಗಲು ಇರುಳು ಏಕವಾಗಿ ಬಿಡದೆ ನಿನ್ನ ಧರಿಸುವಂತೆ ಮರಳು ಮಾಡಿ ಕೊಂಡೆಯಲ್ಲೇ ಮಾಯಾದೇವಿಯೇ ಅಂತ ದಾಸರು ಲಕ್ಷ್ಮಿಯನ್ನು ಸ್ತೋತ್ರ ಮಾಡ್ತಾರೆ. ಹಗಲು ಇರುಳು ಏಕವಾಗಿ ಬೆಂಬಿಡದೆ ನಿನ್ನ ಮೇಲೆ ಎಷ್ಟು ಪ್ರೀತಿಯ ಭಗವಂತನಿಗೆ, ನಿನ್ನನ್ನು ಸದಾಕಾಲ ತನ್ನ ಎದೆಯ ಮೇಲೆ ಧರಿಸಿಕೊಂಡಿದ್ದಾನಲ್ಲೋ ಲಕ್ಷ್ಮೀದೇವಿಯೇ ಹೇಳಿ ಲಕ್ಷ್ಮಿಯನ್ನು ಸ್ತೋತ್ರ ಮಾಡ್ತಾರೆ. ಆ ರೀತಿಯಲ್ಲಿ ಶ್ರೀವತ್ಸ ಲಕ್ಷ್ಮಂ ಅಂತಹ ಶ್ರೀವತ್ಸ ಲಾಂಛನ ಆ ಮಗುವಿನ ಬಲ ಎದೆಯ ಮೇಲಿತ್ತು. ಗಲಶೋಭಿ ಕೌಸ್ತುಭಂ, ಕುತ್ತಿಗೆಯಲ್ಲಿ ಕೌಸ್ತುಭ ಮಣಿ. ಆ ಕೌಸ್ತುಭ ಮಣಿಗೆ ಬ್ರಹ್ಮದೇವರು ಅಭಿಮಾನಿಯಂತೆ. ಅಂತಹ ಕೌಸ್ತುಭ ಮಣಿ ಆ ಕೃಷ್ಣನ ಮಗುವಿನ ಕುತ್ತಿಗೆ. ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಷ್ವಕ್ತ ಸಹಸ್ರ ಕುಂತಲಂ. ಸಹಸ್ರ ಕಾಂತಿಯುಳ್ಳಂತಹ ಮಣಿಮಯವಾದಂತಹ ಕಿರೀಟಗಳು, ಕುಂಡಲಗಳು, ವಂಕಿ, ಡಾಬು, ಹಾರ, ಕೇಯೂರ ಇತ್ಯಾದಿಗಳನ್ನು ಧರಿಸಿದಂತಹ ಮಗುವನ್ನು ವಸುದೇವ ಐಕ್ಷತ. ಐಕ್ಷತ ಅಂದರೆ ನೋಡಿದ. ಇಂತಹ ಮಗುವನ್ನು ನೋಡಿದ. ಕೃಷ್ಣನ ಹುಟ್ಟು ನಮ್ಮ ನಿಮ್ಮಂತೆ ಸಾಮಾನ್ಯ 9 ತಿಂಗಳ ಕಾಲ ಗರ್ಭಚೀಲದಲ್ಲಿ ವಾಸಿಸಿ ಆ ವೇದನೆಗಳನ್ನು ಪಡ್ಕೊಂಡು ಆಮೇಲೆ ಹುಟ್ಟಿದ್ದು ಅಂತ ಆ ರೀತಿ ಕೃಷ್ಣನ ಜನ್ಮವನ್ನು ಕಲ್ಪಿಸಬೇಡಿ. ಕೃಷ್ಣನ ಹುಟ್ಟು ಅದ್ಭುತವಾದಂತಹ ಹುಟ್ಟು. ಕೃಷ್ಣನ ಜನ್ಮ ದೈವಿಕವಾದಂತಹ ಜನ್ಮ. ಯಾಕೆ ಅಂತ ಹೇಳಿದರೆ ಹುಟ್ಟುವಾಗಲೇ ತಾನು ಭಗವಂತ ಅಂತ ತೋರಿಸಿಕೊಂಡು ಹುಟ್ಟಿದವ ವಸುದೇವನಿಗೆ ತನ್ನನ್ನು ತಾನು ಈ ರೀತಿಯಲ್ಲಿ ತೋರಿಸಿಕೊಂಡ. ನನ್ನನ್ನು ಸಾಮಾನ್ಯ ಮಗು ಅಂತ ತಿಳಿಬೇಡ, ಇನ್ನು ಮುಂದೆ ಆಗಬೇಕಾದ ಕಾರ್ಯ ಬಹಳಷ್ಟಿದೆ, ಕೂಡಲೇ ನನ್ನ
ರೂಪವನ್ನು ಮರೆಮಾಚುತ್ತಾ ಇದ್ದೇನೆ. ಒಂದು ಕ್ಷಣ ಕಾಲ ನಿನಗೆ ದರ್ಶನವನ್ನು ಕೊಟ್ಟಿದ್ದೇನೆ. ಪೂರ್ವ ಜನ್ಮದಲ್ಲಿ ಅದಿತಿ ಕಶ್ಯಪರಾಗಿ ಭಗವಂತ ನೀನು ನಮ್ಮ ಮಗನಾಗಿ ಅವತರಿಸಬೇಕು ಅಂತ ತಪಸ್ಸು ಮಾಡಿದ್ದಕ್ಕಾಗಿ ಈ ಜನ್ಮದಲ್ಲಿ ನೀವು ವಸುದೇವ ದೇವಕಿಯರಾಗಿ ಅವತರಿಸಿದ್ದೀರಿ. ನಿಮ್ಮ ಮಗನಾಗಿ ನಾನು ಹಿಂದೆ ವಾಮನನಾಗಿ ಅವತರಿಸಿದ್ದೆ, ಈಗ ಕೃಷ್ಣನಾಗಿ ಅವತರಿಸಿದ್ದೇನೆ. ಈಗೋ ನನ್ನ ಭಗವದ್ ರೂಪವನ್ನು ಕಣ್ಣು ತುಂಬಿಕೋ, ಈಗ ನಾನು ರೂಪವನ್ನು ಮರೆಮಾಚುತ್ತೇನೆ ಅಂತ ಹೇಳಿ ಕೃಷ್ಣ ತನ್ನ ಜನ್ಮ ರಹಸ್ಯವನ್ನು ವಸುದೇವನಿಗೆ ತೋರಿಸಿಕೊಟ್ಟ. ಮುಂದೆ ಏನಾಗಬೇಕು ಎಂಬ ಕಾರ್ಯವನ್ನು ಕೂಡ ಕೃಷ್ಣನೇ ವಸುದೇವನಿಗೆ ಉಪದೇಶಿಸ್ತಾ ಇದ್ದಾನೆ ಅಂತ ಹೇಳುವಲ್ಲಿಗೆ ಕೃಷ್ಣ ಪ್ರಾದುರ್ಭಾವದಲ್ಲಿಗೆ ಇವತ್ತಿನ ಕಥಾಭಾಗವನ್ನು ಮುಗಿಸುವ. ಶ್ರೀಹರಿಪ್ರಿಯತಾಂ ಕೃಷ್ಣಾರ್ಪಣಮಸ್ತು.